ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸೆಲೆಕ್ಷನ್ ಗ್ರಿಡ್. ಇವತ್ತಿನ ಕ್ಲಾಸ್ ನಾನು ಟೈಮ್ ಮಾಡಿದೆ ಸ್ಟಾರ್ಟ್ ಮಾಡುವ ಕೆಬಲ್ರಿ ಮಾಸ್ಟರಿ. ಓಕೆ, ಇವತ್ತೆಲ್ಲ ಇಮೇಜ್ ಬಂದಿದೆ ನೋಡಿ. ಇದು ಆನ್ಲೈನ್ ಇಮೇಜ್ ಆ್ಯಕ್ಚುಲಿ ಇವತ್ತು ಲೋಡ್ ಆಗಿದ್ದಾವೆ. ಅವು ಒಂದೊಂದು ಲೋಡ್ ಆಗಿಲ್ಲ, ಯಾವುದೊಂದು ನೋಡಿದೆ. ಓಕೆ, ಹೋಮೋಜಿನಿಯಸ್ ಅಂತಂದರೆ ನೋಡ್ರಿ, ಸಜಾತಿಯ ಒಂದೇ ಥರ ಇರೋದು. ಓಕೆನಾ? ಪೆನ್ ಮಾರ್ಕ್ ಸ್ವಲ್ಪ ದೊಡ್ಡ ಬೇಕಾ? ಸ್ವಲ್ಪ ದೊಡ್ಡ ಮಾಡು. ಓಕೆ ಓಕೆನಾ? ಅಂದರೆ ಸಜಾತಿಯ ಒಂದೇ ಥರ ಇದೆ ನೋಡಿ, ಎಲ್ಲ ಸಿಮಿಲರ್ ಇದೆ. ಇದನ್ನ ಏನಾದ್ರು ಬೇರೆದು ಇದೆ, ಯಾವುದು ಇದು ಒಂದು ಬೇರೆ ಜಾತಿ ಅಂತ ಆ ಥರ ಏನಾದ್ರು ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಒಂದೇ ಥರ ಇರೋದು. ಕನ್ಸಿಸ್ಟಿಂಗ್ ಆಫ್ ಪಾರ್ಟ್ಸ್ ಆಲ್ ಆಫ್ ದ ಸೇಮ್ ಕೈಂಡ್, ಯೂನಿಫಾರ್ಮ್ ಇನ್ ಸ್ಟ್ರಕ್ಚರ್ ಆರ್ ಕಂಪೋಸಿಷನ್ ಥ್ರೂಔಟ್. ಇಟ್ ರೆಫರ್ಸ್ ಟು ಸಮಥಿಂಗ್ ದಟ್ ಈಸ್ ಐಡೆಂಟಿಕಲ್ ಇನ್ ನೇಚರ್ ಅಕ್ರಾಸ್ ಇಟ್ಸ್ ಎಂಟೈರ್ ಫಾರ್ಮ್. ಅಂತಂದರೆ ಅಷ್ಟೂ ಥರನೂ ಐಡೆಂಟಿಕಲ್, ಒಂದೇ ಥರ ಇರೋದು, ಒಂದೇ ಥರ ಕಾಣೋದು. ಓಕೆನಾ? ಅಂದರೆ ಡಿಫ್ರೆಂಟ್ ಬೇರೆ ಥರ ಅಂತ ಅನ್ಸಲ್ಲ. ಪೆನ್ ಸೈಜ್ ಆ್ಯಕ್ಚುಲಿ ಸಾಕಾಗಲ್ಲ ಅಲ್ಲ. ಒಂದೇ ನಿಮಿಷ. ಓಕೆ ಓಕೆನಾ? ಎಕ್ಸಾಂಪಲ್ ಕಾಣಿಸಲ್ಲ ಅಂತಂದ್ರೆ ನೋಡೋಣ, ಸ್ವಲ್ಪ ಝೂಮ್ ಹಾಕೋಣ. ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಹ್ಯಾಸ್ ಎ ಪರ್ಫೆಕ್ಟ್ಲಿ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೋಟ್ ಮೇಕಿಂಗ್ ಇಟ್ ಇಂಪಾಸಿಬಲ್ ಟು ಸಿ ಇಂಡಿವಿಜುವಲ್ ಕಾಂಪೊನೆಂಟ್ಸ್. ಅಂತಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಹಾಕಿದ್ದಾರೆ ಒಂದು. ನೋಡ್ರಿ, ಈ ಥರ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಇದು. ಇದರಲ್ಲಿ ಏನು ಕಾಣಿಸ್ತಿದೆ ನಮಗೆ? ಇದರ ಬೇರೆ ಡಿಫ್ರೆಂಟ್, ಅದರ ಒಂದು ಇಂಡಿವಿಜುವಲ್ ಕಾಂಪೊನೆಂಟ್ ಇದು ಬೇರೆ ಅಂತ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋಕೆ ಆಗ್ತಾಯಿಲ್ಲ. ಒಂದೇ ಥರ ಇದೆ ಆ ಥರ. ಓಕೆನಾ? ಎ ಮಿಕ್ಸ್ಚರ್ ಹ್ಯಾಸ್ ಪರ್ಫೆಕ್ಟ್ಲಿ ಯೂನಿಫಾರ್ಮ್ ಇನ್ ನೇಚರ್. ಓಕೆನಾ? ಇಟ್ ರೆಫರ್ಸ್ ಟು ದಟ್ ಈಸ್ ಐಡೆಂಟಿಕಲ್ ಇನ್ ನೇಚರ್. ಐಡೆಂಟಿಕಲ್ ಅಂದ್ರೆ ಒಂದೇ ಥರ ಇರೋದು. ಓಕೆನಾ? ಎಲ್ಲೋಯ್ತು, ಒಂದೇ ನಿಮಿಷ. ಹಾಂ, ಈಗ ಅನ್ಚೇಂಜಿಂಗ್ ಅಂತಂದ್ರೆ ಏನು? ಬದಲಾಗದೇ ಇರೋದು. ಸ್ಟೇಯಿಂಗ್ ದ ಸೇಮ್ ಓವರ್ ಎ ಲಾಂಗ್ ಪೀರಿಯಡ್, ಕಾನ್ಸ್ಟೆಂಟ್ ಆ್ಯಂಡ್ ಸ್ಟೇಬಲ್. ಓಕೆನಾ? ಈ ಅನ್ಚೇಂಜಿಂಗ್ ಎಲ್ರಿಗೂ ಗೊತ್ತಿರುತ್ತೆ, ಚೇಂಜ್ ಆಗದೇ ಇರೋದೇ ಅನ್ಚೇಂಜಿಂಗ್ ಅಂತ. ಬಟ್ ಇದನ್ನೇನು ಹೇಳೋದಕ್ಕೆ ನಾನು ಬೇಡ, ಬಟ್ ನಾನು ಯಾಕೆ ಬೇಕು, ಇದಕ್ಕೆ ಸಿನೋನಿಮ್ ಹೆಂಗಾಗತ್ತೆ? ಇದು ಹೋಮೋಜೆನ್ಸ್ ಒಂದೇ ಥರ ಇರೋದು, ಇದು ಅನ್ಚೇಂಜಿಂಗ್ ಆಗಿರೋದು ಅಂತಂದರೆ, ಇದು ಒಂದೇ ಥರ ಇದೆ ಅಂತಂದರೆ ಒಂದು ಮಿಕ್ಸ್ಚರಲ್ಲಿ ಅಥವಾ ಒಂದು ಕಾಂಪೊನೆಂಟಲ್ಲಿ ಇದೇನಾಗಿದೆ? ಸೇಮ್ ಇದೆ, ಇದು ಚೇಂಜ್ ಆಗಿಲ್ಲ. ಬಟ್ ಇಲ್ಲೇನಾಗಿದೆ? ಓವರ್ ದ ಲಾಂಗ್ ಪೀರಿಯಡ್ ಇದು ಚೇಂಜ್ ಆಗಿಲ್ಲ, ಸೇಮ್ ಇದೆ, ಡಿಫ್ರೆಂಟ್ ಆಗಿಲ್ಲ. ಅಲ್ಲಿ ಒಂದೇ ಒಂದು ಸೊಲ್ಯೂಷನಲ್ಲಿ ಬೇರೆ ಕಾಂಪೊನೆಂಟ್ ಎಲ್ಲ ಒಂದೇ ಥರದ್ದಿದೆ. ಬಟ್ ಇಲ್ಲಿ ಏನಾಗಿದೆ? ಲಾಂಗ್ ಪೀರಿಯಡ್ವರೆಗೂ ಅದು ಒಂದೇ ಥರ ಇದೆ. ಎಕ್ಸಾಂಪಲ್ ಅಂತಂದರೆ ಇದು ಈಗ ಇಲ್ಲಿ ಕೊಟ್ಟಿದೆ ನೋಡಿ, ದ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಕಾಣಿಸ್ತಲ್ವಾ? ಹಾಂ, ಬ್ರಿಟಿಷ್ ಮ್ಯೂಸಿಯಮಲ್ಲಿ ಏನಾಗಿದೆ? ಇದು ಇಟ್ಟಿದ್ದಾರೆ, ಇದು ಲಾಂಗ್ ಪೀರಿಯಡ್, ಅದನ್ನ ಹಾಗೇ ಇಟ್ಟಿದ್ದಾರೆ. ಓಕೆನಾ? ಅದು ಚೇಂಜ್ ಆಗಿಲ್ಲ ನಂತರ. ಓಕೆ, ಈಗ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ, ದ ಮೌಂಟೇನ್ ಸ್ಟುಡ್ ಆ್ಯಸ್ ಆ್ಯನ್ ಅನ್ಚೇಂಜಿಂಗ್ ವಿಟ್ನೆಸ್ ಟು ದ ಪಾಸೇಜ್ ಆಫ್ ಸೆಂಚುರೀಸ್. ಅಂತಂದರೆ ಮೌಂಟೇನ್ ಏನಿತ್ತು ಅದು ಚೇಂಜೇ ಆಗಲಿಲ್ಲ, ಅನ್ಅಫೆಕ್ಟೆಡ್. ಅಂದರೆ ನಾವು ಎಂಥದೇ ಮಾಡಿದ್ರು, ಸುಮಾರೆಲ್ಲ ಎಫೆಕ್ಟ್ ಮಾಡಿದ್ರು ವರ್ಲ್ಡ್ ಏನೇನೇನೋ ಚೇಂಜಸ್ ಮಾಡಿದ್ರು, ಆ ಮೌಂಟೇನ್ ಚೇಂಜೇ ಆಗಲಿಲ್ಲ ಅನ್ನೋ ಥರ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದರೆ ಕಾಗ್ನೇಟ್ ಅಂತಂದ್ರೆ ಏನು? ಸಂಬಂಧಿತ, ಒಂದಕ್ಕೊಂದಕ್ಕೆ ಸಂಬಂಧ ಇರೋದು. ಅಲ್ಲೂ ಅದೇ ಇತ್ತಲ್ವಾ? ಫಸ್ಟ್ ನೀವು ಸೆಕೆಂಡ್ ವರ್ಡ್ ಬಿಡಿ. ಸೆಕೆಂಡ್ ವರ್ಡು ನಾವು ಒಂದನೇದಕ್ಕೆ ನಾವು ರಿಲೇಟ್ ಮಾಡಿದ್ವಿ. ಹೆಂಗೆ ಅಂತಂದರೆ, ಇದು ಚೇಂಜ್ ಆಗಲ್ಲ, ಇದು ಚೇಂಜ್ ಆಗಲ್ಲ ಅಂತ. ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಓವರ್ ದ ಟೈಮ್. ಸೆಕೆಂಡ್ ಅನ್ಚೇಂಜಿಂಗ್ ಅಂತಂದ್ರೆ ಚೇಂಜ್ ಆಗ್ತಾಯಿಲ್ಲ, ಒಂದಕ್ಕೊಂದಕ್ಕೆ ಹಾಗೆ ಸಂಬಂಧ, ವರ್ಷಾನುಗಟ್ಲೆ ಸಂಬಂಧ ಹೊಂದ್ಕೊಂಡೇ ಬಂದಿದೆ, ಅದು ಚೇಂಜ್ ಆಗಿಲ್ಲ. ಇಲ್ಲಿ ಕಾಗ್ನೇಟ್ ಅಂತಂದ್ರೆ ಏನು? ಒಂದಕ್ಕೊಂದಕ್ಕೆ ಸಂಬಂಧ ಇರೋದು. ಇಲ್ಲಿ ಇದಕ್ಕೆ ಸಂಬಂಧ ಹಿಂಗೆ ನೋಡಿದ್ರ, ಇಲ್ಲಿಂದ ಸ್ಟಾರ್ಟ್ ಆಗಿ ಇದಕ್ಕೂ ಸಂಬಂಧ. ಈಗ ನಮ್ಮ ರಾಯಲ್ ಹಾಲಿಡೇಸು ಯಾವುದೋ ಒಂದು ಬರ್ತಿತ್ತಲ್ರಿ, ಕಂಪ್ನಿಗಳು ಜನ ಸೇರಿಸೋದು ಹಿಂಗೆ ಇತ್ತು ತಾನೆ. ಇಬ್ಬರನ್ನ ಸೇರಿಸ್ರಿ ಅಂತಂದರೆ, ಇಬ್ಬರನ್ನ ಸೇರಿಸಿದ್ರೆ ನಿಮಗೆ ದುಡ್ಡು ವಾಪಸ್ ಬರುತ್ತೆ. ನೆಕ್ಸ್ಟ್ ಇನ್ನಿಬ್ರು ಸೇರಿಸಿದ್ರೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ಅವ್ರು ಮತ್ತೆ ಇಬ್ಬರನ್ನ ಸೇರಿಸ್ಬೇಕು. ಹೀಗೆ ಹಾಗೆ ಅಲ್ವಾ ಇದು? ಜೋಡಿ ಯಾರ್ಯಾರು ಮಂಗ ಆಗಿದ್ದೀರಾ ಕಮೆಂಟ್ ಮಾಡಿರಿ ಅದರಲ್ಲಿ. ಓಕೆ, ಕಾಗ್ನೇಟ್ ಅಂತಂದ್ರೆ ಏನು? ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇರೋದು, ರಿಲೇಟೆಡ್ ಟು ಕಮಿಂಗ್ ಫ್ರಮ್ ಸೇಮ್ ಸೋರ್ಸ್. ಅಂದರೆ ಯಾವುದೋ ಒಂದು ಸೋರ್ಸಿಂದ, ಸೇಮ್ ಸೋರ್ಸಿಂದ, ಅದು ಚೇಂಜ್ ಆಗಿಲ್ಲ, ಬೇರೆದಲ್ಲ, ಒಂದೇ ಸೋರ್ಸಿಂದ ಬಂದಿದೆ. ಅಫನ್ ಯೂಸ್ಡ್ ಫಾರ್ ವರ್ಡ್ಸ್ ವಿತ್ ಕಾಮನ್ ಒರಿಜಿನ್. ಇಟ್ ಇಂಪ್ಲೈಸ್ ಎ ಶೇರ್ಡ್ ಆನ್ಸೆಸ್ಟ್ರಿ ಆರ್ ಸ್ಟ್ರಕ್ಚರಲ್ ಸಿಮಿಲಾರಿಟಿ. ಅಂತಂದರೆ ಇದು ಆನ್ಸೆಸ್ಟ್ರಿ ಅಂತ ಏನು ಹೇಳ್ರಿ, ಒಂದು ಪುರಾತನ ಒಂದು ಇದರಿಂದ ಬಂದಿರುವಂಥದ್ದು. ಅದೇ ಒಂದು ಇದನ್ನ ತಗೊಂಬಂದಿದೆ. ಈಗ ಹೆಂಗೆ ಅಂತಂದರೆ, ಈಗ ಒಂದು ಮನೆಯಲ್ಲಿ ನೀವು ಇರ್ಕೊಳ್ಬೋದು, ನಿಮ್ಮ ತಾತನ ಹೋಲಿಕೆಯಿಂದ ಬಂದಿರ್ಬೋದು ನೀವು, ಅಥವಾ ಹಿಂಗೆ ಬರ್ತಾರಲ್ಲ ಪೀಳಿಗೆಯಿಂದ ಪೀಳಿಗೆ ಹಾಗೆ. ಅಥವಾ ಸ್ಟ್ರಕ್ಚರಲ್ ಸಿಮಿಲಾರಿಟಿ, ಯಾವುದೋ ಒಂದು ಇದು ಯಾರೋ ಒಬ್ಬರು ಒಂದು ಕಂಪ್ನಿ ಏನೋ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಅಂತಂದರೆ, ಅವ್ರದ್ದೊಂದು ಸ್ಟ್ರಕ್ಚರು ಓವರ್ ದ ಪೀರಿಯಡ್, ಕಾಲಾಂತರದಿಂದನೂ ಸೇಮ್ ಇರ್ತಾ ಇರುತ್ತೆ. ಓಕೆನಾ? ಆ ಥರ ಅಂತಂದರೆ ಕಾಗ್ನೇಟ್ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಟಾಟಾ ಕಂಪ್ನಿ ಅಂತಂದರೆ ಅವ್ರದ್ದೊಂದು
ಥೀಮ್ ಇರುತ್ತೆ, ಅದೇ ಥೀಮ್ ಮೇಲೆ ಬೇರೆ ಬೇರೆ ಕಾರ್ ಮಾಡಿದ್ರೆ ಓ ಇದು ಟಾಟಾ ಕಂಪ್ನಿ ಥರದ ಕಾರು ಅನ್ನೋ ಥರ ಗೊತ್ತಾಗೋ ಥರ ಮಾಡ್ತಾರೆ. ದ ಇಂಗ್ಲಿಷ್ ವರ್ಡ್ ಸ್ಟಾರ್ ಈಸ್ ಕಾಗ್ನೇಟ್ ವಿತ್ ದ ಜರ್ಮನ್ ವರ್ಡ್ ಸ್ಟರ್ನ್. ನೋಡ್ರಿ, ಇಂಗ್ಲೀಷಾಗ ಒಂದು ಸ್ಟಾರ್ ಅಂತ ಇದೆ, ಅದು ಜರ್ಮನ್ ವರ್ಡ್ ಸ್ಟರ್ನಿಗೆ ಸಂಬಂಧಿಸಿದೆ, ಅದಕ್ಕೆ ರಿಲೇಟೆಡ್ ಇದೆ ಒಂದಕ್ಕೊಂದು. ದೇ ಬೋತ್ ಆರ್ ಶೇರ್ ಸೇಮ್ ಲಿಂಗ್ವಿಸ್ಟಿಕ್ ರೂಟ್ಸ್ ಅಂತಂದ್ರೆ, ಲಿಂಗ್ವಿಸ್ಟಿಕ್ ಅಂತಂದ್ರೆ ಭಾಷಾಶಾಸ್ತ್ರ, ಅದೇ ಒಂದು ಸೇಮ್ ರೂಟನ್ನು ನಾವು ಶೇರ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕೊನ್ನೇಟ್, ಕೋಗ್ನೇಟು, ಕೊನ್ನೇಟ್ ಅರ್ಥ ಆಯ್ತಲ್ವ? ಕನೆಕ್ಟ್ ಅಲ್ವಾ ಅಥವಾ ಕೆನಾಟೋ ಅಲ್ಲ ಇದು. ಕೊನ್ನೇಟ್ ಅಂತಂದ್ರೆ ಸಹಜವಾಗಿ. ಇದು ನೋಡಿ, ಇದು ಲೋಡ್ ಆಗಿಲ್ಲ, ಇದು ಭಾರಿ ಜೋರದವು, ಲೋಡ್ ಆಗೋದಿಲ್ಲ ಹಂಗೆ, ಭಾರಿ ನೆಟ್ ಬೇಕಂತ. ಓಕೆ ಓಕೆ ಕೊನ್ನೇಟ್ ಅಂತಂದ್ರೇನು? ಸಹಜವಾದ ಅಂತಂದ್ರೆ ಎಕ್ಸಿಸ್ಟಿಂಗ್ ಇನ್ ಎ ಪರ್ಸನ್ ಆರ್ ಥಿಂಗ್ ಫ್ರಮ್ ಬರ್ತ್ ಅಂತಂದ್ರೆ ಬೈ ಬರ್ತ್. ಇನ್ನೇಟ್ ಅಂತೀವಲ್ಲ, ಇಲ್ಲೇ ಇದೆಯಾ ಇನ್ನೇಟ್? ಓಕೆ, ಇನ್ನೇಟ್ ಅಂತಂದ್ರೆ ಏನು? ಹುಟ್ಟು ಗುಣ ಅಂತ, ಅಂದ್ರೆ ಇನ್ನೇಟ್ ಬೈ ಬರ್ತ್ ಅಂತೀವಲ್ಲ ಆ ಥರ. ಎಕ್ಸಿಸ್ಟಿಂಗ್ ಇನ್ ಎ ಪರ್ಸನ್ ಆರ್ ಥಿಂಗ್ ಫ್ರಮ್ ಬರ್ತ್. ಓಕೆನಾ? ಹೌದು, ಯಾವತ್ತೂ ಚೇಂಜ್ ಆಗಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೀವಲ್ಲ, ಹಾಗೆ ಅದನ್ನೇನಂತೀವಿ ನಾವು? ಕೊನ್ನೇಟ್ ಅಂತ ಅಂತೀವಿ. ಅಂದರೆ ನ್ಯಾಚುರಲಿ ಲಿಂಕ್ಡ್, ಅದಕ್ಕೆ ಸಂಬಂಧಿಸಿದೆ, ಅದು ಚೇಂಜ್ ಆಗಲ್ಲ, ಮೊದಲಿಂದನೂ ಅದು ಅದನ್ನೇ ಮಾಡ್ತಾ ಬಂದಿದೆ. ಓಕೆನಾ? ಇಟ್ ಡಿಸ್ಕ್ರೈಬ್ಸ್ ಕ್ವಾಲಿಟೀಸ್ ದಟ್ ಆರ್ ಇನ್ಹೆರೆಂಟ್ ಆ್ಯಂಡ್ ನಾಟ್ ಲರ್ನ್ಡ್ ಓವರ್ ಟೈಮ್ ಅಂತಂದರೆ ಅದೊಂದು ಕ್ವಾಲಿಟೀಸ್, ಯಾವುದೋ ಒಂದು ಕ್ವಾಲಿಟೀಸ್ನ ಅದು ಹೇಳುತ್ತೆ. ಅದು ಯಾವ ಥರ ಕ್ವಾಲಿಟೀಸು? ಅದು ಹುಟ್ಟಿಂದ ಇರುವಂಥದ್ದು. ಓಕೆನಾ? ಅಥವಾ ಅದೀಗ ಅದು ಈಗ ಏನೋ ಅವನು ಕಲ್ತ್ಕೊಂಡಿರೋದು, ಮೊದಲಿಂದ ಬಂದಿರೋದು. ನೋಡ್ರಿ, ಇಟ್ ನಾಟ್ ಲರ್ನ್ಡ್ ಓವರ್ ಟೈಮ್, ಮೊದಲು ಕಲ್ತ್ಕೊಂಡು ಬಂದಿರೋದಲ್ಲ, ಅದು ಅವ್ನು ಅಡಾಪ್ಟ್ ಮಾಡ್ಕೊಂಡಿರೋದಲ್ಲ, ಅದು ಒಂಥರ ಹುಟ್ಟು ಗುಣ ಅಂತೀವಲ್ಲ ಹಾಗೆ. ಓಕೆನಾ? ಸಮ್ ಬರ್ಡ್ಸ್ ಹ್ಯಾವ್ ಎ ಕೊನೆಟ್ ಎಬಿಲಿಟಿ ಟು ನೇವಿಗೇಟ್ ಅಕ್ರಾಸ್ ಆಸಿಯನ್ಸ್ ಡ್ಯೂರಿಂಗ್ ದೇರ್ ವೆರಿ ಫಸ್ಟ್ ಮೈಗ್ರೇಷನ್ ಸೀಸನ್. ಈಗ ನೋಡಿ, ಒಂದು ಬರ್ಡ್ ಇರ್ಬೋದು, ಯಾವುದೇ ಇರ್ಬೋದು, ಅವಕ್ಕೆ ಒಂದು ಇದಿರುತ್ತೆ, ಏನೋ ಹ್ಯಾಬಿಟ್ ಇರುತ್ತೆ. ಅವಕ್ಕೆ ಯಾರು ಹೇಳ್ಕೊಡ್ಬೇಕಾ? ಅವು ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತೇಳಿ ಅವರು ಪೇರೆಂಟ್ಸ್ ಏನೂ ಹೇಳ್ಕೊಡಲ್ಲ, ಆದರೂ ಅಲ್ಲಿಗೆ ಹೋಗ್ತವೆ. ಈಗ ಎಕ್ಸಾಂಪಲ್ ಅಂತಂದರೆ, ಒಂದ್ಸರಿ ರಮೇಶ್ ಅರವಿಂದ್ ಅವರು ಒಂದು ಇದನ್ನ ಶೇರ್ ಮಾಡಿದರು, ಒಂದು ಇದರಲ್ಲಿ ಅವರು ಇನ್ಸ್ಟಾದಲ್ಲಿ, ಆ ಒಂದು ಆಮೆಗಳ ಬಗ್ಗೆ, ಸಮುದ್ರ ಆಮೆಗಳ ಬಗ್ಗೆ ಶೇರ್ ಮಾಡಿದರು. ಏನಂತಂದರೆ, ಅವರು ಆ ಒಂದು ಆಮೆಗಳು ಇರ್ತಾವಲ್ಲ, ಅವು ರಮೇಶ್ ಅರವಿಂದು ಯಾರೋ ನಂಗೆ ಸರಿ ನೆನಪಿಲ್ಲ, ಬಟ್ ಇರಬೇಕು, ರಮೇಶ್ ಅರವಿಂದ್ ಇರಬೇಕು. ಅವು ಏನು ಮಾಡ್ತಾವಂತಂದರೆ, ಅವು ಮೊಟ್ಟೆ, ಆ ಸಮುದ್ರದ ಆಮೆಗಳು ಬಂದು ದಿಡದಲ್ಲಿ ಒಂದು ಮೊಟ್ಟೆ ಇಟ್ಟು ಹೋಗಿರ್ತವೆ ಮುಚ್ಚಾಕಿ. ಅವು ಓವರ್ ದ ಟೈಮ್ ಏನಾಗುತ್ತೆ, ಅದು ಹ್ಯಾಚಸ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅದು ಮೊಟ್ಟೆ ಹೊಡೆಯುತ್ತೆ, ಮರಿ ಹುಟ್ಟತ್ತೆ. ಮರಿ ಹುಟ್ಟಿ ಅಲ್ಲಿಂದ ಆ ಮರಿಗಳು ನಿಧಾನ ಸಮುದ್ರದ ಕಡೆ ಅಟ್ರಾಕ್ಟ್ ಆಗಿ ಅವೇ ನಡ್ಕೊಂಬಂದು ಸಮುದ್ರ ಸೇರ್ತಾವೆ. ಅವಕ್ಕೆ ಯಾರು ಹೇಳೋದಿಲ್ಲ, ಅವರ ಪೇರೆಂಟ್ಸು ಇರೋದಿಲ್ಲ ಅಲ್ಲಿ. ಅಂತಂದರೆ ಅವು ಒಂದು ಬೈ ಬರ್ತ್, ಅದೊಂಥರ ಹುಟ್ಟು ಗುಣ ಅವಕ್ಕೆ ಆ ಥರದ್ದು. ಓಕೆ, ಅರ್ಥ ಆಯ್ತಲ್ವ? ಸಹಜವಾದ ಕೊನೆಟ್ ಅಂದರೆ ಆ ಥರ, ಅದು ಯಾವತ್ತೂ ಚೇಂಜ್ ಆಗಲ್ಲ, ಅವ್ರ ಹತ್ರ ಜೊತೆಗೇನೆ ಇರ್ತದೆ ಅಂತ. ಈಗ ರಿಸೆಂಬ್ಲೆಂಟ್ ಅಂತಂದರೆ ಹೋಲೋದು, ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ನೋಡಿ, ಇದನ್ನು ನೋಡಿದ್ರೆ ನಿಮಗೊಂದು ರಿಲೇಟೇಬಲ್ ಅನ್ಸುತ್ತಲ್ವಾ? ಇದಕ್ಕೇನೋ ಮ್ಯಾಚಿಂಗ್ ಇದೆ ಅನ್ನೋ ಥರ. ಅಂದರೆ ಹ್ಯಾವಿಂಗ್ ಲೈಕ್ಲಿನೆಸ್, ಸಿಮಿಲಾರಿಟಿ, ಸಮ್ ಒನ್ ಆರ್ ಸಮಥಿಂಗ್ ಎಲ್ಸ್. ಇಟ್ ಈಸ್ ಯೂಸ್ಡ್ ವೆನ್ ಟೂ ಥಿಂಗ್ಸ್ ಶೇರ್ ರೆಕಗ್ನೈಸೇಬಲ್ ಫಿಸಿಕಲ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಟ್ರೈಟ್ಸ್. ಅಂತಂದರೆ ಒಂದೇ ಥರ ಗುಣಲಕ್ಷಣಗಳನ್ನು ಹೊಂದಿರೋದು, ಒಂದು ಸೇಮ್ ಹೋಲಿಕೆಯನ್ನು ಹೊಂದಿರೋದು. ಓಕೆನಾ? ಟೂ ಏನ್ಷಿಯಂಟ್ ಕೀಸ್ ವರ್ ಸ್ಟ್ರಿಕ್ಟ್ಲಿ ರಿಸೆಂಬ್ಲೆಂಟ್ ಥ್ರೂ ದೇ ಓಪನ್ಡ್ ಟೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಡೋರ್ಸ್. ಅಂತಂದರೆ ಹಳೇ ಕಾಲದ ಕೀ ಇರ್ತಾವಲ್ಲ, ಅವು ಏನಂತಂದರೆ ಒಂದೇ ಥರ ಕಾಣ್ತವೆ ನೋಡೋದಕ್ಕೆ, ಸೇಮ್ ರಿಸೆಂಬ್ಲೆಂಟ್. ಬಟ್ ಅವು ಎರಡನ್ನು ಹಾಕಿದ್ರೆ ಒಂದೇ, ಇದು ಎರಡು ಏನು, ಒಂದು ಕಬೋರ್ಡಿಗೆ ಒಂದು ಎರಡು ಕೀನು ಹಾಕಿದ್ರೆ ಎರಡೂ ಓಪನ್ ಆಗಿಲ್ಲ, ಅವು ಬೇರೆ ಬೇರೆನೇ ಓಪನ್ ಆಗ್ತವೆ. ನೋಡೋದಕ್ಕೆ ಮಾತ್ರ, ಕಾಣೋದಕ್ಕೆ ಮಾತ್ರ ಸೇಮ್ ಇರ್ತವೆ. ಕೀ ಏನ್ಷಿಯಂಟ್ ಅಲ್ಲ, ಈಗಿನ ಕಾಲದ ಕೀ ಎಲ್ಲ ಒಂದೇ ಥರ ಇರ್ತಾವಲ್ವ, ಸಣ್ಣ ಮುಳ್ಳೇನೇ ವೇರಿಯೇಷನ್ ಇರುತ್ತೆ. ಸೊ ಅವು ಬೇರೆ ಇರ್ತವೆ. ಅರ್ಥ ಆಯ್ತಲ್ವಾ? ಈಗ ಕಮ್ಮೆನ್ಸುರೇಟ್ ಅಂತಂದ್ರೆ ಏನು ಹೇಳ್ರಿ? ಅನುಗುಣವಾದ, ಒಂದಕ್ಕೊಂದಕ್ಕೆ ಸಂಬಂಧ ಇರುವ. ಈಗ ನೋಡ್ರಿ, ಇದಿಷ್ಟಿದೆ, ಇದು ಬೇರೆ ಇದೆ, ಬಟ್ ಎರಡು ಸೇಮ್ ತೂಕ ಇದೆ, ಅಂದ್ರೆ ಅನುಗುಣವಾಗಿದ್ದಾವೆ ಎರಡು. ಇದೇ ಬೇರೆ ವೆಯ್ಟ್ ಇಲ್ಲ, ಸಮ ವೇರಿಯೇಷನ್ ಇದೆ ಅಲ್ವಾ? ಹಾಗೆ ಕರಸ್ಪಾಂಡಿಂಗ್ ಇನ್ ಸೈಜ್ ಅಂತಂದರೆ ಒಂದಕ್ಕೊಂದಕ್ಕೆ ಹೋಲಿಕೆ ಇದೆ, ಡಿಫ್ರೆಂಟ್, ಬೇರೆ ಅಲ್ಲವು, ಒಂದೇ ಥರ. ಆರ್ ಡಿಗ್ರಿ ಇನ್ ಪ್ರಪೋರ್ಷನ್, ಇಟ್ ಇಂಪ್ಲೈಸ್ ದಟ್ ಟೂ ಥಿಂಗ್ಸ್ ಆರ್ ಈಕ್ವಲ್ ಇನ್ ವ್ಯಾಲ್ಯೂ ಆರ್ ಮೆಷರ್. ಅಂತಂದರೆ ಇಷ್ಟು ತನಕ ಏನಿತ್ತು, ಅವು ನೋಡೋದಕ್ಕೆ ಒಂದೇ ಥರ ಅಥವಾ ಗುಣದಲ್ಲಿ ಒಂದೇ ಥರ, ಯಾವತ್ತೂ ಕೂಡ ಅವು ಬೇರೆ ಆಗಿಲ್ಲ, ಇದಾಗಿಲ್ಲ ಅನ್ನೋ ಥರ, ಅಂದರೆ ಚೇಂಜ್ ಆಗಿಲ್ಲ, ಅವಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಇರಲಿಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಮೊದಲಿಂದ ಅನ್ನೋ ಥರ. ಇಲ್ಲೇನು, ಇವು ಸೈಜು ಮತ್ತು
ಹೈಟು ಗೀಟು ಸೈಜು ವೆಯ್ಟಲ್ಲಿ ಈ ಥರದ್ರಲ್ಲಿ ಒಂದಕ್ಕೊಂದಕ್ಕೆ ಮ್ಯಾಚ್ ಇದಾವೆ ಇವು. ಬೇರೆ ಬೇರೆ ಥರ ಇಲ್ಲ, ಒಂದೇ ಥರ ಇದ್ದಾವೆ, ಒಂದಕ್ಕೊಂದಕ್ಕೆ ಹೋಲಿಕೆ ಇದೆ ಸೈಜಲ್ಲಿ ಅನ್ನೋ ಥರ. ಅರ್ಥ ಆಯ್ತಲ್ವಾ? ಟೂ ಥಿಂಗ್ಸ್ ಆರ್ ಓಕೆ 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 ಎಕ್ಸಾಂಪಲ್ ನೋಡುವ. ದ ರಿವಾರ್ಡ್ ಯು ರಿಸೀವ್ ಇನ್ ಲೈಫ್ ಆರ್ ಆಫನ್ ಕಮೆನ್ಸುರೇಟ್ ವಿತ್ ದ ಅಮೌಂಟ್ ಆಫ್ ಎಫರ್ಟ್ ಆರ್ ಡೆಡಿಕೇಶನ್. ಅರ್ಥ ಆಯ್ತಲ್ಲ ಸೆಂಟೆನ್ಸ್ ಏನು ಹೇಳ್ತದೆ ಅಂತಂದರೆ, ನಿಮಗೆ ಒಂದು ರಿವಾರ್ಡ್ ಸಿಗ್ತಾ ಇದೆ, ಅಥವಾ ನಿಮಗೆ ಯಾವುದೊಂದು ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಜಾಬಿಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತಂದರೆ ನಿಮಗೊಂದು ಜಾಬ್ ಸಿಗುತ್ತೆ ಅಂತಂದರೆ ನಿಮ್ಮ ಎಫರ್ಟ್ ಯಾವ ಥರ ಇರುತ್ತೆ. ನಿಮ್ಮ ಸ್ವಲ್ಪ ಈಗ ನಮ್ಮ ಎಸ್ ಎಸ್ ಸಿಲಿ ನೋಡಿದ್ರೆ ಅಥವಾ ಎಸ್ ಎಸ್ ಸಿ ಸಿ ಜಿ ಎಲ್ ನೋಡಿದ್ರೆ ನಿಮಗೆ ರ್ಯಾಂಕ್ ವೈಸ್ ಪೋಸ್ಟ್ ಸಿಗ್ತಾ ಹೋಗುತ್ತಲ್ವ. ನಿಮ್ಮ ಎಫರ್ಟ್, ಯಾರ ಎಫರ್ಟ್ ಜಾಸ್ತಿ ಇರುತ್ತೋ ಅವರು ಎ ಎಸ್ ಒ ಎನ್ ಎಮ್ ಇ ಆಗ್ತಾರೆ. ನಾನು ಫಸ್ಟ್ ವರ್ಡಲ್ಲಿ ಹೇಳಿದ್ದೀನಿ ಯಾರ್ಯಾರು ಯಾವ್ಯಾವ ಪೋಸ್ಟಲ್ಲಿ ಬರ್ತಾರಂತ. ಅವರು ಇನ್ನೂ ಜಾಸ್ತಿ ಇದ್ದಿದ್ರೆ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ತಾರೆ. ಅದೇ ಅವ್ರದ್ದು ಕಡಿಮೆ ಎಫರ್ಟ್ ಇತ್ತು ಅಂತಂದರೆ ಅವ್ರು ಏನಾಗ್ತಾರೆ, ಪೋಸ್ಟಲ್ ಅಸಿಸ್ಟೆಂಟ್ಸ್ ಆಗ್ತಾರೆ. ಎಲ್ಲವೂ ಕೂಡ ಒಳ್ಳೆ ಜಾಬ್ಗಳೇ, ಬಟ್ ಏನಾಗುತ್ತೆ, ಸ್ವಲ್ಪ ಕ್ಯಾಟಗರಿ ಕಡಿಮೆ ಆಗ್ತಾ ಹೋಗುತ್ತೆ. ಇವೆಲ್ಲ ಬಿ ಗ್ರೂಪ್ ಹುದ್ದೆಗಳು, ಇವೆಲ್ಲ ಸಿ ಗ್ರೂಪ್ ಹುದ್ದೆಗಳು, ಈ ಥರದವೆಲ್ಲ ಸಿಗ್ತಾವಲ್ಲ. ಹಾಗೆ ಈಗ ಜಿ ಡಿಲರು ಕೂಡ ಜಿ ಡಿ ಎಕ್ಸಾಮ್ ಸಿ ಎಸ್ ಎಫ್ ಅಲ್ಲಿ ಏನಿದೆ, ನಿಮಗೆ ತುಂಬ ಡಿಮ್ಯಾಂಡ್ ಇದೆ. ನಿಮ್ಮ ಮಾರ್ಕ್ಸ್ ಹೈಯೆಸ್ಟ್ ಇದ್ದರೆ ನಿಮಗೆ ಸಿ ಎಸ್ ಎಫ್ ಸಿಗುತ್ತೆ, ಕಡಿಮೆ ಇದ್ದರೆ ಬಿ ಎಸ್ ಎಫ್ ಯಾವ್ದಾದ್ರು ಸಿಗುತ್ತೆ. ಹೀಗೆ ದ ರಿವಾರ್ಡ್ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಎಷ್ಟೊಂದು ಅಮೌಂಟ್ ಆಫ್ ಎಫರ್ಟ್ ಹಾಕ್ತಿರೋ ನಿಮ್ಗೆ ಅದೇ ಪ್ರಮಾಣದ ಅಷ್ಟೇ ತಕ್ಕಂತೆ ನಿಮಗೇನು ಸಿಗತ್ತೆ, ಬಹುಮಾನ ಸಿಗತ್ತೆ ಅನ್ನೋ ಥರ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಂಜೀನಿಯಲ್ ಅಂತಂದ್ರೆ ಏನು ಹೇಳ್ರಿ? ಆಹ್ಲಾದಕರ. ಈ ಥರದ ವರ್ಡ್ ಎಲ್ಲ ಬಂದಿತ್ತು ಸರ್ ಮೊನ್ನೆ ಸರ್ ಇದರಲ್ಲಿ ಗೊತ್ತಾಗಿತ್ತು ನಮಗೆ ಅಂತ ಹೇಳ್ಬೋದು ನೀವು. ಇದು ವರ್ಡ್ ಅರ್ಥ ಇದೆ ನಮಗೆ ಅಂತ. ಓಕೆ, ಈ ವರ್ಡ್ ನಿಮ್ಗೆ ಅರ್ಥ ಇದೆ. ಕಂಜೀನಿಯಲ್ ಅಂತಂದರೆ ಆಹ್ಲಾದಕರ, ಪ್ಲೀಸೆಂಟ್, ಅಗ್ರಿಯೇಬಲ್ ಬಿಕಾಸ್ ಆಫ್ ಎ ಪರ್ಸ್ನಾಲಿಟಿ, ಕ್ವಾಲಿಟಿ, ಇಂಟ್ರೆಸ್ಟ್ ದಟ್ ಆರ್ ಸಿಮಿಲರ್ ಟು ಒನ್ಸ್ ಎಲ್ಲ ಗೊತ್ತಿದೆ. ಬಟ್ ಇದಕ್ಕೆ ಈ ಹಿಂದಿನ ವರ್ಡಿಗೆ ಇದು ಹೇಗೆ ರಿಲೇಟೇಬಲ್ ಆಗುತ್ತೆ? ಈ ಒಂದೇ ಥರ ಇರೋದು, ರಿಸೆಂಬ್ಲೆಂಟು, ಆಮೇಲೆ ಫಸ್ಟ್ ವರ್ಡ್ ಬಂತಲ್ಲ ಕೊನೆಟು, ಕಾಗ್ನೇಟು, ಅನ್ಚೇಂಜಿಂಗ್, ಹೋಮೋಜಿನಿಯಸ್ಸು, ಈ ಒಂದೇ ಥರ ಎಲ್ಲ ಓವರ್ ದ ಟೈಮು ಒಂದೇ ಥರ ಇರೋದು, ಅಥವಾ ಒಂದಕ್ಕೊಂದು ಹೋಲಿಕೆ ಇರೋದು, ಈ ಥರ ವರ್ಡಿಗೆ ಇದು ಹೇಗೆ ರಿಲೇಟ್ ಆಗುತ್ತೆ? ಎಲ್ಲೋಯ್ತು ಕಂಜೀನಿಯಲ್ ಹೇಗೆ ರಿಲೇಟ್ ಆಗುತ್ತೆ ಅಂತಂದರೆ, ಇದೇನು ಆಹ್ಲಾದಕರ, ಯಾವುದೋ ಒಂದು ಇದೊಂದು ತಿನಿಸಿದೆ ಅಂತ ಅಂದ್ಕೊಳ್ರಿ. ಇದು ಆಹ್ಲಾದಕರ, ನಿಮ್ಮ ಟೇಸ್ಟ್ ಅಂತಂದರೆ ನಿಮ್ಮ ಬಯಕೆ, ನಿಮ್ಮ ಆಸೆ ಇದೆಯಲ್ಲ, ನಿಮ್ಮ ಆಸೆಗೆ ಅವರಿಲ್ಲಿ ಇಟ್ಟಿರೋದಕ್ಕೆ ಎರಡಕ್ಕೂ ಮ್ಯಾಚ್ ಆದರೆ ಏನಾಗುತ್ತೆ, ನೀವೇನು ತಿನ್ಬೇಕಂತ ಅಂದ್ಕೊಂಡಿದ್ದೀರೋ ಅಲ್ಲೂ ಕೂಡ ಅದನ್ನೇ ಇಟ್ಟಿದ್ದಾರೆ ಅಂದಾಗ ನಿಮಗದು ಮ್ಯಾಚ್ ಆಗುತ್ತೆ. ನಿಮ್ಮ ಒಂದು ಡಿಸೈರಿಗೆ, ನಿಮ್ಮ ಆಸೆಗೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ವಾಲಿಟೀಸ್, ಎ ಪರ್ಸ್ನಾಲಿಟಿ, ಕ್ವಾಲಿಟೀಸ್ ಆರ್ ಇಂಟ್ರೆಸ್ಟ್, ನಿಮ್ಮ ಇಂಟ್ರೆಸ್ಟ್ ದಟ್ ಆರ್ ಸಿಮಿಲರ್ ಟು ಒನ್ಸ್ ಓನ್ ಅಂತಂದರೆ ಇಲ್ಲಿ ಕೊಟ್ಟಿರೋದು ಏನು, ಅವನ ಒಂದು ಇಂಟ್ರೆಸ್ಟ್ ಕ್ವಾಲಿಟೀಸಿಗೆ ಹೊಂದಿಕೆ ಇದೆ, ಹೋಲಿಕೆ ಇದೆ. ಅವಾಗ ಏನಾಗುತ್ತೆ, ನಿಮಗೆ ಆ ಒಂದಕ್ಕೊಂದಕ್ಕೆ ಹೋಲಿಕೆ ಇದ್ದಾಗ ಇಲ್ಲಿರೋ ತಿಂಡಿಗೆ ನಿಮ್ಮ ಬಯಕೆಗೆ ಎರಡಕ್ಕೂ ಮ್ಯಾಚ್ ಆದಾಗ ಏನಾಗುತ್ತೆ, ನಿಮಗೆ ಆಹಾ ಸೂಪರ್ ಅಂತ ಆಹ್ಲಾದಕರ ಅನಿಸುತ್ತೆ. ಸೊ ಇನ್ ದಟ್ ವೇ ಈಗ ನಾವು ಕಂಜೀನಿಯಲ್ ಅಂತಂದರೆ ಓನ್ಲಿ ಆಹ್ಲಾದಕರ. ಬಟ್ ಎಕ್ಸಾಮಲ್ಲಿ ನಿಮಗೆ ಏನು ಕೊಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಕಂಜೀನಿಯಲ್ ಅಂತ ಕೊಡಲ್ಲ. ಹೆಂಗೆ ಕೊಡ್ತಾರೆ ಅಂತಂದರೆ ಒಂದು ಸೆಂಟೆನ್ಸ್ ಕೊಡ್ತಾರೆ, ಸೆಂಟೆನ್ಸಲ್ಲಿ ಆ ವರ್ಡನ್ನು ಕೊಡ್ತಾರೆ. ಅವಾಗ ಏನಾಗುತ್ತೆ, ಈ ಥರ ಮೀನಿಂಗ್ ಕೊಡುತ್ತೆ. ಅವಾಗ ನೀವು ಗೊತ್ತಿರಬೇಕಾಗತ್ತೆ ಹೆಂಗೆ ರಿಲೇಟ್ ಆಗುತ್ತೆ ಮೀನಿಂಗ್ ಅಂತೇಳಿ. ಇಲ್ಲಾಂತಂದರೆ ಕಷ್ಟ ಆಗುತ್ತೆ. ನೀವು ಯಾರಾದರೂ ಈ ಥರ ಆಹ್ಲಾದಕರ ಕೊಟ್ಬಿಡ್ತಾರೆ, ಆಹ್ಲಾದಕರನ ಹೋಮೋಜಿನಿಯಸ್ ನೀವು ಸಿನೋನಿಮ್ ಅಂತ ಯಾರು ಹಾಕ್ತಾರೆ? ಚಾನ್ಸೇ ಇಲ್ಲ, ಹಾಕೋದಕ್ಕಾಗಲ್ಲ, ಗೊತ್ತಿರಬೇಕಲ್ಲ ಫಸ್ಟ್ ಆಫ್ ಆಲ್. ಸೊ ಅರ್ಥ ಆಯ್ತಲ್ವ ಇದು ಹೆಂಗೆ ರಿಲೇಟ್ ಆಗುತ್ತೆ ಅಂತ? ಇದಕ್ಕೋಸ್ಕರ ಒಬ್ಬ ಟೀಚರ್ಸಿನ ರಿಕ್ವೈರ್ಮೆಂಟ್ ಇದೆ, ವೊಕ್ಯಾಬ್ಯುಲರಿಗೆ ಟೀಚರ್ಸಿನ ರಿಕ್ವೈರ್ಮೆಂಟ್ ಯಾಕಿರುತ್ತೆ ಅಂತಂದರೆ ಇದಕ್ಕೋಸ್ಕರನೇ, ಈ ಥರದ್ದು ನಿಮಗೆ ಸಿಂಕ್ ಆಗಬೇಕು ಅನ್ನೋದಕ್ಕೋಸ್ಕರ. ಅರ್ಥ ಆಯ್ತಲ್ವ ಆಹ್ಲಾದಕರ ಹೇಗೆ ನಿಮಗೆ ರಿಲೇಟ್ ಆಗಿದೆ ಅಂತ? ಇಲ್ಲೂ ಕೂಡ ಹೋಲಿಕೆನೇ ಆಗ್ತಾ ಇದೆ. ಇಲ್ಲಿ ಏನಕ್ಕೆ ಹೋಲಿಕೆ ಆಗ್ತಿದೆ? ನಿಮ್ಮ ಮನಸ್ಸಲ್ಲಿರೋ ಬಯಕೆಗೆ, ಇಲ್ಲಿಟ್ಟಿರೋ ತಿಂಡಿಗೆ, ಎರಡಕ್ಕೂ ಹೋಲಿಕೆ ಆಗ್ತಿದೆ. ಎಕ್ಸಾಂಪಲು, ಈಗ ಮಳೆ ಗಾಳಿ ಚಳಿ ಎಲ್ಲ ಬರ್ತದೆ. ಇಂಥ ಟೈಮಲ್ಲಿ ಒಳ್ಳೆ ಟೀ ಶಾಪು, ಒಂದು ಬೋಂಡ ಅಂಗಡಿ ಕೊಟ್ಬಿಟ್ರೆ ಆಹಾ, ನಿಮ್ಮ ಮನಸ್ಸಲ್ಲೂ ಅದೇ ಇರುತ್ತೆ, ಇಲ್ಲೂ ಅದೇ ಇರುತ್ತೆ. ಅದೇ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಬಿಸಿ ಬಿಸಿ ಬೋಂಡ ಇಟ್ಟಿದ್ದಾರೆ, ಇಷ್ಟ ಆಗುತ್ತಾ? ಇಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೇ ಅಲ್ಲಿ ಸಿಂಕ್ ಆದಾಗ ಏನಾಗುತ್ತೆ, ಆ ಥರ ಹೋಲಿಕೆಗೆ ಇದು ರಿಲೇಟೇಬಲ್. ಹಾಗಾಗಿ ಇದನ್ನ ಸಿನೋನಿಮ್ ಆಗಿ ತಗೊಂಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಕಂಜನರಿಕ್ ಅಂತಂದ್ರೆ ಏನು? ಒಂದೇ ಜಾತಿಯ, ಒಂದೇ ಥರ ಇರೋದು, ಬಿಲಾಂಗಿಂಗ್ ಟು ದ ಸೇಮ್. ಇದಕ್ಕೆ ಎಕ್ಸಾಂಪಲ್ ಓದಿಲ್ಲಲ್ವಾ? ಸರಿ, ನೋಡೋಣ. ದ ಕಂಜಿನಿಯಲ್ ಅಟ್ಮಾಸ್ಫಿಯರ್ ಆಫ್ ಸ್ಮಾಲ್ ಕೇಫ್ ಮೇಡ್ ಇಟ್ ದ ಪರ್ಫೆಕ್ಟ್ ಪ್ಲೇಸ್ ಫಾರ್ ಲಾಂಗ್ ಫ್ರೆಂಡ್ಲಿ ಕಾನ್ವರ್ಸೇಷನ್ ಅಂತ ಅರ್ಥ ಆಯ್ತಲ್ಲ? ಅಂದರೆ ಒಂದೇ ಒಂದು ಆಹ್ಲಾದಕರ ಅಟ್ಮಾಸ್ಫಿಯರ್ ಇತ್ತಲ್ಲ ಒಂದು ಕೇಫಲ್ಲಿ. ಕೆಫೆ ಅಂತಂದರೆ ಕೆಫೆಯಲ್ಲಿ ಇದು ಏನು ಕೆಫೆ ಅಂದ್ರೆ ಗೊತ್ತಲ್ವ, ಅದರಲ್ಲಿ ಅದು ಏನು ಮಾಡ್ತು, ಒಂದು ಫ್ರೆಂಡ್ಲಿ ಕಾನ್ವರ್ಸೇಷನ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಕೂತ್ಕೊಂಡು ಇದು ಮಾಡಲಿಕ್ಕೆ ಅದೊಂದು ಬೆಸ್ಟ್ ಪ್ಲೇಸ್ ಅಂತ ಕಾಣಿಸ್ತು. ಅರ್ಥ ಆಯ್ತಲ್ವ? ನೆಕ್ಸ್ಟ್
ಹ್ಮ್. ಓಕೆ. ಕಂಜನರಿಕ್ ಅಂತಂದ್ರೇನು? ಒಂದೇ ಜಾತಿಯ, ಬಿಲಾಂಗಿಂಗ್ ಟು ದ ಸೇಮ್ ಜನಸ್ or group of similar things. In biology it refers to species that are closely related within the classification. ಈಗ ಎಕ್ಸಾಂಪಲ್ ಬಯಾಲಜಿಯಲ್ಲಿ ನಾವು ಏನು ಮಾಡ್ತೀವಿ, ಒಂದು ಈಗ ನೋಡ್ರಿ ಬೆಕ್ಕು, ಆಮೇಲೆ ಹುಲಿ, ಚಿರತೆ, ಇವೆಲ್ಲ ಏನಾಗ್ತವೆ ಒಂಥರ ಒಂದೇ ಜಾತಿ. ಅವು ಯಾವುದದು, ಈಗ ಅವ್ರದ್ದು ಸೈಂಟಿಫಿಕ್ ನೇಮು ಚೇಂಜ್ ಆಗುತ್ತೆ. ಈಗ ಪ್ಯಾಂಥರ ಟೈಗ್ರಿಸ್ ಅಂತಂದರೆ ಟೈಗರು. ಆಮೇಲೆ ಏನು, ಇದಕ್ಕೆ ಯಾವುದು, ಚಿರತೆಗೆ ಒಟ್ಟಲ್ಲೈತೆ ಬಾಯಿಗೆ ಬರ್ತಿಲ್ಲ, ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ ನೆನಪು ಬರ್ತಾರೆ. ಓಕೆ, ಅವೆಲ್ಲ ಏನು ಪ್ಯಾಂಥರ ಫ್ಯಾಮಿಲಿ, ಆ ಜಾತಿಗೆ ಸೇರ್ತವೆ, ಒಂದೇ ಜಾತಿ ಬರ್ತಾವಲ್ಲ. ಈ ಒಂದೇ ಜಾತಿಯಲ್ಲಿ ಏನು ಮಾಡುತ್ತೆ, ಆ, ಈಗ ಒಂದೇ ಜಾತಿಯಲ್ಲಿ ಬೇರೆ 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 ಪ್ರಾಣಿಗಳು, ಹೌದು, ಅವರ ಒಂದು ಇದು ಬೇರೆ, ಕ್ವಾಲಿಟೀಸ್ ಬೇರೆ, ಬಟ್ ಅವರ ಒಂದು ಜಾತಿ ಸೇಮ್. ಹಾಗೆ ಅಂದ್ರೆ ಬಯಾಲಜಿಯಲ್ಲಿ ಹಂಗೆ ರಿಲೇಟ್ ಆಗುತ್ತೆ. ಕಂಜೆನಿಯಸ್ ಅಂತಂದ್ರೆ, ಕಂಜೆನರಿಕ್ ಅಂತಂದ್ರೆ ಹಾಗೆ ಒಂದೇ ಜಾತಿ, ಒಂದೇ ಥರದ್ದು, ಒಂದಕ್ಕೊಂದಕ್ಕೆ ರಿಲೇಟ್ ಇದೆ. ಬೆಕ್ಕು ಸಣ್ಣದಿದೆ, ಹುಲಿ ದೊಡ್ಡದಿದೆ ಅಂತಂದ್ರೆ ಒಂದೇ ಥರ ಜಾತಿ ಅಂತ ಅಂತೀವಲ್ಲ, ಒಂದೇ ಜಾತಿ ಅವು ಅಂತ, ಹಾಗೆ. ಓಕೆ, ಬಿಲಾಂಗ್. ಓಕೆ, ಎಕ್ಸಾಂಪಲ್ ನೋಡೋದಾದ್ರೆ ಇವ್ರೇನಪ್ಪ. ಓಕೆ, ದ ಬಾಟನಿಸ್ಟ್ identified several congeneric plants in a meadow, nothing their similar leaf structure. ಓಕೆ, ಏನೀಗ ಅಂತಂದರೆ ಬಾಟ್ನಿಸ್ಟ್ ಏನು ಮಾಡಿದ್ರು, several congeneric ಪ್ಲಾಂಟ್ಸನ್ನು ಒಂದು ಒಂದು ಇದರಲ್ಲಿ ಪ್ಲಾಂಟ್ಸ್ ಒಂದು ಮಿಡೋ ಅಲ್ಲಿ ಏನು ಮಾಡಿದ್ರು ಅವರು, ಕಂಜೆನರಿಕ್ ಪ್ಲಾಂಟ್ಸನ್ನು ಅವರು ಏನು ಮಾಡಿದ್ರು, ಫೈಂಡ್ ಔಟ್ ಮಾಡಿದ್ರು. ಅಂದರೆ ಒಂದೇ ಜಾತಿ ಇರೋದು, ಬಟ್ ಅವು ಏನಾಗಿತ್ತು, ನಥಿಂಗ್ ದೇರ್ ಸಿಮಿಲರ್ ಇನ್ ಲೀಫ್ ಸ್ಟ್ರಕ್ಚರ್ ಇತ್ತಲ್ಲ, ಅದರಲ್ಲಿ ಸಿಮಿಲರ್ ಇರಲಿಲ್ಲ, ಎಲ್ಲವೂ ಬೇರೆ 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 ಬೇರೆನೇ ಇದ್ವು. ಅರ್ಥ ಆಯ್ತಲ್ವಾ? ಸೆವೆರಲ್ ಕಂಜನರಿಕ್ ಪ್ಲಾಂಟ್ಸ್ ಇನ್ ದ ಮಿಡೋ ಅಂತಂದರೆ ಈಗ ಇದು ಬರುತ್ತಲ್ರಿ, ಈ ಗ್ರಾಸ್ ಲ್ಯಾಂಡ್ ಬರುತ್ತಲ್ಲ, ಒಂಥರ ಹುಲ್ಲು, ಸುಮಾರು ಹುಲ್ಲು, ಬೇರೆ 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 ಹುಲ್ಲು, ಒಂಥರದ ಒಂದು ಒಂದು ಬುಷ್ ಹುಲ್ಲು, ಒಂದು ಹೂವು, ಈ ಥರ ಇರ್ತಲ್ಲ, ಹುಲ್ಲಿಂದ ರಾಶಿ ಇರ್ತಲ್ಲ, ಒಂಥರ ಫುಲ್ ಒಂದು ಏನಂತೀವಿ ನಾವು, ಒಂದು ಪ್ಲಾಂಟೇಶನ್ ಥರ ಸುಮಾರು ಹುಲ್ಲುಗಾವಲು ಅಂತೀವಲ್ಲ, ಆ ಥರದ್ದು, ಅದು ಮಿಡೋ ಅಂದರೆ ಹುಲ್ಲುಗಾವಲು. ಹಾಂ, ನಥಿಂಗ್ ದೇ ಸಿಮಿಲರ್ ಲೀಫ್ ಸ್ಟ್ರಕ್ಚರ್, ಎಲ್ಲವೂ ಬೇರೆ 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 ಲೀಫ್ ಸ್ಟ್ರಕ್ಚರ್ ಇದ್ರು, ಒಂದೇ ಥರ ಜಾತಿ ಆದರೂ ಕೂಡ ಲೀಫ್ ಸ್ಟ್ರಕ್ಚರ್ ಬೇರೆ ಬೇರೆ ಅಂತ. ಅರ್ಥ ಆಯ್ತಲ್ವಾ? ಓಕೆ, ಯಾಕೆ ಮುಂದೆ ಹೋಗ್ತಾರೆ ಇದು? ಹಾಂ, ಓಕೆ. ಡಿಸ್ಪರೇಟ್. ಓಕೆ, ಅಲ್ಲಿಗವು ಅಷ್ಟು ಸಿನೋನಿಮ್ ಮುಗಿದು, ಒಂದಕ್ಕೊಂದಕ್ಕೆ ಸಿನೋನಿಮ್ ಮುಗಿದು. ಓಕೆನಾ? ನಾನು ಹೇಗೆ ಮಾಡ್ತಾಯಿದ್ದೀನಿ, ನಾನು ಪ್ರತಿ ಕ್ಲಾಸಲ್ಲಿ ಹೇಳಿದ್ದೇನೆ. ಈಗ ಏನು ಮಾಡಿದೆ ಅಂತಂದರೆ, ಒಂದೇ ಫಸ್ಟಿನ ವರ್ಡ್ ಮುಂದಕ್ಕೆ ಎಲ್ಲ ಸಿನೋನಿಮ್ನು ಬರೆದು ಹಾಕೋದನ್ನು ನಾನು ನಿಲ್ಲಿಸಿದ್ದೇನೆ, ಸುಮ್ಮನೆ ಟೈಮ್ ವೇಸ್ಟ್ ಅಂತ. ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ ನಿಮಗೆ, ಗೊತ್ತಾಗ್ತಲ್ವಾ? ಇವಿಷ್ಟೇನು ಒಂದಕ್ಕೊಂದಕ್ಕೆ ಸಿನಾನಿಮ್ ಇವು. ಓಕೆನಾ? ಯಾಕೆ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಒಂದಕ್ಕೊಂದಕ್ಕೆ ಸಿನಾನಿಮ್ನ ಒಟ್ಟಿಗೆ ಮಾಡಿದ್ದೇನೆ ನಾನು. ಬೇರೆ ಬೇರೆ ವರ್ಡ್ ಆದರೂ ಕೂಡ ನಾ ಸಿನೋನಿಮ್ಗಳನ್ನು ಒಂದು ಕಡೆ ಹಾಕ್ಕೊಂಡಿದ್ದೇನೆ. ಓಕೆನಾ? ಅಂದರೆ ಆ್ಯಂಟೋನಿಮ್ಗಳನ್ನು ಒಂದು ಕಡೆ ಹಾಕ್ಕೊಂಡಿದ್ದೇನೆ. ಅವಾಗ ಏನಾಗುತ್ತೆ ನಿಮಗೆ, ಯಾವುದೋ ಒಂದು ವರ್ಡ್ ಅಂತ ತಿಳ್ಕೊಂಡು ಹಿಂಗೆ ಮೇಲಕ್ಕೆ ನೋಡ್ಕೊತ ಹೋಗ್ಬಿಟ್ರೆ ನಿಮ್ಗೆ ರಿವಿಷನ್ ಆಗಿಬಿಡತ್ತೆ ಅಂತ. ಓಕೆನಾ? ಈಗ ಅವಷ್ಟು ವರ್ಡ್ಗೆ ಅಪೋಸಿಟಿಗೆ ಡಿಸ್ಪರೇಟ್, ಅಸಮಾನ, ಅವೆಲ್ಲ ಒಂದಕ್ಕೊಂದಕ್ಕೆ ಹೋಲಿಕೆ ಇತ್ತು. ಬಟ್ ಇದು ನೋಡ್ರಿ, ಇದೇ ಬೇರೆ ಫುಲ್ ಸ್ಕಿನ್ ಟೋನೇ ಬೇರೆ ಬೇರೆ ಇದೆಯಲ್ಲ, ಡಿಫ್ರೆಂಟ್, ಮಧ್ಯಕ್ಕೊಂದು ಬಾರ್ ಹಾಕಿದ್ದಾರೆ. ಎಸೆನ್ಷಿಯಲಿ ಡಿಫ್ರೆಂಟ್ ಇನ್ ಕೈಂಡ್, ನಾಟ್ ಅಲೋವಿಂಗ್ ಕಂಪ್ಯಾರಿಸನ್. ಇಟ್ ಡಿಸ್ಕ್ರೈಬ್ಸ್ ಎಲಿಮೆಂಟ್ ದಟ್ ಆರ್ ಸೋ ಫಂಡಮೆಂಟಲಿ ಅನ್ಲೈಕ್. ಮೂಲಭೂತವಾಗಿ ಅವು ಏನಾಗಿದೆ, ಬೇರೆ ಬೇರೆ ಥರದ್ದು, ಒಂದಕ್ಕೊಂದಕ್ಕೆ ಹೋಲಿಕೆನೇ. ದೇ ಕೆನಾಟ್ ಬಿ ಯೂನಿಫೈಡ್ ಈಸಿಲಿ. ಅಂತಂದರೆ ಯೂನಿಫೈಡ್ ಅಂತಂದ್ರೆ ಏನೋ, ಅವನ್ನ ಒಂದುಗೂಡಿಸೋದು, ಅವನ್ನ ಒಂದೇ ಅಂತ ಹೇಳೋದು. ಕ್ಯಾನಾಟ್ ಬಿ ಯೂನಿಫೈಡ್ ಈಸಿಲಿಯಾಗಿ ಯೂನಿಫೈ ಮಾಡೋದಕ್ಕೆ ಆಗಲ್ಲ ಅವನ್ನ ಅನ್ನೋ ಥರ. ಅರ್ಥ ಆಯ್ತಲ್ವಾ? ಒಂದೇ ಮಾಡೋದಕ್ಕೆ, ಕೂಡ್ಸೋದಕ್ಕೆ ಆಗೋದಿಲ್ಲ, ಒಗ್ಗೂಡ್ಸೋದಕ್ಕೆ ಆಗೋದಿಲ್ಲ ಅವು. ಈಗ ಏನಿರ್ಬೋದು, ನಮ್ಮ ಏನು ಸಿಗ್ತದೆ ಈಗ, ಯಾವುದಾದ್ರು ಪೆಸಿಫಿಕ್ ಮತ್ತು ನಮ್ಮದು ಅಟ್ಲಾಂಟಿಕ್ ಸಿ ಅನ್ಸುತ್ತಲ್ವ, ಅವೆರಡು ನೀರು ಕೂಡೋದೇ ಇಲ್ಲ ನೋಡ್ರಿ. ಈಗ ಅದು ಹಿಂಗೊಂದು ರಿಡ್ಜ್ ಬಂದು ನಿಂತ್ಕೊಂಡಿರುತ್ತೆ, ಈ ಕಡೆ ನೀರು ಈ ಕಡೆಗೆ ಇರುತ್ತೆ, ಈ ಕಡೆ ನೀರು ಈ ಕಡೆ ಇರುತ್ತೆ. ಅದಂದರೆ ಅವು ಕಂಪ್ಲೀಟ್ಲಿ ಚೇಂಜ್, ಅವು ಅಸಮಾನ, ಅವು ಒಂದಕ್ಕೊಂದು ಕೂಡೋದೇ ಇಲ್ಲ ಅಂತ ಅಲ್ವಾ? ನೋಡಿದ್ದೀರಲ್ವ ಅದು? ಬೇಕಾದ್ರೆ ಗೂಗಲಲ್ಲಿ ಹೊಡೆದು ನೋಡ್ರಿ. ಓಕೆನಾ? ಓಕೆ, ದ ಪ್ರಾಜೆಕ್ಟ್ ಬ್ರಾಟ್ ಟುಗೆದರ್. ಈಗ ಹೆಂಗಿದೆ ಅಂತಂದ್ರೆ, ಅದು ಈಗ ಎರಡು ಸಮುದ್ರ ಇದ್ದಾವೆ, ಬಟ್ ಎರಡು ಸಮುದ್ರದ್ದು ಕಲರ್ ಬೇರೆ ಬೇರೆ. ಎರಡು ಕೂಡಿದ್ರು ಕೂಡ ಅವೆರಡು ಸಮುದ್ರದ ಮಧ್ಯೆ ಹಿಂಗೊಂದು ಲೈನ್ ಕ್ರಿಯೇಟ್ ಆದಂಗೆ ಆಗಿದೆ. ಯಾಕಂತಂದ್ರೆ ಕಲರ್ ಬೇರೆ ಬೇರೆ, ಅವು ಯಾವತ್ತೂ ಮಿಕ್ಸಪ್ ಆಗಲ್ಲ ಎರಡು ನೀರನ್ನು. ನೀರು ಮಿಕ್ಸ್ ಆಗುತ್ತಲ್ಲ, ನೀರು ಹಿಂಗೆ ಎತ್ತೊಡಿದ್ರೆ ಮಿಕ್ಸ್ ಆಗ್ಬಿಡುತ್ತೆ. ಬಟ್ ಹಂಗಾಗಲ್ಲ, ಅವು ಎರಡು ಸಪ್ರೇಟ್ ಇದೆ. ಯಾಕಂತಂದರೆ ಅದರಲ್ಲಿರೋ ಲವಣಾಂಶಗಳೇ ಬೇರೆ, ಇದರಲ್ಲಿರೋ ಲವಣಾಂಶಗಳೇ ಬೇರೆ, ಅವೆರಡು ಕೂಡೋದೇ ಇಲ್ಲ.
ಹಾಗೆ ಅರ್ಥ ಆಯ್ತಲ್ವಾ? ದ ಪ್ರಾಜೆಕ್ಟ್ ಬ್ರಾಟ್ ಟುಗೆದರ್ ಪೀಪಲ್ ಫ್ರಮ್ ಡಿಸ್ಪರೇಟ್ ಫೀಲ್ಡ್ಸ್ ಲೈಕ್ ಪೊಯೆಟ್ರಿ ಆ್ಯಂಡ್ ಅನ್ಕ್ಲಿಯರ್ ಫಿಸಿಕ್ಸ್ ಟು ಸಾಲ್ವ್ ಒನ್ ಪ್ರಾಬ್ಲಮ್. ಅರ್ಥ ಆಯ್ತಲ್ವಾ? ಏನು ದ ಪ್ರಾಜೆಕ್ಟ್ ಬ್ರಾಟ್ ಟುಗೆದರ್ ಪೀಪಲ್ ಫ್ರಮ್ ಡಿಸ್ಪರೇಟ್ ಫೀಲ್ಡ್ ಅಂತಂದರೆ ಬೇರೆ 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 ಫೀಲ್ಡಿಂದ ಏನು ಮಾಡಿದ್ರು, ಒಂದು ಪ್ರಾಜೆಕ್ಟು, ಒಂದು ಇವ್ರನ್ನ ಪೊಯೆಟ್ರಿನ ಏನು ಇಬ್ಬರು ಪೀಪಲ್ನ ಬೇರೆ 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 ಫೀಲ್ಡನ್ನು ತಂದರು. ಓಕೆನಾ? ಒಬ್ಬನ ಪೊಯೆಟ್ರಿ ಫೀಲ್ಡಿಂದ ತಂದರು, ಇನ್ನೊಬ್ಬರನ್ನ ಫಿಸಿಕಲ್ ಅನ್ಕ್ಲಿಯರ್ ಟು ಸಾರಿ ಒಂದು ನಿಮಿಷ, ಏನು ಹೇಳಿದರೆ ದ ಪ್ರಾಜೆಕ್ಟ್ ಬಾಟ್ ಟುಗೆದರ್ ಪೀಪಲ್ ಫ್ರಮ್ ಡಿಸ್ಪರೇಟ್ ಫೀಲ್ಡ್ಸ್ ಲೈಕ್ ಪೊಯೆಟ್ರಿ ಆ್ಯಂಡ್ ಅನ್ಕ್ಲಿಯರ್ ಫಿಸಿಕ್ಸ್. ಓಕೆ, ಪೊಯೆಟ್ರಿ ಫೀಲ್ಡಿಂದ ಒಂದು, ಇನ್ನೊಂದು ಅನ್ಕ್ಲಿಯರ್ ಫಿಸಿಕ್ಸಿಂದ ಒಂದು, ಎರಡು ಫೀಲ್ಡಿಂದ ತಂದಿದ್ದಾರೆ. ಏನೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಯಾವುದೋ ಒಂದು ಥರ ತಲೆ ಬೇಡ ಅವರಿಗೆ, ಎರಡೆರಡು ಥರ ಯೋಚನೆ ಮಾಡಿರಬೇಕು. ಸೊ ಅವ್ರು ಏನು ಮಾಡಿದ್ದಾರೆ, ಎರಡೆರಡು ಥರ ಯೋಚನೆ ಮಾಡೋ ಅಂಥವ್ರು, ಒಂದು ಪೊಯೆಟ್ರಿಕಲ್ ಥಿಂಕಿಂಗ್ ಮಾಡೋ ಅಂಥವ್ರು, ಇನ್ನೊಂದು ಏನು ಒಂದು ಫಿಸಿಕ್ಸ್ ಎಲ್ಲ ಬರುತ್ತಲ್ಲ, ಫಿಸಿಕ್ಸ್ ಬಗ್ಗೆ ಥಿಂಕ್ ಮಾಡೋ ಅಂಥವ್ರು. ಎರಡು ಥರನೂ ಯೋಚನೆ ಮಾಡಿ ಇದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಅವರು ಏನು ಮಾಡಿದ್ದಾರೆ, ಕರ್ಕೊಂಬಂದಿದ್ದಾರೆ ಅಂತ ಇಬ್ಬರನ್ನ. ನೆಕ್ಸ್ಟು ಡಿಸ್ಟಿಂಕ್ಟ್ ಅಂತಂದ್ರೇನೋ ಸ್ಪಷ್ಟವಾಗಿರೋದು. ಓಕೆನಾ? ಅಂತಂದ್ರೇನು, ರೆಡಿಲಿ ಡಿಸ್ಟಿಂಗಿಷಬಲ್ ಬೈ ದ ಸೆನ್ಸಸ್, ಕ್ಲಿಯರ್ ಆ್ಯಂಡ್ ಸೆಪ್ರೇಟ್ ಫ್ರಮ್ ಅದರ್ಸ್. ಅಂದರೆ ಯಾವುದೋ ಒಂದು ವಿಷಯ ಇದೆ, ಈಗ ಹೆಂಗೆ ಒಂದಕ್ಕೊಂದಕ್ಕೆ ಹೋಲಿಕೆ ಅಲ್ಲ, ಇದು ಏನಿದೆ ಅಂತಂದ್ರೆ ಇದು ಒಂದು ಕ್ಲಿಯರ್ ಆ್ಯಂಡ್ ಸಪ್ರೇಟಾಗಿ ಇದು ಒಂದು, ಇವೆಲ್ಲ ಒಂಥರ ಇದ್ದರೆ ಇದು ಒಂಥರ ಸಪ್ರೇಟಾಗಿ ಕಾಣಿಸ್ತಾ ಇದೆ, ಒಂದೇ ಎದ್ದು ಕಾಣಿಸ್ತಾ ಇದೆ ಅಂತೀವಲ್ಲ ಹಾಗೆ. ಒಂದೇ ಥರ ಇಲ್ಲ, ಇದು ಒಂದು ಸಪ್ರೇಟ್, ಇದು ಬೇರೆ, ಇದು ಅನ್ನೋ ಥರ ಹಾಗೆ. ಓಕೆನಾ? ಸ್ಪಷ್ಟ ಅಂದರೆ ಕನ್ನಡದಲ್ಲಿ ಸ್ಪಷ್ಟ ಅಂತಂದ್ರೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋದಕ್ಕೆ ಸ್ಪಷ್ಟ. ಬಟ್ ಇದು ಏನಿದೆಯೋ ಸ್ಪಷ್ಟ ಅನ್ನೋ ಥರ ಅಲ್ಲ. ಈಗ 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 ಅದು ಇದಕ್ಕೇನೋ ಸೆಂಟೆನ್ಸ್ ಮೇಲೆ ಡಿಪೆಂಡ್. ಹೀ ಎಕ್ಸ್ಪ್ಲೈನ್ ಇನ್ ಎ ಡಿಸ್ಟಿಂಕ್ಟ್ ಮ್ಯಾನರ್ ಅಂತಂದರೆ ಅವನೊಂದು ಇದನ್ನ ಏನು ಏನಂತಾರೆ, ಒಂದು ಸೆಂಟೆನ್ಸನ್ನ ಅಥವಾ ಒಂದು ಸ್ಟೋರಿನ ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗೋಂಗೆ ಎಕ್ಸ್ಪ್ಲೈನ್ ಮಾಡ್ದ ಅಂತ. ಆದರೆ ಹಿಸ್ ಬಿಹೇವಿಯರ್ ಇಸ್ ಎ ವೆರಿ ಡಿಸ್ಟಿಂಕ್ಟ್ ಇನ್ ನೇಚರ್ ಅಂತಂದರೆ ಅವ್ನು ಎಲ್ಲರಿಗಿಂತ ಬೇರೆ ಬೇರೆ ಥರ, ಅವನು ಸ್ವಲ್ಪ ಬೇರೆ ಥರ ಬಿಹೇವಿಯರ್ ಅಂತ ಹೀಗೆ. ಸೊ ಕಾಂಟೆಕ್ಸ್ಟುಯಲ್ ಮೀನಿಂಗ್ ಬೇರೆ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ಹೇಳಿದ್ರೆ ರೆಡಿ ಟು ಡಿಸ್ಟಿಂಗ್ವಿಶ್ ಬೈ ಎ ಸೆನ್ಸಸ್, ಕ್ಲಿಯರ್ ಸೆಪ್ರೇಟ್ ಫಾರ್ಮ್ ಟು ಅದರ್ಸ್. ಆಮೇಲೇನು, ಇಟ್ ರೆಫರ್ಸ್ ಟು ಸಮಥಿಂಗ್ ದಟ್ ಈಸ್ ಈಸಿಲಿ ನೋಟಿಸ್ಡ್ ಆರ್ ಯುನೀಕ್ ಇನ್ ನೇಚರ್, ಅಥವಾ ಈಸಿ ನೋಟಿಸ್ ಮಾಡ್ಬೋದು. ಓಕೆನಾ? ದ ಚೆಫ್ ಯೂಸ್ ಟು ಡಿಸ್ಟಿಂಕ್ಟ್ ಕಾಂಬಿನೇಷನ್ ಆಫ್ ಸ್ಪೈಸಸ್ ದಟ್ ಮೇಡ್ ದ ಡಿಶ್ ಸ್ಟ್ಯಾಂಡ್ ಔಟ್ ಫ್ರಮ್ ಎನಿ ಅದರ್ ವರ್ಷನ್. ಅಂತಂದರೆ ಅವನೇನು ಮಾಡ್ದ, ಬೇರೆ 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 ಕಾಂಬಿನೇಷನ್ ಸ್ಪೈಸಸ್, ಅಂದರೆ ಇದನ್ನು ಸ್ಪೈಸಸ್ನ ಹಾಕಿದ, ಅದಕ್ಕೆ ಮಸಾಲೆ ಪದಾರ್ಥನ, ಒಳ್ಳೊಳ್ಳೆ ಮಸಾಲೆ ಪದಾರ್ಥನ ಹಾಕಿ ಚೆನ್ನಾಗಿ ಮಾಡ್ದ. ಅದು ಏನಾಯ್ತು, ಆ ಡಿಶ್ಶು ಬೇರೆ ಎಲ್ಲ ಡಿಶ್ಗಿಂತ ಇದೊಂಥರ ಸಪ್ರೇಟ್, ಆಹಾ ಚೆನ್ನಾಗೈತಿ, ಇದನ್ನೇ ಎಲ್ಲರೂ ಹಾಕೊಂಡು ತಿಂದರು ಹಾಗೆ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ಇಂಪ್ರಿಸೈಸ್ ಅಂತಂದ್ರೆ ಅಸ್ಪಷ್ಟ. ಸರ್ ಇದಕ್ಕೆ ಇದು ಸ್ಪಷ್ಟ, ಇದು ಅಸ್ಪಷ್ಟ, ಇದು ಆ್ಯಂಟೋನಿಮ್ ಅಲ್ಲ ಸರ್, ನೀವು ಹಂಗೆ ಇದಕ್ಕೆ ಸಿನೋನಿಮ್ ಥರ ಇವು ಎರಡು, ಇದು ಒಂದು ಸ್ಪಷ್ಟ, ಇದು ಅಸ್ಪಷ್ಟ, ಇದು ಎರಡು ಆ್ಯಂಟೋನಿಮ್ಮು, ನೀವು ಹೆಂಗೆ ಇದು ಒಂದಕ್ಕೊಂದಕ್ಕೆ ರಿಲೇಟ್ ಆಗಿ ಯಾವುದಕ್ಕೆ ಹೋಮೋಜಿನಿಯಸ್ಸಿಗೆ ಇವೆರಡನ್ನೇ ಆ್ಯಂಟೋನಿಮ್ ಮಾಡ್ತಿದ್ದೀರಿ ಅಂತಂದರೆ ಇವೆರಡು ಕೂಡ ಸಿನೋನಿಮ್ ಆಗ್ತವೆ. ನೀವು ಹೆಂಗೆ ಅದನ್ನ ಕೂಡಿಸ್ಬಿಟ್ರಿ? ಇಲ್ಲೇ ಇರೋದು ಮ್ಯಾಟ್ರ್. ಇದಕ್ಕೋಸ್ಕರ ಟೀಚರ್ ಬೇಕು ಅನ್ನೋದು ನಿಮಗೆ. ಈಗ ಎಕ್ಸಾಂಪಲು ನಾನು ಹೇಳಿದೆ ನಿಮಗೆ, ಡಿಸ್ಟಿಂಕ್ಟ್ ಅಂತಾರೇನು, ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣೋದು, ನೀಟಾಗಿ ಕಾಣೋದು, ಅಥವಾ ಅಂದರೆ ಸ್ಪಷ್ಟವಾಗಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅನ್ನೋ ಥರ. ಬಟ್ ಆದರೆ ನೀವು ಇನ್ನೊಂದು, ಅದಕ್ಕೆ ನಾನು ಹೇಳ್ತಿರೋದು, ಇಂಥ ವರ್ಡ್ಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸೆಂಟೆನ್ಸ್ ಹಾಕ್ಕೊಡ್ತಾರೆ. ಸೆಂಟೆನ್ಸಲ್ಲಿ ಅದು ಯಾವ ಥರ ಮೀನಿಂಗ್ ಕೊಡುತ್ತೆ ನಿಮಗೆ ಅದ್ರ ಮೇಲೆ. ಈಗ ಡಿಸ್ಟಿಂಕ್ಟ್ ಅಂತಂದ್ರೇನು ಸ್ಪಷ್ಟವಾಗಿ ಕಾಣೋದು, ಈಸಿಯಾಗಿ ಕಾಣೋದು, ಸೊ ನೀಟಾಗಿ ಎದ್ದು ಕಾಣುತ್ತಲ್ಲ, ಅದೇ ವರ್ಡಿಗೆ ರಿಲೇಟೆಡ್ ಒಂದು ವರ್ಡಾಗಿ ಕೊಟ್ಟಾಗ ಆ ವರ್ಡಿಗೆ ರಿಲೇಟೆಡ್ ಇರೋ ಹಂಗೆ ಅವರು ಏನು ಮಾಡ್ತಾರೆ, ನಿಮಗೆ ಕೆಳಗಡೆ ಆಪ್ಷನನ್ನು ಕೊಡ್ತಾರೆ. ಅದೇ ಇನ್ ಕೇಸ್ ನಿಮಗೆ ಇದನ್ನು ಈ ರೀತಿಯಲ್ಲಿ ಕೊಟ್ಟರೆ, ಈಗ ಹೋಮೋಜಿನಿಯಸ್ಸಿಗೆ ಆಪೋಸಿಟಾಗಿ ಕೊಡ್ತಿದ್ದಾರೆ ಅಂತಂದರೆ ನಿಮಗೇನು ಮಾಡ್ತಾರೆ, ಅದನ್ನು ಒಂದು ಸೆಂಟೆನ್ಸ್ ಹಾಕಿ ಕೊಡ್ತಾರೆ. ಈಗ ಎಕ್ಸಾಂಪಲ್ ನಿಮಗೆ ನೀವು ನೋಡಿರ್ಬೋದು, ಎಕ್ಸಾಂಪಲ್ ನಾನು ತೋರಿಸ್ತೇನೆ, ಒಂದೊಂದೇ ನಿಮಿಷ. ಡಿಸ್ಟಿಂಕ್ಟ್ ಅಂತ ಇಲ್ಲಿದೆ. ಡಿಸ್ಟಿಂಕ್ಟ್ ಅಂತಂದ್ರೆ ಹೇಗೆ ಅಂತಂದರೆ, ಈಗ ಇಲ್ಲಿ ನೋಡಿರಿ, ಇವೆಲ್ಲ ಒಂದೇ ಥರ ಹೋಮೋಜಿನಿಯಸ್, ಇವೆಲ್ಲ ಹೋಮೋಜಿನಿಯಸ್. ಓಕೆನಾ? ಹೋಮೋಜಿನಿಯಸ್ ಇವೆಲ್ಲ ಒಂದೇ ಥರ ಕಾಣ್ತಿದ್ದಾವೆ. ಬಟ್ ಇದೇನಿದೆ, ಇದು ಹೋಮೋಜಿನಿಯಸ್, ಇದು ಸಪ್ರೇಟ್. ಇವು ಒಂದಕ್ಕೊಂದಕ್ಕೆ ಇವೆಲ್ಲ ಸಂಬಂಧ ಇದೆ, ಇದು ಸಂಬಂಧನೇ ಇಲ್ಲ. ಇದು ಸಪ್ರೇಟಾಗಿ ಇದು ಒಂದೇ ಶಾರ್ಪ್ ಆಗಿ ನಿಂತಿವೆ, ಯಾವ ಶಾರ್ಪ್ ಆಗಿಲ್ಲ, ಸಪ್ರೇಟಾಗಿ ಕಾಣಿಸ್ತಾ ಇದೆ. ಹೀಗೆ ಅರ್ಥ ಆಯ್ತಲ್ವಾ? ಹೇಗೆ ರಿಲೇಟ್ ಆಗ್ತಿದೆ ಅಂತ ಅರ್ಥ ಆಯ್ತಾ ಡಿಸ್ಟಿಂಕ್ಟ್ ಅನ್ನೋದು? ಹಾಗೆ. ಸೊ ಅದೇ ಥರ ಇದೇನಾಗುತ್ತೆ, ಈಗ ಇಂಪ್ರಿಸೈಸ್ ಅಂತಂದರೆ ನಾಟ್ ಎಕ್ಸಾಕ್ಟ್ ಆರ್ ಅಕ್ಯುರೇಟ್, ಲೈಕಿಂಗ್ ಪ್ರಿಸಿಷನ್ ಇನ್ ಡೀಟೇಲ್ಸ್. ಓಕೆ, ಲ್ಯಾಕಿಂಗ್
lacking precision in details. It describes data or description that are vague or potentially misleading. ಅಂತಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ, ಅವ್ರನ್ನ ಹೇಳ್ತಾ ಇರೋದಕ್ಕೆ ಮಾತಿಗೆ ಏನಕ್ಕೂ ಸಂಬಂಧ ಇಲ್ಲ, ಅಸ್ಪಷ್ಟ. ಈಗ ಎಲ್ಲ ಅವಾಗೇನಾಗಿತ್ತು, ಏನೋ ಒಂದು ವಿಷಯ ಹೇಳ್ತಾ ಇದ್ರೆ, ನಾವು ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಪೊಲೀಸು, ಅವರು ಒಂದು ಲಿಂಕ್ ಆಗ್ತಾ ಹೋಗುತ್ತೆ, ಒಂದು ವಿಷಯದಿಂದ ಒಂದು ವಿಷಯಕ್ಕೆ, ಒಂದು ಮಾಹಿತಿಯಿಂದ ಒಂದು ಮಾಹಿತಿಗೆ ಲಿಂಕ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನಾಗ್ತದೆ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಅವರು ಅಲ್ಲಿ ಕಾಶಿ ಮೊಬೈಲ್ ಕಳೆದೋಗೋದು ಕಾಶಿ ಆದರೆ, ಅವನು ಡೆಡ್ ಬಾಡಿ ಸಿಕ್ಕಿದ್ದು ಕೆಳಗಡೆ ಕನ್ಯಾಕುಮಾರಿಲಿ. ಹಾಗೆ ಅಷ್ಟೊಂದು ಒಂಥರ ಮಿಸ್ಲೀಡಿಂಗ್, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ, ಅಸ್ಪಷ್ಟವಾಗಿದೆ, ಆ ಥರವೇ. ಅರ್ಥ ಆಯ್ತಲ್ವ? ಲ್ಯಾಕಿಂಗ್ ಇನ್ ಪ್ರಿಸಿಷನ್, ಡಿಸ್ಕ್ರೈಬ್ಸ್ ಡಾಟಾ ಆರ್ ಡಿಸ್ಕ್ರಿಪ್ಷನ್ ದಟ್ ಆರ್ ವೇಗ್. ಓಕೆನಾ? ಇಲ್ಲಿ ನೋಡ್ರಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾನೆ ಇಲ್ಲ, ಸೊ ಗುರಿ ಬೀಳಲ್ಲ ಅಂತ ಕಾಣುತ್ತೆ. ಓಕೆನಾ? ಸೊ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ನೋ ಥರ. ದ ಆರ್ಕರ್ ಮಿಸ್ಡ್ ದ ಬುಲ್ ಐ ಅಂತಂದ್ರೇನು, ಇಲ್ಲಿರುತ್ತಲ್ಲ ಇದಕ್ಕೆ ಬುಲ್ ಐ ಅಂತಾರೆ. ಓಕೆನಾ? ಇದೊಂದು ಇಡಿಯಮ್ ಕೂಡ ಇದೆ, ಬೇಕಾದ್ರೆ ಬರ್ಕೊಳ್ಳಿ. ಏನಂತಾರೆ, ಏನು ಬುಲ್ ಸೈ ಅಂತಂತ ಏನೋ ಒಂದು ಬರುತ್ತೆ, ಬುಲ್ ಸೈ ಅಥವಾ ಏನೋ ಒಂದು ಹಿಂದಕ್ಕೆ ಮುಂದಕ್ಕೆ ಏನೋ ಒಂದು ಸೆಂಟೆನ್ಸ್ ಹಾಕಿ ಬುಲ್ ಸೈ ಅಂತ ಕೊಡ್ತಾರೆ. ಹಿಟ್ಟಿಂಗ್ ಟು ದ ಬುಲ್ ಸೈ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಅಂತಂದ್ರೆ ಅಕ್ಯುರೇಟು, ಪ್ರಿಸೈಸು, ಈ ಶಾರ್ಪ್ ಅಂತಂದ್ರೆ ಪಕ್ಕಾ ಅಕ್ಯುರೇಟ್ ಆಗಿ ಅನ್ನೋ ಥರ, ಅದನ್ನ ನಾವು ಬುಲ್ ಸೈ ಅಂತ ಕರಿತೀವಿ. ಓಕೆನಾ? ಇದರಲ್ಲೂ ಆರ್ಕಲ್ಲೂ ಕೂಡ ಇದು ಏನು ಆರ್ಚರಲ್ಲೂ ಕೂಡ ಏನು ಮಾಡ್ತಾರೆ, ಬುಲ್ ಸೈ ಅಂತಾನೆ ಯೂಸ್ ಮಾಡ್ತಾರೆ ಇದಕ್ಕೆ. ಇಲ್ಲಿ ಮಿಡಲ್ಲಿ ಹೊಡೆಯೋದಕ್ಕೆ ಬುಲ್ ಸೈ, ಹಿಟ್ಟಿಂಗ್ ಟು ದ ಬುಲ್ ಸೈ. ದ ಆರ್ಚರ್ ಮಿಸ್ಡ್ ದ ಬುಲ್ಸ್ ಐ because the wind made him aim imprecise and difficult to control. ವಿಂಡ್ ಇತ್ತಲ್ಲ, ಗಾಳಿ ಬಂತಲ್ಲ ಅವನಿಗೆ, ಅದೇನು ಮಾಡ್ತಾ ಅವನಿಗೆ ಒಂದು ಅಕ್ಯುರೇಟ್, ಸ್ಪಷ್ಟವಾಗಿ ಅವನು ಇದಕ್ಕೆ ಗುರಿಗೆ ಹೊಡಿಲಿಕ್ಕೆ ಅವನಿಗೆ ಆಗಲಿಲ್ಲ. ಡಿಫಿಕಲ್ಟ್ ಕಂಟ್ರೋಲ್ ತಪ್ಪದ, ಸ್ಪಷ್ಟವಾಗಿರಲಿಲ್ಲ. ಅರ್ಥ ಆಯ್ತಲ್ವಾ? ಅಂದರೆ ಒಂದಕ್ಕೊಂದು ಅವನ ಒಂದು ಇದಕ್ಕೆ ಅವನ ಒಂದು ಶಾಟಿಗೆ ಅಲ್ಲಿ ಗಾಳಿ ಬಂದಿದ್ದಕ್ಕೆ ಅವನು ಏನು ಮಾಡ್ತು, ಅವನು ಗಾಳಿಗೆ ಅವನ ಶಾಟಿಗೆ ಸ್ವಲ್ಪ ಈ ಕಡೆ ಸೈಡ್ ಸರ್ಸಿಂಗ್ ಮಾಡಲ್ಲ, ಹೊಡೆದ್ರೆ ಏನಾಗುತ್ತೆ, ಅದು ನೀಟಾಗಿ ಹಾಕ್ಕೊಳ್ಳುತ್ತೆ, ಒಂದಕ್ಕೊಂದಕ್ಕೆ ಸಂಬಂಧ ಕೊಡ್ಬೇಕು. ಬಟ್ ಅವನ ಶಾಟಿಗೆ, ಅವನ ಬಾಣಕ್ಕೆ, ಅವನ ಗುರಿಗೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ, ಸ್ಪಷ್ಟವಾಗಿದೆ. ಅಥವಾ ಈಗ ನಾನು ಹೇಳಿದ್ನಲ್ಲ, ಈ ಥರನೂ ತಗೊಳ್ಳಿ ನೀವು, ಒಂದು ಕೇಸ್ ಸ್ಟಡಿ ಮಾಡ್ತಿದ್ದಾರೆ ಅಂತಂದರೆ ಕ್ಲೂ ಸಿಗ್ತಾ ಇದಾವಲ್ಲ, ಒಂದು ಕ್ಲೂ, ಅವಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಅರ್ಥ ಆಯ್ತಲ್ವಾ? ರೆಕಾರ್ಡ್ ಆಗ್ತಾ ಇದೆಯಾ? ಓಕೆ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವೇನು ಏನಂತೀವಿ, ಅಸ್ಪಷ್ಟ ಅಂತ ಕರಿತೀವಿ. ಇಲ್ಲಿ ಸ್ಪಷ್ಟ ನಿಮಗೆ ಏನಾಗ್ಬೋದವು, ಆ್ಯಂಟನಿಮ್ ಥರ ಕಾಣಬಹುದು. ಅದು ಆ್ಯಕ್ಚುಲಿ ಆ್ಯಂಟನಿಮ್ಸೇ. ಓಕೆನಾ? ನೀವು ಡಿಸ್ಟಿಂಕ್ಟ್ ಕೊಟ್ಟು ಇನ್ನೊಂದು ಇಂಪ್ರಿಸೈಸ್ ಅಂತ ಕೊಟ್ಟರು ಅಂತಂದರೆ ನೀವು ಅದನ್ನ ಆ್ಯಂಟನಿಮಾಗಿ ಹಾಕ್ರಿ. ಬಟ್ ಹಿಂಗೆ ಡೈರೆಕ್ಟ್ ವರ್ಡ್ ಕೊಟ್ಟಾಗ. ಆದರೆ ಒಂದು ಸೆಂಟೆನ್ಸಲ್ಲಿ ಕೊಟ್ಟರು, ಸೆಂಟೆನ್ಸಲ್ಲಿ ಏನಂತ ಕೊಟ್ಟರು, ಈಗ ಹೋಮೋಜಿನಿಯಸ್ ಅಲ್ಲ ಅನ್ನೋದಕ್ಕೆ, ಈಗ ದೇ ಆರ್ ಡಿಸ್ಟಿಂಕ್ಟ್ ಇನ್ ಏನೋ ದೇರ್ ಬಿಹೇವಿಯರ್ಸ್ ಆರ್ ಡಿಸ್ಟಿಂಕ್ಟ್ ಇನ್ ನೇಚರ್, ಆ್ಯಂಡ್ ದೇ ಆ್ಯಕ್ಟ್ ಲೈಕ್ ಎ ರೂಡ್ ಬಿಹೇವಿಯರ್, ಏನೇನೇನೋ ಕೊಟ್ಟರು. ದೇ ಆ್ಯಕ್ಟ್ ಲೈಕ್ ಎ ರೂಡ್ ಇನ್ ಬಿಹೇವಿಯರ್, ಆರ್ ರೂಡ್ ಇನ್ ನೇಚರ್, ಆರ್ ರೂಡ್ ಇನ್ ಟಾಕಿಂಗ್ ಟು ಮೀ, ಈ ಥರ ಏನಾದ್ರು ಕೊಟ್ಟರು ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದ್ರೆ, ನೀವು ಇದು ಏನಕ್ಕೆ ಕೊಡ್ತದೆ, ಅವನ ಒಂದು ಮಾತು ಬೇರೆ ಥರ ಇದೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಇದೆ. ಆವಾಗ ಏನಾಗುತ್ತೆ, ನೀವು ಇಂಪ್ರಿಸೈಸ್ಗೆ ನೀವು ಅದನ್ನು ಸಿನೋನಿಮ್ ಆಗಿ ಹಾಕಬೇಕಾಗತ್ತೆ. ಅರ್ಥ ಆಯ್ತಲ್ವ? ಹೆಂಗೆ ಕಾಂಟೆಕ್ಸ್ಟಲ್ಲಿ ಅದು ಲಿಂಕ್ ಆಗುತ್ತೆ ಅಂತ ಅರ್ಥ ಆಯ್ತಲ್ವ? ಒಂದು ಸೆಂಟೆನ್ಸ್ ಕೊಡ್ತಾರೆ ಅವರು, ಇಲ್ಲ ಸುಮ್ಮನೆ ಹಾಗೆ ಕೊಡಲ್ಲ, ಇದಕ್ಕೆ ಸಿನೋನಿಮ್ ಅಂತ. ಇಲ್ಲ ಅಂತಂದರೆ ಇವು ಆ್ಯಂಟನಿಮೇ ಆಗುತ್ತೆ. ಸೊ ನಾನು ಈ ವರ್ಡನ್ನು ಹಾಕ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಡಿಸ್ಟಿಂಕ್ಟ್ ಅನ್ನೋ ವರ್ಡು ಇದಕ್ಕೆ ಆ್ಯಕ್ಚುಲಿ ಇವೆಲ್ಲ ವರ್ಡ್ ಇದಲ್ಲ, ಅಸಮಾನ ಇದೆಲ್ಲ ಇದಾವಲ್ಲ, ಇದಕ್ಕೆ ಆ್ಯಕ್ಚುಲಿ ಏನಾಗ್ಬಿಡುತ್ತೆ ಅಂತಂದರೆ ಆ್ಯಂಟನಿಮೇ ಆಗ್ಬಿಡುತ್ತೆ ಡಿಸ್ಟಿಂಕ್ಟ್ ಅನ್ನೋದು. ಬಟ್ ಈ ಡಿಸ್ಟಿಂಕ್ಟ್ ಅನ್ನೋದು ಇದೆಯಲ್ಲ, ಇವೆಲ್ಲ ವರ್ಡ್ಗೆ ಕಂಜನರಿಕ್, ಒಂದೇ ಜಾತಿ ಅಲ್ಲ, ಅಸಮಾನ ಅನ್ನೋದಕ್ಕೆ, ಮತ್ತು ಪ್ರಿಸೈಸ್ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅನ್ನೋದಕ್ಕೆ, ಇವಕ್ಕೆಲ್ಲ ಇದು ಏನಾಗುತ್ತೆ, ಇದು ಅಸಮಾನಕ್ಕೆ ಇದು ಸಿನೋನಿಮ್ ಆಗುತ್ತೆ. ಯಾಕಂದರೆ ಸ್ಪಷ್ಟವಾಗಿ ಬೇರೆ ಥರ ಇದೆ ಅದು ಅನ್ನೋ ಥರ. ಬಟ್ ಇಂಪ್ರಿಸೈಸಿಗೆ ಏನಾಗ್ತಿದೆ, ಅದು ಸ್ವಲ್ಪ ಆ್ಯಂಟನಿಮ್ ಥರನೇ ಕಾಣಿಸ್ತಾ ಇದೆ, ಅದಲ್ಲಿ ಸ್ಪಷ್ಟವಾಗಿ ನೀಟಾಗಿ ಕಾಣಿಸ್ತಿದೆ, ಇಲ್ಲಿ ಏನು ಸ್ಪಷ್ಟವಾಗಿ ಇಲ್ಲ ಅನ್ನೋ ಥರ. ಬಟ್ ಆದರೆ ಈ ಡಿಸ್ಟಿಂಕ್ಟ್ ಅನ್ನೋ ವರ್ಡ್ ಇದೆಯಲ್ಲ, ಹೋಮೋಜಿನಿಯಸ್ ಅಂತ ಇದೆಯಲ್ಲ, ಹೋಮೋಜಿನಿಯಸ್ ಎಲ್ಲ ಮಾಡಿದ್ವಲ್ಲ, ಅದಕ್ಕಿದು ಆ್ಯಂಟನಿಮ್ ಆಗತ್ತೆ, ಕ್ಲಿಯರಾಗಿ ಆ್ಯಂಟನಿಮ್ ಆಗತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಈ ಸ್ಲೈಡಲ್ಲೇ ನಾನು ಹಾಕಿದ್ದೇನೆ. ಅದಕ್ಕೆ ಕ್ಲಿಯರಾಗಿ ಏನಕ್ಕೆ ಆ್ಯಂಟನಿಮ್ ಆಗುತ್ತೆ, ಎಲ್ಲವೂ ಒಂದಕ್ಕೊಂದಕ್ಕೆ ಸಂಬಂಧ ಇದ್ದಾವೆ. ಬಟ್ ಡಿಸ್ಟಿಂಕ್ಟ್ ಅನ್ನೋದು ಒಂದೇ ಸಪ್ರೇಟ್, ಅದು ಬೇರೆ ಅನ್ನೋ ಥರ. ಸೊ ಅದಕ್ಕಿದು ಕ್ಲಿಯರಾಗಿ ಆ್ಯಂಟನಿಮ್ ಆಗುತ್ತಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೇನೆ ನಾನು. ಬಟ್ ಇಂಪ್ರಿಸೈಸ್ಗೆ ಆ್ಯಂಟನಿಮ ಡೈರೆಕ್ಟ್ ಆ್ಯಂಟನಿಮ್ ಅಲ್ಲ. ಸೆಂಟೆನ್ಸ್ ಕೊಟ್ಟು ಏನಾದ್ರು ಆ ಥರ ಮಾಡಿ ಅವ್ರು ಅದೇ ಥರ ಮೀನಿಂಗ್ ಬರೋಂಗೆ ಕೊಟ್ಟರೆ ಮಾತ್ರ ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಅರ್ಥ ಆಯ್ತಲ್ವಾ ಹೇಗೆ ಲಿಂಕ್ ಆಗಿದೆ ಅಂತ? ಹಾಗೆ ಡೈವರ್ಸ್ ಅಂತಂದ್ರೆ ಹೇಳ್ರಿ, ವೈವಿಧ್ಯಮಯ. ಡೈವರ್ಸ್ ಏನು,
ನಮ್ಮ ಯೂನಿಟಿ ಇನ್ ಡೈವರ್ಸಿಟಿ ಅಂತೀವಲ್ಲ, ನಮ್ಮ ದೇಶದಲ್ಲಿ ಅಂದರೆ ಡೈವರ್ಸಿಟಿ ಇದೆ ನಮ್ಮ ದೇಶದಲ್ಲಿ. ಬೇರೆ 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 ಜಾತಿ, ಬೇರೆ 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 ಮತ, ಬೇರೆ ಈ ಥರ. ಇಲ್ಲಿ ನೋಡ್ರಿ, ಇವನೊಬ್ಬ ಕೆಂಪವನು, ಬಿಳಿಯವನು, ಹಸ್ರವನು, ಈ ಥರ. ಇಡೀ ನಮ್ಮ ಭೂಮಿಯಲ್ಲಿ ಒಂದು ಡೈವರ್ಸಿಟಿ ಇದೆ. ಒಂದೊಂದು ಕಡೆ ಹೋದ್ರೆ ಒಂದೊಂದು ಥರ ವೈವಿಧ್ಯಮಯ, ಬೇರೆ 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 ಥರ ಇದೆ. ಒಂದೇ ಥರ ಇದಾರ? ಈಗ ನೋಡಿ, ನಮ್ಮ ಇಂಡಿಯನ್ಸ್ ಅಂದರೆ ಒಂಥರ ಕಾಣಿಸ್ತಾರೆ, ಆಫ್ರಿಕನ್ಸೇ ಒಂಥರ ಕಾಣಿಸ್ತಾರೆ, ಆಮೇಲೆ ರಷ್ಯನ್ಸ್ ಒಂಥರ ಕಾಣಿಸ್ತಾರೆ, ಚೈನೀಸ್ ಬಂದರೆ ಅವರು ಒಂಥರ ಕಾಣಿಸ್ತಾರೆ, ಹಾಗೆ ಅಮೇರಿಕನ್ಸ್ ಬಂದರೆ ಅವ್ರು ನೋಡೋಕೆ ಒಂಥರ ಕಾಣಿಸ್ತಾರೆ. ಅರ್ಥ ಆಯ್ತಲ್ಲ? ವೈವಿಧ್ಯಮಯ, ಬೇರೆ 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 ಥರ. ಒಂದೇ ಥರ ಕಾಣಿಸ್ತಾರೆ, ಎಲ್ಲಿ ಹೋದರೂ ಇಲ್ಲ, ಬೇರೆ ಬೇರೆಯವರು ಎಲ್ಲರೂ ಬೇರೆ ಬೇರೆ. ಹೀಗೆ ಇದನ್ನು ನಾವು ವೈವಿಧ್ಯಮಯ, ಡೈವರ್ಸ್ ಅಂತ ಕರಿತೀವಿ. ಡೈವರ್ಸಿಟಿ, ಡೈವರ್ಸ್. ಓಕೆನಾ? ವೈವಿಧ್ಯಮಯ ಇದ್ದರೆ ಡೈವರ್ಸಿಟಿ. ನಿಮ್ಮಲ್ಲಿ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಡೈವರ್ಸಿಟಿ ಇದ್ದರೆ ಬೇಗ ಡಿವೋರ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಶೋವಿಂಗ್ ಶೋವಿಂಗ್ ಎ great deal or variety great deal of variety, very different from one another. It highlights the richness of having many different types within the group. ಅಂತಂದರೆ ಏನೋ ಗ್ರೇಟ್ ಡೀಲ್ ಶೋ, ಏನೋ ವೆರೈಟಿ ಗ್ರೇಟ್ ಡೀಲ್ ಆಫ್ ವೆರೈಟಿನ ತೋರಿಸ್ತಾ ಇದೆ ಇದು. ವೆರಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಇಟ್ ಹೈಲೈಟ್ಸ್ ದ ರಿಚ್ನೆಸ್ ಆಫ್ ಹ್ಯಾವಿಂಗ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಇನ್ ವಿದಿನ್ ಎ ಗ್ರೂಪ್. ಅಂತಂದರೆ ಒಬ್ಬ ಶ್ರೀಮಂತ, ಒಬ್ಬ ಬಡವ, ಈ ಥರದನ್ನ ಈಸಿಯಾಗಿ ಅದು ಡೈವರ್ಸಿಫಿಕೇಟ್ ಮಾಡಿ ತೋರಿಸ್ತಾ ಇದೆ ಅನ್ನೋ ಥರ. ಓಕೆನಾ? ಈಗ ಎಕ್ಸಾಂಪಲ್ ನೋಡೋದಾದರೆ, ದ ಸಿಟಿ ಈಸ್ ಪ್ರೌಡ್ ಆಫ್ ಇಟ್ಸ್ ಡೈವರ್ಸ್ ಪಾಪ್ಯುಲೇಷನ್ ರೆಪ್ರೆಸೆಂಟಿಂಗ್ ಓವರ್ 100 ಡಿಫ್ರೆಂಟ್ ಕಲ್ಚರ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್. ನೋಡಿ, ನಮ್ಮ ಇಂಡಿಯಾದಲ್ಲಿ ಇದೆ ಅಲ್ವಾ, ಹಂಡ್ರೆಡ್ಸ್ ಆಫ್ ಸಿಕ್ಕಾಪಟ್ಟೆ ಲ್ಯಾಂಗ್ವೇಜಸ್ಸು, ಸಿಕ್ಕಾಪಟ್ಟೆ ಕಲ್ಚರ್ಸು ಎಲ್ಲ ಇದೆ. ಇದು ಇದು ನಮ್ಮ ಡೈವರ್ಸ್ ಪಾಪ್ಯುಲೇಷನ್ ಇದೆ, ನಮ್ಮ ಇದರಲ್ಲಿ ವೈವಿಧ್ಯಮಯ ಕಲ್ಚರ್ ಇದೆ ಅನ್ನೋ ಥರ. ಅನ್ಲೈಕ್, ಭಿನ್ನವಾದ. ನಾಟ್ ಲೈಕ್, ಡಿಫ್ರೆಂಟ್ ಫ್ರಮ್ ಸಮಥಿಂಗ್ ಎಲ್ಸ್. ಡಿಸ್ಸಿಮಿಲರ್, ಸಿಮಿಲರ್ ಇಲ್ಲ. ಇಟ್ ಇಸ್ ಎ ಡೈರೆಕ್ಟ್ ಕಂಪ್ಯಾರಿಸನ್ ಶೋವಿಂಗ್ ದ ಟೂ ಥಿಂಗ್ಸ್ ಡು ನಾಟ್ ಶೇರ್ ಕಾಮನ್ ಸ್ಟ್ರೇಟ್. ಅಂತಂದರೆ ಒಂದು ಎರಡು ಇದ್ದಾವೆ, ಅವು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ, ಕ್ಲಿಯರ್ಲಿ ಡಿಫ್ರೆಂಟ್ ಅವು. ಈಗ ನೋಡ್ರಿ, ಇಲ್ಲಿದೆ ಅಲ್ವಾ, ಏನು ಇದು ಎಣ್ಣೆ ಮತ್ತು ನೀರು. ಎಣ್ಣೆ ಮತ್ತು ನೀರು ಯಾವ ಥರ ಮಿಕ್ಸ್ ಆಗತ್ತಾ? ಇಲ್ಲ ನೋಡ್ರಿ, ಮಿಕ್ಸ್ ಆಗೋದೇ ಇಲ್ಲ. ಯಾಕಂತಂದರೆ ನೀರು ಕೆಳಗೆ ಕೂರುತ್ತೆ, ನೀವು ಎಣ್ಣೆನೇನಾದ್ರು ನೀರಿಗೆ ಹಾಕಿದ್ರೆ ಎಣ್ಣೆ ಮಷ್ಟು ಮೇಲಿರುತ್ತೆ, ನೀರೇನಾಗುತ್ತೆ ಕೆಳಗೆ ಕೂರುತ್ತೆ. ಗೊತ್ತಲ್ವ ಇದು? ಸೊ ಏನಾಗುತ್ತೆ, ಕ್ಲಿಯರಾಗಿ ಒಂದು ರಿಡ್ಜ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಎಣ್ಣೆ ಮತ್ತು ಇದರಿಂದ ಏನು ನೀರಿನ ಮಧ್ಯೆ. ಸೊ ಎರಡು ಡಿಫ್ರೆಂಟ್ ಆಗುತ್ತೆ, ಅನ್ಲೈಕ್, ಬೇರೆ ಬೇರೆ ಅವೆರಡು. ಅನ್ಲೈಕ್ ಆಯಿಲ್ ಆ್ಯಂಡ್ ವಾಟರ್ ವಿಚ್ ವಿಚ್ separate, these two chemicals mix together to form a new compound. ಅಂತಂದರೆ ನೀರು ಮತ್ತು ಎಣ್ಣೆ ಇದೀವಲ್ಲ, ಇವೆರಡು ಕೆಮಿಕಲ್ ಕೂಡ, ಎರಡೂ ಕೂಡ ಕೆಮಿಕಲ್ ಇದಾವಲ್ಲ, ಎರಡೂ ಕೆಮಿಕಲ್. ಸರ್ ನೀರು ಕೆಮಿಕಲ್ ಸರ್, ನೀರು ಕುಡಿತೀವಿ ಸರ್, ಮನೇಲೆಲ್ಲ ಹೇಳ್ತಾರೆ, ನೀವು ಇದನ್ನು ತಿನ್ನಬಾರ್ದು, ಇದರಲ್ಲಿ ಕೆಮಿಕಲ್ ಇರುತ್ತೆ ಸರ್, ನೀರು ಕೆಮಿಕಲ್ ಸರ್. ಸ್ವಲ್ಪ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ ನೀರು ಕೆಮಿಕಲ್ ಅಂತ. ಬಟ್ ಏನು ಅಂತಂದ್ರೆ ತುಂಬ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದನೇ ಬಂದಿರ್ತಾರೆ. ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಬರೀ ಕನ್ನಡ ಮೀಡಿಯಮ್ಮು, ಸೈನ್ಸ್ ಬ್ಯಾಕ್ಗ್ರೌಂಡ್ ನೋಡೇ ಇಲ್ಲದೆ ಇರೋರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಎಕ್ಸಾಂಪಲ್ ನೀವು ಕೇಳಿರ್ತಾರ, ನೀರಿಗೆ ಏನಂತೀವಿ ನಾವು? H2 ಅಂತೀವಲ್ವಾ? H2 ಅಂತಂದ್ರೇನು? ಹೈಡ್ರೋಜನ್ನು 2 ಅಣು ಇದ್ದಾವೆ, ಆಕ್ಸಿಜನ್ 1 ಅಣು ಇದೆ ಅಂತ. ಅರ್ಥ ಆಯ್ತಲ್ಲ? ಅಂತಂದ್ರೆ ಇದೊಂದು ಕೆಮಿಕಲ್ ಫಾರ್ಮುಲಾ ತಾನೇ. ಇಟ್ ಈಸ್ ಆಲ್ಸೋ ಒನ್ ಕೆಮಿಕಲ್ ಕಾಂಪೌಂಡ್. ವಾಟರ್ ಈಸ್ ಆಲ್ಸೋ ಎನ್ ಕೆಮಿಕಲ್ ಕಾಂಪೌಂಡ್. ಕೆಮಿಕಲ್ ಅಂತಂದ್ರೆ ಎಲ್ಲ ಕೆಮಿಕಲ್ ಹಾರ್ಮ್ಫುಲ್ ಅಂತಲ್ಲ. ಕೆಮಿಕಲ್ ಅಂತಂದ್ರೆ ಎವ್ರಿಥಿಂಗ್ ಇಸ್ ಎ ಕೆಮಿಕಲ್ ಕಾಂಪೌಂಡ್. ಓಕೆನಾ? ಪ್ರತಿಯೊಂದು ಕೂಡ ಕೆಮಿಕಲ್ ಕಾಂಪೌಂಡ್ ಆಗಿರುತ್ತೆ ಅದು. ಸೊ ಅದಕ್ಕೆ ಇವೆರಡು ಕೆಮಿಕಲ್ ಇದಾವಲ್ಲ, ವಾಟರ್ ಮತ್ತು ಎಣ್ಣೆ, ಇವೆರಡು ಕೂಡ ಡಿಫ್ರೆಂಟು. ಅರ್ಥ ಆಯ್ತಲ್ವಾ? ಓಕೆ, ಆಬ್ಲಿವಿಯನ್. ಓಕೆ, ಅಲ್ಲಿಗೆ ಮುಗಿತಾವೆ ಇಷ್ಟು ವರ್ಡು. ಅಲ್ಲಿ ಏನಾಯಿತು, ಒಂದೊಂದಕ್ಕೆ ಎಲ್ಲದಕ್ಕೂ ಒಂದೊಂದಕ್ಕೆ ಸಂಬಂಧ ಪಡೋದು, ಒಂದಕ್ಕೊಂದಕ್ಕೆ ರಿಲೇಟೇಬಲ್ ಇರೋದು. ಬಟ್ ಇಲ್ಲೇನಿದ್ದಾವೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಬೇರೆ ಬೇರೆ ಥರ, ಅದಕ್ಕೆ ಸಂಬಂಧ ಇಲ್ಲ, ಅಥವಾ ಒಂದೇ ಸಪ್ರೇಟಾಗಿ ನಿಲ್ಲೋದು, ಒಬ್ಬನೇ ನಿಲ್ಲೋದು, ಈ ಥರ ಒಂದು ಮೀನಿಂಗ್ ಕೊಡ್ತಾ ಇದೆ. ಈಗ ಆಬ್ಲಿವಿಯನ್, ವಿಸ್ಮೃತಿ, ಒಂಥರ ಮರ್ತೋಗೋ ಥರ. ಆಬ್ಲಿವಿಯನ್, ದ ಸ್ಟೇಟ್ ಆಫ್ ಬೀಯಿಂಗ್ ಅನ್ಅವೇರ್ ಆರ್ ಅನ್ಕಾನ್ಷಿಯಸ್ ವಾಟ್ ಈಸ್ ಹ್ಯಾಪನಿಂಗ್, ಬೀಯಿಂಗ್ ಫರ್ಗಟ್. ಇಟ್ ಈಸ್ ದ ಕಂಡೀಷನ್ ಆಫ್ ಅ ಟೋಟಲ್ ಎಕ್ಸ್ಟಿಂಕ್ಷನ್ ಆಫ್ ಪಬ್ಲಿಕ್ ಆರ್ ನೆಗ್ಲೆಕ್ಟ್ ಆರ್ ಡಿಸ್ಟ್ರಕ್ಷನ್. ಅಂತಂದರೆ ಯಾವುದೋ ಒಂದು ಕಂಡೀಷನ್ ಏನಾಗುತ್ತೆ, ಒಂದು ಎಕ್ಸ್ಟಿಂಕ್ಷನ್, ಅದೊಂಥರ ಅಳಿವಿನ ಅಂಚಿನಲ್ಲಿ ಅಳಿದು ಹೋಗಿದೆ ಅದು. ಓಕೆನಾ? ನಾಶ ಆಗಿ ಹೋಗಿದೆ ಅನ್ನೋ ಥರ. ಅಷ್ಟು ಏನು ಪಬ್ಲಿಕ್ ಅವೇರ್ನೆಸ್ಸಿಗೆ ಬರದೆ ಅನ್ಕಾನ್ಷಿಯಸ್ ಆಗಿ ಅದೊಂಥರ ಮರ್ತೇ ಹೋಗ್ಬಿಟ್ಟಿದೆ, ಎಲ್ರಿಗೂ ಮರ್ತೋಗಿ ಅದೊಂಥರ ಪಳವಳಿಕೆ ಆಗಿಬಿಟ್ಟಿದೆ ಅನ್ನೋ ಥರ. ವಿಸ್ಮೃತಿ ಅಂತಂದರೆ ಏನು? ಸ್ಮೃತಿಲಿಲ್ಲ, ಅದು ಮರ್ತೋಗ್ಬಿಟ್ಟಿದೆ. ಆಬ್ಲಿವಿಯನ್ ಹಿಂಗೆ ಸ್ವಲ್ಪ ಆಬ್ಲಿವಿಯನ್ ಅಂತ ಸ್ವಲ್ಪ ಅದೇ ಥರನೇ ಇದಾಗುತ್ತಲ್ಲ, ಒಂದು ಸ್ವಲ್ಪ ಮರ್ತೋಗೋದು, ಆಬ್ಲಿವಿಯನ್. ಓಕೆನಾ?
ಹಾಂ ಇದೆ. ನಂಗೆ ಅದೇ ನೆನಪಿಗೆ ಬಂತು. ಇದು ಇವ್ರದ್ದು ಯಾವುದದು, ಯಾವ ಫಿಲ್ಮ್ ಅದು, ಮೆನ್ಷನ್ ಮಾಡಿ ಯಾವ ಫಿಲ್ಮ್ ಅಂತೇಳಿ. ಸತೀಶ್ ಮತ್ತೆ ಆ, ಯಶಿಂದ ಯಾವುದೊಂದು ಮೂವಿ ಇದೆಯಲ್ಲ, ಇಲ್ಲಿ ಮೆಡುಲ ಅಬ್ಲಂಗೇಟ ಇರ್ತದೆ, ಇಲ್ಲಿಗೆ ಹೊಡ್ತಾ ಬಿದ್ದರೆ ಟೆಂಪ್ರರಿ ಮೆಮೊರಿ ಲೈಸ್ ಆಯ್ತದೆ, ಮೆಡುಲ ಅಬ್ಲಾಂಗೇಟ ಮೆಡುಲ ಅಬ್ಲಾಂಗೇಟ ಮೆಮೊರಿ ಲಾಸ್ ಅಬ್ಲಾಂಗೇಟ ಆಬ್ಲಿವಿಯನ್. ಅರ್ಥ ಆಯ್ತಲ್ವಾ? ಅಬ್ಲಾಂಗೇಟ ಆಬ್ಲಿವಿಯನ್, ಮರ್ತೋಗೋದು. ಹೀಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಆಬ್ಲಿವಿಯನ್ ಅಂತಂದ್ರೇನು? ಫಾರ್ಗಟೇಬಲ್, ಮರ್ತೋಗ್ಬಿಡತ್ತೆ. ಅನ್ಅವೇರ್ ಆಫ್, ಅನ್ಕಾನ್ಷಿಯಸ್. ಕಾನ್ಷಿಯಸ್ ಇರಲ್ಲ ನೋಡಿ, ಅನ್ಕಾನ್ಷಿಯಸ್ ಆಗತ್ತೆ. ಆಬ್ಲಿವಿಯನ್, ಅಬ್ಲಾಂಗೇಟ್, ಮಿಡಲ್ ಅಬ್ಲಾಂಗೇಟ್, ಇಲ್ಲಿ ಹೊಡ್ತಾ ಬಿದ್ರೆ ಅನ್ಕಾನ್ಷಿಯಸ್ ಆಗ್ತೀವಿ. ನೆನ್ಪಿಟ್ಕೊಳ್ಳೋದಕ್ಕೆ. ಮೂವಿ ನೋಡಿದಿರಲ್ವಾ? ಯಾರು ನೋಡಿದ್ದೀರಾ? ಅದೇನು ಕ್ರಿಕೆಟ್ ಆಡ್ತಾ ಇರ್ತಾರೆ, ತಲೆಗೆ ಹೊಡೆದಿರುತ್ತೆ ಹಾಗೆ. ಇಲ್ಲಿ ನೋಡಿ, ಇದೊಂದು ಲೈಬ್ರರಿ, ಈ ಬಿಲ್ಡಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಅದಕ್ಕೆ ಹೇಳಿದೆ. ದ ಒನ್ಸ್ ಫೇಮಸ್ ಲೈಬ್ರರಿ ಫೆಲ್ ಇನ್ ಟು ಆಬ್ಲಿವಿಯನ್, ಇಟ್ಸ್ ಶೆಲ್ವ್ಸ್ ಕವರ್ಡ್ ಇನ್ ಡಸ್ಟ್ ಆ್ಯಂಡ್ ಇಟ್ಸ್ ಸ್ಟೋರೀಸ್ ಲಾಸ್ಟ್ ಟು ಟೈಮ್. ಅಂತಂದರೆ ಅದರ ಒಂದು ಸ್ಟೋರೀಸ್, ಅದರ ಏನೋ ಕತೆ ಹೇಳ್ತಿತ್ತಲ್ವ ಲೈಬ್ರರಿ ನೋಡಿದ್ರೆ, ಅದೇನು ಆ ಸ್ಟೋರೀಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದಾವೆ. ಅದೇಂತ ಫೆಲ್ ಇಂಟು ಆಬ್ಲಿವಿಯನ್, ಅದೊಂದು ಡಿಸ್ಟ್ರಕ್ಷನ್ ಅಂತ ಹೋಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ ಅದೀಗ ಅಂತಾರೆ. ಯಾವುದು ನಾವು ನಮ್ಮದೊಂದು ಲೈಬ್ರರಿ ಇತ್ತಲ್ಲ, ಯಾವುದು ತಕ್ಷಶಿಲ ಅದಲ್ಲ, ಯಾವುದೊಂದು ಲೈಬ್ರರಿ ನಂಗೆ ನೆನಪಿ ಬರ್ತಲ್ಲ. ಇವರು ಹಿಸ್ಟ್ರಿ ಓದಿರ್ತಾರಲ್ಲ, ಭಕ್ತಿಯಾರ್ ಖಿಲ್ಜಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅಷ್ಟನ್ನು ಸುಟ್ಟಾಕ್ತಾನಂತಲ್ಲ, ಅದರಲ್ಲಿ ಸಿಕ್ಕಾಪಟ್ಟ ಜ್ಞಾನ ಇರುತ್ತಂತೆ. ಎಷ್ಟೋ 22 ದಿನಗಳ ಕಾಲ ಹೊತ್ತು ಉರಿದುವಂತೆ ಪುಸ್ತಕ, ಅಷ್ಟೊಂದು ಜ್ಞಾನ ಭಂಡಾರ ಇತ್ತಲ್ಲಿ. ಆ ಭಕ್ತಿಯಾರ್ ಖಿಲ್ಜಿ ಏನು ಮಾಡ್ದ, ಅಷ್ಟನ್ನು ಸುಟ್ಟಾಕ್ಬಿಟ್ಟ, ನಾಶ ಮಾಡ್ದ ಅನ್ನೋ ಥರ. ಯಾಕಂತಂದರೆ ಇಲ್ಲಿ ಅವನಿಗೆ ಏನೋ ಒಂದು ಕಾಯಿಲೆಗೆ ಏನೋ ಬೇಕಾಗಿರುತ್ತೆ ಅನ್ಸುತ್ತೆ, ಅದು ಸಿಗಲ್ಲ ಅನ್ಸುತ್ತೆ. ಇದು ಏನಕ್ಕೆ ಇದು ಅಂತಂದು ಸಿಟ್ಟು ಬಂದು ಏನೋ ಸುಟ್ಟಾಕೋದೇನೋ ಇದೆ ಅದು ಸ್ಟೋರಿ. ಓಕೆನಾ? ಸೊ ಅದು ಗೊತ್ತಿರುತ್ತಲ್ವ, ಅಂದರೆ ಅವ್ನು ಸುಟ್ಟಾಕಿದ್ದಕ್ಕಾಗಿ ಆ ಲೈಬ್ರರಿ ಸುಟ್ಟೋಯ್ತಲ್ಲ ಹೆಂಗೆ, ಅದೇ ಥರ ಇದು ಆಬ್ಲಿಯನ್, ಅಲ್ಲಿರೋ ಎಲ್ಲದು ನಾಶ ಆಗೋಯ್ತು, ಮರ್ತೋಯ್ತು, ಆ ಜ್ಞಾನ ಎಲ್ಲ ವೇಸ್ಟ್ ಆಗೋಯ್ತು ಅಂತ. ಆಮೇಲೆ ಈಗ ನೋಡಿ, ಫರ್ಗೆಟ್ಫುಲ್ನೆಸ್ ಅಂತಂದರೆ ಮರೆವು. ಈ ಯಾವ್ದು ಇದು ಡೇಟ್ ನೆನಪಿತ್ತು ನನಗೆ, ಏನೋ ಮರ್ತೋಗಿದೆ. ದ ಟೆಂಡೆನ್ಸಿ ಟು ಫೇಲ್ ರಿಮೆಂಬರ್ ಥಿಂಗ್ಸ್, ಲ್ಯಾಬ್ಸ್ ಇನ್ ಮೆಮೊರಿ. ಇಟ್ ರೆಫರ್ಸ್ ಟು ಎ ಕಾಮನ್ ಹ್ಯೂಮನ್ ಟ್ರೈಟ್ ಆಫ್ ನೆಗ್ಲೆಕ್ಟಿಂಗ್ ಆರ್ ರಿಕಾಲ್ ಸಮಥಿಂಗ್. ಅಂತಂದರೆ ಒಂದು ಮರ್ತೋಗೋದು, ಒಂದು ಅದಕ್ಕೆ ರೀಕಾಲ್ ಮಾಡ್ಕೋಬೇಕು, ಅದಕ್ಕೆ ರೀಕಾಲ್ ಮಾಡ್ಕೊಳ್ಳೋದು ನೀಡಿದೆ, ನೆನಪು ಮಾಡ್ಕೋಬೇಕು, ನೆನಪಿಲ್ಲ ಅದು ಅಂತಾರೆ. ಮರೆವು, ಫರ್ಗೆಟ್ಫುಲ್ನೆಸ್. ಇದ್ಲು ಹಾಗೆ ಇದೆಲ್ಲ. ಆಬ್ಲಿವಿಯನ್ ಅಂತಾರೆ ಮರೆವು, ಅನ್ಕಾನ್ಷಿಯಸ್, ಮರ್ತೋಗ್ಬಿಟ್ಟಿದೆ ಅದು. ಇದು ಕೂಡ ಮರೆವು, ಫರ್ಗೆಟ್ಫುಲ್ನೆಸ್. ಹಿಸ್ ಫರ್ಗೆಟ್ಫುಲ್ನೆಸ್ ವಾಸ್ ಬಿಕಮಿಂಗ್ ಎ ಪ್ರಾಬ್ಲಮ್ ಆ್ಯಸ್ ಹಿ ಅಫನ್ ಮಿಸ್ಡ್ ಇಂಪಾರ್ಟೆಂಟ್ ಮೀಟಿಂಗ್ಸ್ ಆ್ಯಂಡ್ ಮಿಸ್ಪ್ಲೇಸ್ಡ್ ಹಿಸ್ ಕೀಸ್. ಈ ಎಕ್ಸಾಂಪಲ್ ನಮ್ಮ ರೋಹಿತ್ ಶರ್ಮಾ ಇದು ಟಾಸ್ ಥರ ಕಾಯಿನೇ ಮರ್ತುಬಿಡ್ತಾನಂತೆ. ಆಮೇಲೇನು ಏರೋಪ್ಲೇನಲ್ಲೇ ಮೊಬೈಲು, ಪಾಸ್ಪೋರ್ಟ್, ಏನೇನೆಲ್ಲ ಮರ್ತುಬಿಟ್ಟು, ಏರೋಪ್ಲೇನೆಲ್ಲ ಹಂಗೆ ಮರ್ತುಬಿಟ್ಟು ಎಲ್ಲ ಹೋಗಿದ್ದಂತೆ. ಆಮೇಲೆ ಜೇಬು ಮುಟ್ಕೊಂಡ್ರೆ ನನ್ನ ಮೊಬೈಲ್, ನನ್ನ ಪಾಸ್ಪೋರ್ಟ್ ಅಂತ. ಆಮೇಲೆ ಇಳಿದು ಹೋದ್ಮೇಲೆ ನೋಡಿ ಇಂಥವೆಲ್ಲ ಸುಮಾರೆಲ್ಲ ಅಂದ್ರೆ ರೋಹಿತ್ ಶರ್ಮನ್ ಫ್ಯಾನ್ಸಿಗೆಲ್ಲ ಗೊತ್ತಿರುತ್ತಲ್ಲ, ಹಂಗಾಗಿ ಹೇಳ್ತಾ ಇರೋದು. ಕ್ರಿಕೆಟ್ ಫ್ಯಾನ್ಸಿಗೆ ನಾರ್ಮಲಾಗಿ ಗೊತ್ತಿರುತ್ತೆ ಇದು ಅಂತ, ಈಸಿ ಆಗುತ್ತೆ. ತುಂಬ ಜನ ಕ್ರಿಕೆಟ್ ನೋಡ್ತಿರಲ್ವ, IPL ಫ್ಯಾನ್ಸ್ಗಳೆಲ್ಲ ಇದ್ದಾರೆ, ಸೊ ನೆನಪಿರುತ್ತೆ ಅಂತ. ಸೊ ಮರೆವು, ಅರ್ಥ ಆಯ್ತಲ್ವಾ? ಫಾರ್ಗೆಟ್ಫುಲ್ನೆಸ್. ನಾನು ಇದು ಈಗ ಯಾವಾಗ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ, ಫಾರ್ಗಟ್ ಅನ್ನೋದು ಅವನು ಮರ್ತೋಗೋದಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಅವು ಒಂದಕ್ಕೊಂದಕ್ಕೆ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ಲ, ನಿಮ್ಗೆ ಅರ್ಥ ಗೊತ್ತಿದ್ರೆ ಸಾಲ. ಎಕ್ಸಾಮಲ್ಲಿ ನೀವು ಟಿಕ್ ಮಾಡಬೇಕಲ್ಲ ಆನ್ಸರ್ನ. ಅನ್ಕಾನ್ಷಿಯಸ್ನೆಸ್ ನೋಡಿರಿ, ಅಲ್ಲಿ ಕಾನ್ಷಿಯಸ್ ಇಲ್ಲ. ಕಾನ್ಷಿಯಸ್ ಇರೋದಂತಂದ್ರೇನು? ನೆನಪಿರೋದು, ನನಗೆ ಎಲ್ಲ ಗೊತ್ತಿರೋದು, ನಮಗೆ ತಿಳುವಳಿಕೆಲಿರೋದು, ಹೋಶಲ್ಲಿರೋದು ಅಂತೀವಲ್ಲ. ಇವನು ಜ್ಞಾನದಲ್ಲಿದ್ದಾನೆ, ಪ್ರಜ್ಞೆ ಐತಿ, ಬಟ್ ಪ್ರಜ್ಞಾಹೀನತೆ, ಅನ್ಕಾನ್ಷಿಯಸ್, ಏನು ನೆನಪಿಲ್ಲ, ಒಂಥರ ಫುಲ್ ಅನ್ಕಾನ್ಷಿಯಸ್ ಆಗಿ ಹೋಗ್ಬಿಡೋದು. ದ ಸ್ಟೇಟ್ ಆಫ್ ಬೀಯಿಂಗ್ ನಾಟ್ ಅವೇರ್ ಆನ್ ಸರೌಂಡಿಂಗ್ ಅಂತಂದ್ರೆ ಸುತ್ತಮುತ್ತ ಏನು ನಡೀತೈತೆ ಅಂತಲೇ ಗೊತ್ತಾಗ್ತಿಲ್ಲ ಅವನಿಗೆ, ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ. ಇಟ್ ಈಸ್ ಎ ಬಯಾಲಜಿಕಲ್ ಸ್ಟೇಟ್ ವೇರ್ ಮೈಂಡ್ ಅನ್ರೆಸ್ಪಾಂಡಿವ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಏನಾಯ್ತಪ್ಪ ಇದು? ಒಂದು ನಿಮಿಷ. ಓಕೆ. ಓಲ್ಡೆ ಓಕೆ. ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂತಂದರೆ ಎಕ್ಸ್ಟರ್ನಲ್ಲಿಗೆ ಏನಾಗ್ತಾ ಇದೆ, ಇದು ಅವನಿಗೆ ಏನೋ ಹೊರಗಡೆ ಆಗ್ತಾ ಇದೆ, ಏನು ಮಾಡ್ತಾ ಇದ್ದಾನೆ, ಹೊರಗಡೆ ಏನೋ ನಡೀತಾ ಇದೆ, ಅದಕ್ಕೊಂದಕ್ಕೆ ಅವನಿಗೆ ಇದೇ ಸಂಬಂಧನೇ ಆಗ್ತಾಯಿಲ್ಲ. ಅವನು ಏನು ಮಾಡ್ತಿದ್ದಾನೆ, ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾನೆ ಅನ್ನೋ ಥರ. ಓಕೆನಾ? ಇದೇನೋ ಆಗ್ತಿದೆ, ಒಂದೇ ನಿಮಿಷ. ಅರ್ಥ ಆಯ್ತಲ್ವ? ಅಂತಂದರೆ ಅನ್ರೆಸ್ಪಾನ್ಸಿವ್, ಒಂದು ಸ್ವಲ್ಪ ಇದಾಗಿತ್ತು, ಸರಿ ಮಾಡಿದೆ. ಅನ್ರೆಸ್ಪಾನ್ಸಿವ್ ರೆಕಾರ್ಡ್ ಆಗ್ತಾಯಿದೆ ಹೋಗಲಿ. ಓಕೆ. ಅನ್ರೆಸ್ಪಾನ್ಸಿವ್ ಅಂತಂದರೆ ಹೊರಗಡೆ ಏನಾಗ್ತಾಯಿದೆ ಅಂತ ಅವನಿಗೆ ಅರಿವೇ ಇಲ್ಲ, ತಿಳುವಳಿಕೆ ಇಲ್ಲ. ದ ಪೇಷಂಟ್ ರಿಮೈಂಡ್ ಇನ್ ಎ ಡೀಪ್ ಅನ್ಕಾನ್ಷಿಯಸ್ ಸೆವೆರಲ್ ಅವರ್ಸ್ ಆಫ್ಟರ್ ಎ ಸರ್ಜರಿ ಬಿಫೋರ್ ಫೈನಲಿ ವೇಕಿಂಗ್ ಅಪ್. ಅಂತಂದರೆ ಅವನು
ಅವನು ಎದ್ದೇಳೋಕ್ಕಿಂತ ಮೊದಲೇ, ಒಂದು ಸರ್ಜರಿ ಆದ್ಮೇಲೆ ಅವನು ಎದ್ದೇಳೋಕ್ಕಿಂತ ಮೊದಲೇ ಸ್ವಲ್ಪ ಅನ್ಕಾನ್ಷಿಯಸ್ ಆಗಿದೆ ತುಂಬ ಗಂಟೆಗಳ ಕಾಲ ಅನ್ನೋ ಥರ. ಅರ್ಥ ಆಯ್ತಲ್ವಾ? ಏಯ್, ಏನಾಯ್ತಪ್ಪ ಇದು ಮತ್ತೆ? ಒಂದೇ ನಿಮಿಷ. ಬ್ಲ್ಯಾಕ್ಔಟ್. ಬ್ಲ್ಯಾಕ್ಔಟ್ ಅಂದ್ರೆ ತಾತ್ಕಾಲಿಕ ಅಂಧಕಾರ. ಈಗ ನಾ ಬ್ಲ್ಯಾಕ್ಔಟ್ ಅಂದ್ರೆ ತಾತ್ಕಾಲಿಕ ಅಂಧಕಾರ. ಓಕೆ, ಕತ್ಲೆ ಆಗೋದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ, ಇದನ್ನ ನಿಮ್ಮ ಯೋಚನೆಗೆ, ಬುದ್ಧಿಶಕ್ತಿಗೆ ಅನ್ಕೊಳ್ಳಿ. ನಿಮ್ಮ ಮಂಡೆ ಬ್ಲ್ಯಾಕ್ಔಟ್ ಆಗ್ಬಿಡ್ತು, ಬ್ಲಾಂಕ್ ಆಗ್ಬಿಡ್ತು ಮಂಡೆ ಅಂತಂದ್ರೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ, ಎಲ್ಲ ಮರ್ತೋಗ್ಬಿಡ್ತು ಎಕ್ದಮ್ಮು. ಈ ಥರ ಕತ್ಲೆ ಕತ್ಲೆ ಆಗುತ್ತೆ ಅಂದ್ರೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಎ ಟೆಂಪ್ರರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಒಂದು ಕಾನ್ಷಿಯಸ್ನೆಸ್ ಇರೋದಿಲ್ಲ. ಕಾನ್ಷಿಯಸ್ ಅಂತಂದ್ರೆ ಏನು? ಅರಿವೆ, ಪ್ರಜ್ಞೆ, ತಿಳುವಳಿಕೆ. ಆ ಟೆಂಪ್ರರಿ ಆಗೋದು ಹೋಗ್ಬಿಡತ್ತೆ. ಕರೆಂಟ್ ಹೋಗೋದು ಪರ್ಮನೆಂಟ್ ಹೋಗುತ್ತೆ, ಟೆಂಪ್ರರಿ ಹೋಗುತ್ತಲ್ವ ಹಾಗೆ. ಮೆಮೊರಿ ಆರ್ ಎಲೆಕ್ಟ್ರಿಕಲ್ ಪವರ್ ಕೂಡ ಬ್ಲ್ಯಾಕ್ಔಟ್ ಆಗೋದು. ಈಗ ನಾವು ಹೆಂಗೆ ಅಂತೀವಿ, ಕರೆಂಟ್ ಹೋಗ್ಬಿಟ್ರೆ ಬ್ಲ್ಯಾಕ್ಔಟ್ ಆಯಿತು ಅಂತಲೇ ಕರಿತೀವಿ. ಸ್ವಲ್ಪ ಬ್ಲ್ಯಾಕ್ಔಟ್ ಮಾಡಿ ಅಂತ ಹೇಳಿದಾರಲ್ವ, ಏನಾದ್ರು ಒಂದು ಸಮಸ್ಯೆ ಆದರೆ. ಬ್ಲ್ಯಾಕ್ಔಟ್ ಅಂದರೆ ಅಷ್ಟು ಕಡೆ ಕರೆಂಟ್ ತೆಗಿದೆ ಅಂತ. ಬಟ್ ಬ್ಲ್ಯಾಕ್ಔಟನ್ನು ನಾವು ಮೆಮೊರಿಗೆ ರಿಲೇಟ್ ಮಾಡಿದರೆ ಒಂಥರ ಮರ್ತೋಗೋದು, ಅನ್ಕಾನ್ಷಿಯಸ್ ಆಗೋದು ಅಂತ. ಓಕೆನಾ? ಆ್ಯನ್ ಅಬ್ರಟ್ ಆರ್ ಇಂಟರಪ್ಷನ್ ಇನ್ ನಾರ್ಮಲ್ ಅವೇರ್ನೆಸ್ ಆರ್ ಇಲ್ಯುಮಿನೇಷನ್ ಅಂತಂದರೆ ಒಂದು ಇಲ್ಯೂಷನಿಗೆ ಬಂದ್ಬಿಡೋದು, ಒಂಥರ ಫುಲ್ಲು ಅವೇರ್ನೆಸ್ಸೇ ಏನಾಗೋದು, ಅಬ್ರಪ್ಟ್ ಆಗೋಗುತ್ತೆ ಅಂತಾರೆ. ಅವೇರ್ನೆಸ್ಸೇ ಇರೋದಿಲ್ಲ, ತಿಳುವಳಿಕೆನೇ ಇರೋದಿಲ್ಲ. ಓಕೆನಾ? ದ ಹೆವಿ ಸ್ಟಾಮ್ ಕಾಸ್ಡ್ ಟೋಟಲ್ ಬ್ಲ್ಯಾಕ್ಔಟ್ ಇನ್ ದ ಡಿಸ್ಟಿಕ್ ಅಂತ. ಸಿಕ್ಕಾಪಟ್ಟ ಒಂದು ಸ್ಟಾಮ್ ಬಂತಲ್ಲ, ಬಿರುಗಾಳಿ ಗುಡುಗು, ಇದು ಏನು ಮಾಡ್ತು, ಬ್ಲ್ಯಾಕ್ಔಟ್ ಆಯಿತು. ಸಿಟಿಲಿ ಬ್ಲ್ಯಾಕ್ಔಟ್, ಎಲ್ಲ ಕರೆಂಟ್ ಎಲ್ಲ ಹೋಯಿತು. ಲಿವಿಂಗ್ ಎವ್ರಿ ಹೌಸ್ ಇನ್ ಎ ಕಂಪ್ಲೀಟ್ ಡಾರ್ಕ್ನೆಸ್. ಎಲ್ಲ ಮನೆಯೂ ಕೂಡ ಏನಾಗಿದೆ, ಕಂಪ್ಲೀಟ್ ಡಾರ್ಕ್ನೆಸ್ ಆಗೋಯ್ತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಇಗ್ನೋರೆನ್ಸ್ ಅಂತಂದ್ರೇನು? ಅಜ್ಞಾನ. ಇಗ್ನೋರೆನ್ಸ್. ಈಗ ಬ್ಲ್ಯಾಕ್ಔಟ್ ಅಂತಂದ್ರೇನು? ತಿಳುವಳಿಕೆ ಇಲ್ಲದೆ ಇರೋದು, ಒಂಥರ ಅಂಧಕಾರ ಇರೋದು. ಅಂಧಕಾರ ಅಂದರೆ ಅರ್ಥ ಆಯ್ತಲ್ವಾ? ನಮ್ಮ ಯೋಚನೆಗೆ ಅಂಧಕಾರ ಅಂತಂದ್ರೇನು? ಸ್ವಲ್ಪ ತಿಳುವಳಿಕೆ ಇಲ್ಲದೆ ಇರೋದು ಅಂತ. ಇದು ಹಾಗೆ. ಇಗ್ನೋರೆನ್ಸ್ ಅಂತಂದರೆ ಅವನಿಗೊಂಥರ ಅಂಧಕಾರ, ಅಜ್ಞಾನ ಇದೆ. ಲ್ಯಾಕ್ ಆಫ್ ನಾಲೆಡ್ಜ್, ಅವನಿಗೊಂದು ನಾಲೆಡ್ಜ್ ಇದೆ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ ಅವನಿಗೆ, ಅಜ್ಞಾನ ಇದೆ, ಅನ್ಕಾನ್ಷಿಯಸ್ ಇದೆ ಅವನು. ಲಾಕ್ ಆಫ್ ಇನ್ಫಾರ್ಮೇಷನ್. ಎಜುಕೇಷನ್ ಅಬೌಟ್ ಎ ಸಬ್ಜೆಕ್ಟ್. ಇಟ್ ಇಸ್ ಎ ಸ್ಟೇಟ್ ಆಫ್ ಬೀಯಿಂಗ್ ಯೂನಿಫಾರ್ಮ್ಡ್ ಆರ್ ಅನ್ಅವೇರ್ ಆಫ್ ಫ್ಯಾಕ್ಟ್ಸ್ ಅಂತಂದರೆ ಒಂದು ಫ್ಯಾಕ್ಟ್ಸ್ ಬಗ್ಗೆ ಎಂತ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಗ್ನೋರೆನ್ಸ್ ಅಂದರೆ ನಮಗೆ ಗೊತ್ತಿರುತ್ತಲ್ವ, ನಿಮಗೆ ಇಮೇಜಲ್ಲಿ ಲೋಡ್ ಆಗಿಲ್ಲ. ಓಕೆ. ಮೆನಿ ಆಫ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ವಿ ಫೇಸ್ ಟುಡೇ ಆರ್ ಕಾಸ್ಡ್ ಬೈ ಅವರ್ ಸಿಂಪಲ್ ಇಗ್ನೋರೆನ್ಸ್ ಅಂತಂದರೆ ನಮ್ಮ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಇದಾವಲ್ಲ, ನಾವು ಏನು ನೀರು ಬರೋದಿರ್ಬೋದು, ನೀರು ನುಗ್ಗೋದಿರ್ಬೋದು, ಅಥವಾ ಕಾಡ್ಗಿಚ್ಚು, ಅಥವಾ ಹೆವಿ ಮಳೆ, ಹೆವಿ ಬಿಸಿಲು. ಈಗ ನೋಡಿ, ಸಿಕ್ಕಾಪಟ್ಟೆ ಶೆಕೆ, ಬಿಸಿಲು ಸಿಕ್ಕಾಪಟ್ಟೆ ಇದೆಯಲ್ವ. ಇವೆಲ್ಲ ಏನಿದು, ನಮ್ಮ ಒಂದು ಇಗ್ನೋರೆನ್ಸ್, ಎಕೋಸಿಸ್ಟಮ್ ಮೇಲೆ ನಮ್ಮ ಒಂದು ಇಗ್ನೋರೆನ್ಸ್ ಎಲ್ಲ ನಡೀತಾ ಬಂತಲ್ಲ. ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ನಡೀತೈತೆ, ಏನು ಮಾಡೋ ಹಂಗೆ ನಡೀತೈತೆ ಅಂತ ಪ್ರಕೃತಿ ಮೇಲೆ ವಿಕಪ್ ತೋರಿಸ್ತಾ ಬಂದ್ವಲ್ಲ, ಆ ನೆಗ್ಲಿಜೆನ್ಸಿನೇ, ಇಗ್ನೋರೆನ್ಸೇ ನಮಗೀಗ ಎಫೆಕ್ಟ್ ಕೊಡ್ತಾ ಇದೆ, ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನೋ ಥರ. ಓಕೆನಾ? ಜ್ಞಾನ ಇದ್ದಿದ್ರೆ ಯಾರು ಹಂಗೆ ಮಾಡ್ತಾ ಇರಲಿಲ್ಲ. ಅನ್ಫೆಮಿಲಿಯಾರಿಟಿ ಅಂತಂದರೆ ಅಪರಿಚಿತತೆ ಅಂದ್ರೆ ಒಂದಕ್ಕೊಂದಕ್ಕೆ ಏನು ಗೊತ್ತೇ ಇಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ ಅವನಿಗೆ, ಅಪರಿಚಿತ. ಅರ್ಥ ಆಯ್ತಲ್ವ? ಈಗ ಹಂಗೆ, ಈಗ ಪರಿಚಯ ಇದ್ದರೆ ಹೆಂಗೆ ಮಾತಾಡ್ತೀವಿ. ಅಪರಿಚಿತ ಅಂತಂದರೆ ಗೊತ್ತಿರೋದು ಮರ್ತೋಗಿರುತ್ತೆ, ಅವ್ನು ಯಾರು ಅಂತಲೇ ಗೊತ್ತಿರಲ್ಲ, ಅವನ ಬಗ್ಗೆ ಗೊತ್ತೇ ಇರಲ್ಲ ಅಂತ. ಇಲ್ಲೂ ಹೀಗೆ ಅಲ್ವಾ? ಈಗ ನೋಡ್ರಿ, ಈಗ ಅನ್ಕಾನ್ಷಿಯಸ್ ಅಂತಂದ್ರೆ ಪ್ರಜ್ಞಾಹೀನತೆ, ಫರ್ಗೆಟ್ಫುಲ್ನೆಸ್, ಮರ್ತೋಗಿದೆ ಅವನ ಬಗ್ಗೆ ನಮಗೆ. ಸ್ಮೃತಿಲಿಲ್ಲ ಅವನ ಬಗ್ಗೆ, ನೆನಪಿಲ್ಲ, ಫರ್ಗೆಟ್ಫುಲ್ನೆಸ್, ಅವ್ನು ಮರ್ತೋಗಿದ್ದೀವಿ, ಅಪರಿಚಿತ ಅವನು. ಅನ್ಕಾನ್ಷಿಯಸ್ ಅಂತಂದ್ರೆ ಯಾರೋ ಬಂದರು ಅಂತಂದ್ರೆ ಅವ್ರು ನೋಡ್ರೆ ನಾರ್ಮಲಾಗಿ ಕಾನ್ಷಿಯಸ್ನೆಸ್ ಇದ್ರೆ ಏನಾಗುತ್ತೆ, ನಮಗೆ ಅವನು ಯಾರು ಅಂತ ಗೊತ್ತಾಗುತ್ತೆ. ಅನ್ಕಾನ್ಷಿಯಸ್ ಇದ್ರೇನು ಒಂಥರ ಅಪರಿಚಿತ ಅಂತಾರೆ ಇರ್ತೀವಿ ನಾವು, ಇದು ಗೊತ್ತಿದ್ರು ಒಂಥರ ಗೊತ್ತಿಲ್ಲದೆ ಇರೋ ಹಂಗೆ. ಸೊ ಅನ್ಫೆಮಿಲಿಯಾರಿಟಿ ಅಂತಂದರೆ ಫೆಮಿಲಿಯರ್ ಇಲ್ಲದೆ ಇರೋ ಥರ. ಓಕೆ. ಫೆಮಿಲಿಯರ್ ಅಂತಂದ್ರೇನು? ಒಂಥರ ಪರಿಚಿತ ಇರೋ ಥರ, ಗೊತ್ತಿರೋ ಥರ. ಸರ್, ಈ ಫೆಮಿಲಿಯರಿಟಿ ಏನೋ ಬಂದಿತ್ತಲ್ಲ ಸರ್, ಹೋಮೋಜಿನಿಯಸ್ಸಿಗೆ ಫೆಮಿಲಿಯರಿಟಿ ಅಂತಲೇ ಬರುತ್ತಲ್ಲ ಸರ್. ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಒಂದೇ ಥರ ಇದೆ, ಫೆಮಿಲಿಯರ್ ಆಗಿದೆ. ಬಟ್ ಅನ್ಫೆಮಿಲಿಯರ್ ಇದೆ, ಆ್ಯಂಟೋನಿಮ್ ಬರುತ್ತೆ ಸರ್. ಇದು 100% ಬರುತ್ತೆ. ಯಾಕೆ ಬರಲ್ಲ? ಇಷ್ಟು ಈಸಿಯಾಗಿ ಗೊತ್ತಾಗ್ತದೆ. ಅಲ್ಲಿ ಸಿನಾನಿಮ್ ಫೆಮಿಲಿಯರಿಟಿ ಇತ್ತು, ಇಲ್ಲಿ ಅನ್ಫೆಮಿಲಿಯರ್ ಅಂತ ಇದೆ, ಅಪರಿಚಿತತೆ ಬರುತ್ತೆ. ಓಕೆನಾ? ಅದಕ್ಕೂ ಬರುತ್ತೆ. ಬಟ್ ಇದಕ್ಕೂ ಯಾವ ಥರ ಲಿಂಕ್ ಆಗುತ್ತೆ? ಫರ್ಗೆಟ್ಫುಲ್ನೆಸ್ ಅಂತಂದ್ರೆ ಮರ್ತೋಗಿರೋದು, ಅನ್ಫೆಮಿಲಿಯರ್. ಓಕೆನಾ? ನಂಗೆ ಗೊತ್ತೇ ಇಲ್ಲ ಅವನು, ಓಕೆ, ಅನ್ಫೆಮಿಲಿಯರ್ ನಂಗೆ ಅವನು ಆ ಥರ. ಓಕೆನಾ? ಓಕೆ. ಹಾಂ. ದ ಲ್ಯಾಕ್ ಆಫ್ ನಾಲೆಡ್ಜ್ ಆರ್ ಎಕ್ಸ್ಪೀರಿಯನ್ಸ್ ವಿತ್ ಎ ಪರ್ಟಿಕ್ಯುಲರ್ ಥಿಂಗ್. ಇಟ್ ಈಸ್ ಡಿಸ್ಕ್ರೈಬ್ ಟು ಡಿಸ್ಕಂಫರ್ಟ್ ಆರ್ ಕನ್ಫ್ಯೂಷನ್ ಓವರ್ ನ್ಯೂ ಎನ್ವಿರಾನ್ಮೆಂಟ್ಸ್ ಅಂತಂದ್ರೆ ಹೊಸ ಎನ್ವಿರಾನ್ಮೆಂಟ್, ಹೊಸ ಪರಿಸರಕ್ಕೆ ಬಂದರೆ ನಿಮಗೂ ಕೂಡ ಗೊತ್ತಾಗಲ್ಲಲ್ವ. ಲ್ಯಾಕ್ ಆಫ್ ನಾಲೆಡ್ಜ್ ಒಂಥರ ಬ್ಲ್ಯಾಕ್ಔಟ್ ಆಗ್ತೀರಾ, ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ, ಬ್ಲ್ಯಾಕ್ಔಟ್ ಆಗ್ತೀರಾ ನೀವು. ಅಂಧಕಾರದಲ್ಲಿ ತುಂಬೋಗ್ಬಿಡುತ್ತೆ ನಿಮ್ಮ ಮಂಡೆ. ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ, ಇದಂತ ರೇಸರ್ ಅಂತೆ, ಪೇನ್ ದ ರೇಸರ್, ಬ್ಲೈಂಡ್ ಡಿವೇಷನ್. ಒಂದಕ್ಕೊಂದಕ್ಕೆ ಏನೋ ಒಂಥರ ಸಿಮಿಲಾರಿಟಿನೇ ಇಲ್ಲ, ಅದು ಒಂದಕ್ಕೊಂದಕ್ಕೆ ಫೆಮಿಲಿಯರೇ ಇಲ್ಲ, ಬೇರೆ ಎಲ್ಲ
ಕನ್ಫ್ಯೂಷನ್ ಆಗ್ತಿತ್ತು, ಏನಿದು ಇಲ್ಲಿ ಏನೋ ಒಂದಿದೆ, ಒಂಥರ ಕನ್ಫ್ಯೂಷನ್ ಇದು ಏನಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಹಾಗೆ ಹಿಸ್ ಅನ್ಫೆಮಿಲಿಯರಿಟಿ ವಿತ್ ದ ಸಿಟಿ ಮ್ಯಾಪ್ ಮೇಡ್ ಇಟ್ ಡಿಫಿಕಲ್ಟ್ ಹಿಮ್ ಟು ಫೈಂಡ್ ದ ರೈಟ್ ಟ್ರೈನ್ ಸ್ಟೇಷನ್ ಆನ್ ಟೈಮ್. ಅಂತಂದರೆ ಅವ್ನು ಹೊಸ ಸಿಟಿಗೆ ಬಂದ, ಅವನಿಗೆ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗಲ್ಲ, ಫುಲ್ ಕನ್ಫ್ಯೂಷನ್ ಆಯಿತು. ಅದೇನು ಮಾಡ್ತಾ ಅವನಿಗೆ ಕರೆಕ್ಟ್ ಟೈಮಿಗೆ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ ಅವನಿಗೆ ಪ್ರಾಬ್ಲಮ್ ಮಾಡ್ತು, ಗೊತ್ತಾಗಲಿಲ್ಲ. ಓಕೆ, ನೆಕ್ಸ್ಟ್ ಇನ್ಸೆನ್ಸಿಬಿಲಿಟಿ. ಅಲ್ಲೇನಿತ್ತು, ಪ್ರಜ್ಞಾಹೀನದ ಥರ ಇತ್ತಲ್ಲ, ಅನ್ಕಾನ್ಷಿಯಸ್ನೆಸ್ ಅಂದ್ರೆ ಏನು, ಪ್ರಜ್ಞೆ ಇಲ್ಲದೆ ಇರೋ ಥರ, ಏನು ಗೊತ್ತಿಲ್ಲದ ಥರ. ಇದು ಅಷ್ಟೇ, ಪ್ರಜ್ಞಾಶೂನ್ಯತೆ ಅಂದರೆ ಇನ್ಎಬಿಲಿಟಿ ಟು ಫೀಲ್ ಆರ್ ಪರ್ಸೀವ್, ಅನ್ಕಾನ್ಷಿಯಸ್ನೆಸ್ ಆರ್ ಲ್ಯಾಕ್ ಆಫ್ ಎಮೋಷನಲ್ ರೆಸ್ಪಾನ್ಸ್. ಇಟ್ ಕ್ಯಾನ್ ರೆಫರ್ ಟು ಫಿಸಿಕಲ್ ನಂಬ್ನೆಸ್ ಅಂತಂದರೆ ಒಂಥರ ಕಾಲು ಜಡ್ಗಟ್ಟೋದು, ಕೈ ಜಡ್ಗಟ್ಟೋದಲ್ಲ, ಒಂಥರ ಹಿಂಗೆ ಜುಮ್ ಅಂತಿರುತ್ತಲ್ಲ, ಒಂಥರ ಇರುವೆ ಓಡಾಡೋದಂಗೆ ಡುಮ್ 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 ಅನ್ನತ್ತಲ್ಲ ಒಂಥರ ಕೈ. ಅದೇನಂತೀವಿ ನಾವು, ಇನ್ಸೆನ್ಸಿಬಿಲಿಟಿ. ಏನು ಸೆನ್ಸ್ ಆಗಲ್ಲ ಆ ಜಾಗದಲ್ಲಿ. ನೀವು ಹಿಂಗೆ ಚೂಟ್ಕೊಂಡ್ರು ಕೂಡ ನಿಮ್ಗೆ ಒಂಥರ ಉರಿ ಆಗಲ್ಲ ಅಲ್ವಾ, ನೋಡಿರ್ತೀರ. ಅದೇ ನಿಮ್ಗೆ ಸೆನ್ಸ್ ಇದ್ರೆ ಅಂತ, ಇದು ಮುಂಗೈ ಅಂತ ಅನ್ಕೊಂಡು ಇಲ್ಲಿ ಹೊಡೆದ್ರೆ ಜುಮ್ ಅನ್ನತ್ತಲ್ವ, ಯಾರ್ಯಾರು ಮಾಡಿದ್ದೀರ. ಸೊ ಆ ಥರ ಅಂದರೆ ಪ್ರಜ್ಞಾಶೂನ್ಯತೆ ಅಂತಂದರೆ ಒಂಥರ ಒಂಥರ ಅನ್ಕಾನ್ಷಿಯಸ್ನೆಸ್ಸು, ಎಮೋಷ್ನಲ್ ಫೀಲೇ ಇಲ್ಲ. ಇದನ್ನ ಇನ್ಸೆನ್ಸಿಬಿಲಿಟಿನ ನಾವು ಏನು ಎಮೋಷನಲಿಗೆ ತಗೊಳೋದಾದ್ರೆ ಅವನೊಂಥರ ಇನ್ಸೆನ್ಸಿಬಿಲಿಟಿ ಯಾರು, ಅವನು ಒಂಥರ ಸೆನ್ಸಿಬಲೇ ಇಲ್ಲ ಅಂದರೆ ಅವನಿಗೆ ಎಮೋಷನ್ನೇ ಇಲ್ಲ, ಅವು ಪಾಪ ಅನ್ನೋ ಥರನೇ ಇಲ್ಲ, ಒಂಥರ ಸೆನ್ಸಿಟಿವೇ ಇಲ್ಲ ಅವನು, ಒಂಥರ ರೂಡ್ ಬಿಹೇವಿಯರ್ ಅಂತೀವಲ್ಲ ಹಾಗೆ ಅಂತೀವಿ. ಅದನ್ನು ಎಮೋಷನಿಗೆ ತಗೊಬರ್ತಾರೆ. ಇಲ್ಲಿ ಎಮೋಷನಲ್ ಅಂತಲೇ ಇದೆ ಅಲ್ವಾ. ಎಮೋಷನಲ್ ಕೋಲ್ಡ್ನೆಸ್ ಅಂತಂದರೆ, ಕೋಲ್ಡ್ ಅಂತಂದ್ರೆ ಮೊನ್ನೆನೇ ಹೇಳಿದೆ ನಾನು, ಕೋಲ್ಡ್ ಅಂತ ಯಾವುದಕ್ಕೆ, ಕೋಲ್ಡ್ ಶೋಲ್ಡರ್ ಅಂತಂದರೆ ಒಬ್ಬನಿಗೆ ದ್ವೇಷ ಅಂತಂದರೆ ಎಮೋಷ್ನಲಿ ಒಂಥರ ಎಮೋಷ್ನಲಿ ರೂಡ್ ಬಿಹೇವಿಯರ್ ಆಗಿದೆ. ಪ್ರಜ್ಞಾಶೂನ್ಯತೆ ಅನ್ನೋ ಥರ ಸೆನ್ಸಿಬಲ್ಲೇ ಇಲ್ಲ ಅನ್ನೋ ಥರ. ಅದೇ ನೀವು ಸೆನ್ಸಿಟಿವಿಟಿಗೆ ಈ ಥರ ತಗೊಳ್ಳೋದು ಅನ್ಕಾನ್ಷಿಯಸ್ ಆಗೋದು, ಒಂಥರ ಮರ್ತೋಗೋದು, ಕಾನ್ಷಿಯಸ್ ಆಗಿಲ್ಲ, ಪ್ರಜ್ಞೆ ಇಲ್ಲ ಅನ್ನೋ ಥರ. ಎಕ್ಸಾಂಪಲ್ ಬರೆದ್ರೆ, ದ ಎಕ್ಸ್ಟ್ರೀಮ್ ಕೋಲ್ಡ್ ಕಾಸ್ಡ್ ಎ ಡೇಂಜರಸ್ ಇನ್ಸೆನ್ಸಿಬಿಲಿಟಿ ಇನ್ ಹಿಸ್ ಫಿಂಗರ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಕೋಲ್ಡ್ಗೆ ಒಂಥರ ಜಮ್ಗಟ್ಟೋದು ಅಂತೀವಿ ನೋಡಿದ್ದು ಕೈ, ಅದು ಅಷ್ಟೊಂದು ಕೋಲ್ಡ್ ಆಗಿ ಅವ್ನು ಏನಾಗಿದೆ, ಅವ್ನ ಕೈ ಏನು ಚೂಟಿದ್ರು ಕುಯ್ದ್ರು ಏನೂ ವರ್ಕೇ ಆಗ್ತಿಲ್ಲ, ಅದು ರಕ್ತನೂ ಬರ್ತಾಯಿಲ್ಲ, ಅಷ್ಟೊಂದು ಇನ್ಸೆನ್ಸಿಬಿಲಿಟಿ ಆಗೋಗಿದೆ ಅವ್ನ ಫಿಂಗರು, ಮೇಕಿಂಗ್ ಇಟ್ ಇಂಪಾಸಿಬಲ್ ಫಾರ್ ಹಿಮ್ ಟು ಗ್ರಿಪ್ ದ ರೋಪ್. ಅಂತಂದರೆ ಅದೊಂದು ರೋಪನ್ನು, ಹಗ್ಗನ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅವನಿಗೆ, ಅಷ್ಟೊಂದು ಅದೊಂದು ಅನ್ಕಾನ್ಷಿಯಸ್ ಆಗಿಬಿಟ್ಟಿತ್ತು ಅದು, ಯಾವುದು ಅವನ ಕೈ. ಈಗೇನೋ ರೀಕಾಲ್. ಇಷ್ಟು ತನಕ ಏನು ಮಾಡ್ತಿದ್ವಿ ನಾವು, ಮರ್ತು ಹೋಗ್ತಾ ಇದ್ವಿ, ಅನ್ಕಾನ್ಷಿಯಸ್ ಆಗ್ತಾ ಇದ್ವಿ, ಪ್ರಜ್ಞಾಹೀನ ಆಗ್ತಾ ಇದ್ವಿ, ಪ್ರಜ್ಞಾಶೂನ್ಯ ಆಗ್ತಾ ಇದ್ವಿ, ಏನು ಗೊತ್ತಿರಲಿಲ್ಲ ನಮಗೆ. ಪ್ರಜ್ಞಾ ಅಲ್ಲಪ್ಪ, ಪ್ರಜ್ಞಾ ಅವಳು ಬೇರೆ, ಪ್ರಜ್ಞಾ ಇದು, ಪ್ರಜ್ಞೆ ಬೇರೆ, ಇದು ಪ್ರಜ್ಞೆ ಅರ್ಥ ಆಯ್ತಲ್ವಾ. ಹಾಂ, ಓಕೆ. ರೀಕಾಲ್ ಅಂತಂದರೆ ನೆನಪಿಸ್ಕೋ ಅಂತ, ನೆನಪು ಮಾಡ್ಕೊಳ್ಳೋದು, ರೀಕಾಲ್ ಮಾಡ್ಕೊಳ್ಳೋದು. ದ ಆ್ಯಕ್ಟ್ ಆಫ್ ರಿಮೆಂಬರಿಂಗ್ ಬ್ರಿಂಗಿಂಗ್ ಸಮಥಿಂಗ್ ಬ್ಯಾಕ್ ಇನ್ ಟು ಮೈಂಡ್ ಅಂತಂದರೆ ನೆನಪು ಮಾಡ್ಕೊಳ್ಳೋದು. ಇಷ್ಟು ತನಕ ಮರ್ತು ಹೋಗ್ತಿತ್ತು, ಏನೇನು ಈಗ ನೆನಪು ಮಾಡ್ಕೊಳ್ಳೋದು. ಈವನ್ ಆಫ್ಟರ್ ಮೆನಿ ಇಯರ್ಸ್ ಶಿ ಕುಡ್ ವಿವಿಡ್ಲಿ ರೀಕಾಲ್ ದ ಸ್ಮೆಲ್ ಆಫ್ ದ ಆಸಿನ್ ಫ್ರಮ್ ಹರ್ ಚೈಲ್ಡ್ಹುಡ್ ಒಕೇಶನ್. ಅಂತಂದರೆ ಅವಳು ಎಷ್ಟೋ ಕಾಲ ಆದರೂ ಕೂಡ ಅವಳು ಏನು ಮಾಡಿದ್ಲು, ಏನೋ ನೆನಪು ಮಾಡ್ಕೊಂಡ್ಳು. ಚೈಲ್ಡ್ಹುಡ್ಡಿಗೆ ಒಂದ್ಸರಿ ಬಂದಿದ್ಲಿ ಇದೆ ಒಂದು ಬೀಚಿಗೆ, ಆ ಸ್ಮೆಲ್ಲನ್ನು ಅವಳು ನಾ ಇದು ಒಂದ್ಸರಿ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಇದನ್ನ ಅನುಭವಿಸಿದ್ದೆ ಅನ್ನೋ ಥರ ಪಕ್ಕಂತ ನೆನಪಾಗ್ಬಿಡ್ತು ಅನ್ನೋ ಥರ. ಅರ್ಥ ಆಯ್ತಲ್ವಾ. ಹಸಿನ ಸ್ಮೆಲ್ಲಲ್ಲ, ನೀಟಾಗಿ ಆ ಸ್ಮೆಲ್ಲು ಹಾಗೆ. ಈಗ ಯಾರ್ದೋ ಒಬ್ಬರು ಅಡ್ವರ್ಟೈಸ್ ನೋಡಿರ್ತಾರಲ್ಲ, ಅಮ್ಮ ಮಾಡಿದ ಥರಾನೇ, ಅಮ್ಮ ಮಾಡಿದ ತುಪ್ಪದ ಥರಾನೇ ಏನೋ ಒಂಥರ ಬರುತ್ತಲ್ವ, ಅಂದರೆ ಅದು ನಂಗೆ ನೆನಪಾಯಿತು ಅಂತ. ಶಿ ಕುಡ್ ವಿವಿಡ್ಲಿ ಅಂತಂದರೆ ನೀಟಾಗಿ ಪಕ್ಕ ಕರೆಕ್ಟಾಗಿ ಅಕ್ಯುರೇಟಾಗಿ ವಿವಿಡ್ ರೀಸನ್ ಅಂತಂದರೆ ಪಕ್ಕಾ ರೀಸನ್, ಮೆಮೊರೇಬಲ್ ರೀಸನ್, ಈ ಥರ ಬರುತ್ತೆ ಒಂಥರ. ಓಕೆನಾ, ಅದು ವಿವಿಡ್ ಅಂತಂದರೆ. ಈ ವರ್ಡ್ ಕೂಡ ಬರುತ್ತೆ, ನೆಕ್ಸ್ಟ್ ಎಲ್ಲ ಬರುತ್ತೆ. ಓಕೆ, ಡೋಂಟ್ ವರಿ. ಅಲರ್ಟ್ನೆಸ್ ಅಂತಂದರೆ ಏನು, ಜಾಗರೂಕತೆ, ಅಲರ್ಟ್ ಆಗಿರೋದು. ಇಷ್ಟು ತನಕ ಏನೋ ಅನ್ಕಾನ್ಷಿಯಸ್ ಆಗಿದ್ದ, ಪ್ರಜ್ಞೆನೇ ಇರಲಿಲ್ಲ ಅವನಿಗೆ, ಏನು ಮುಟ್ಟರು ಹೊಡೆದ್ರು ಏನೂ ಗೊತ್ತಾಗ್ತಿಲ್ಲ ಅವನಿಗೆ, ಒಂಥರ ಅನ್ಕಾನ್ಷಿಯಸ್ ಆಗಿರೋದು. ಕೆಲವರು ಹೆಂಗೆ ಇರ್ತಾರಲ್ಲ, ಸುಮ್ಮನೆ ಕೂತಿರ್ತಾರೆ, ಟಿ ವಿ ನೋಡ್ತಿರ್ತಾರೆ, ಯಾವುದೋ ಫಿಲ್ಮ್ ನೋಡ್ತಿರ್ತಾರೆ, ಮುಳುಗೋಗಿರ್ತಾರೆ, ತಮ್ಮ ಅಂದರೆ ಇಲ್ಲ, ಹೊಡೆದ್ರು ಕೆಲವ್ರಿಗೆ ಗೊತ್ತಾಗಲ್ಲ. ಇವನು ಏನಾಗಿದ್ದಾನೆ, ಅಲರ್ಟ್ ಆಗಿದ್ದಾನೆ, ತಮ್ಮ ಏನು ಎಂತಾಯ್ತು ಸಮಾಚಾರ, ನಿದ್ದೆಲೂ ಎದ್ದು ಬಿಡ್ತಾರಲ್ಲ ಕೆಲವರು, ಹಾಗೆ ಅದನ್ನು ಜಾಗರೂಕತೆ. ದ ಸ್ಟೇಟ್ ಆಫ್ ಬೀಯಿಂಗ್ ವಾಚ್ಫುಲ್ ಆ್ಯಂಡ್ attentive to potential danger. It is a high level of mental readiness and sharp perception. ಎಕ್ಸಾಂಪಲ್ ಬರೋದಾದ್ರೆ ಅರ್ಥೈತಲ್ವ. ಸ್ಟೇಟ್ ಆಫ್ ಬೀಯಿಂಗ್ ವಾಚ್ಫುಲ್, ಪಕ್ಕ ಇರ್ತಾನೆ, ನೋಡ್ತಾ ಇರ್ತಾನೆ ಎಲ್ಲದನ್ನು, ಅಟೆಂಟಿವ್ ಆಗಿರ್ತಾನೆ, ಒಂಥರ ಮರ್ತೋಗೋದು, ಅನ್ಕಾನ್ಷಿಯಸ್ ಆಗಿರೋದಿಲ್ಲ ಅವನು, ಮೊಂಬನ್ ಥರ ಇರೋದಿಲ್ಲ.
ದ ಈಗಲ್ಸ್ ಇನ್ಕ್ರೆಡಿಬಲ್ ಅಲರ್ಟ್ನೆಸ್. ನೋಡ್ತೀರಾ, ಹದ್ದಿನ ಕಣ್ಣು ಅಂತ ಯಾಕೆ ಯೂಸ್ ಮಾಡ್ತೀವಿ? ಪಕ್ಕಾ ಅಲರ್ಟ್ ಆಗಿರುತ್ತೆ, ಅದು ಆಕಾಶದ ಮೇಲೆ ಕಟ್ಟ ಅಲರ್ಟ್ ಆಗಿರುತ್ತೆ, ಕಟ್ಟ ಅಕ್ಯುರೇಟಾಗಿ ಬಂದು ಸಣ್ಣ ಸಣ್ಣ ಪಕ್ಷಿ ಹಿಡ್ಕೊಂಡು ಹೋಗುತ್ತೆ. ಅಲರ್ಟ್ನೆಸ್ ಅಲೋಸ್ ಇಟ್ ಟು ಸ್ಪಾಟ್ ಟಿನಿ ಪ್ರೇ. ಟಿನಿ ಪ್ರೇ ಅಂತಂದ್ರೆ ಸಣ್ಣ ಸಣ್ಣ ಶಿಕಾರಿ ಇರ್ತೈತಲ್ಲ, ಅದ್ರದ್ದು ಟಿನಿ ಪ್ರೇ. ಪ್ರೇ ಅಂತಂದ್ರೆ ಶಿಕಾರಿ, ಅದಿರುತ್ತಲ್ವ, ಅದು ಅದ್ರ ಟಾರ್ಗೆಟ್. ಪ್ರೇ ಅಂತಂದ್ರೆ ಶಿಕಾರಿ, ಟಾರ್ಗೆಟ್ ಪ್ರೇ. ಓಕೆನಾ. ಫ್ರಮ್ ಥೌಸಂಡ್ಸ್ ಫೀಟ್ ಅಪ್ ಅಂತಂದ್ರೆ ಸಾವಿರಾರು ಅಡಿ ಮ್ಯಾಲಿದ್ರು ಕೂಡ ಅದು ಕರೆಕ್ಟಾಗಿ ಅದಕ್ಕೆ ಅದರ ಒಂದು ಶಿಕಾರಿ ಕಾಣಿಸ್ತು. ಅಲರ್ಟ್ನೆಸ್. ರಿಮೆಂಬ್ರೆನ್ಸ್ ಅಂತಂದ್ರೆ ಸ್ಮರಣೆಯಲ್ಲಿರೋದು. ಈಗ ನೋಡ್ರಿ, ಈ ಫೋಟೋ ಯಾಕೆ ಹಾಕಿದ್ದೇನೆ, ಓಕೆ, ಅಂತಂದ್ರೆ ಒಂಥರ ಈ ಹೂ ನೋಡಿದ ತಕ್ಷಣ ಒಂಥರ ನೆನಪಾಗಿರೋದು, ಸ್ಮರಣೆ ಬರೋದು, ಈ ಥರ ಏನಾದ್ರು ನೆನ್ಪಿಟ್ಕೊಳ್ಳಿ. ದ ಆ್ಯಕ್ಷನ್ ಆಫ್ ರಿಮೆಂಬರಿಂಗ್ ಸಮಥಿಂಗ್, ಎ ಮೆಮೊರಿ ಆಫ್ ಎಮ್ ಆರ್ ಎ ಮೆಮೋರಿಯಲ್. ಓಕೆ, ಇಟ್ ಅಫನ್ ರೆಫರ್ಸ್ ಟು ಫಾರ್ಮಲ್ ಆ್ಯಕ್ಟ್ ಆಫ್ ಆನರಿಂಗ್ ಸಮಥಿಂಗ್ ಫ್ರಮ್ ದ ಪಾಸ್ಟ್. ಅಂತಂದರೆ ಹಳೆಯದನ್ನು ನೆನಪು ಮಾಡ್ಕೊಳ್ಳೋದು ರಿಮೆಂಬರೆನ್ಸ್. ರಿಮೆಂಬರ್ ಅಂದ್ರೆ ಗೊತ್ತಲ್ವ ಎಲ್ರಿಗೂ, ಫಾರ್ಗಟ್ ರಿಮೆಂಬರ್. ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಎ ಕಮ್ಯುನಿಟಿ ಗ್ಯಾದರ್ಡ್ ಇನ್ ಎ ರಿಮೆಂಬ್ರೆನ್ಸ್ ಆಫ್ ಪಯನೇರ್ ಹೂ ಬಿಲ್ಟ್ ದ ಫಸ್ಟ್ ಸ್ಕೂಲ್ ಇನ್ ಸಾರಿ, ಇದು ಎರೇಸ್ ಮಾಡಾಗ್ತದೆ. ಸ್ಕೂಲ್ ಇನ್ ದ ಸಿಟಿ. ಓಕೆನಾ. ಇನ್ ದಿಸ್ ವ್ಯಾಲಿ ಅಂತಂದರೆ ಪಿಯನೇರ್ ಅಂತಂದ್ರೆ ಏನು ಹೇಳ್ರಿ, ಒಬ್ಬರು ಅಗಣ್ಯ ವ್ಯಕ್ತಿ, ಅವರು ಇದೊಂದು ಸ್ಕೂಲ್ ಕಟ್ಟಿದವರು, ದೊಡ್ಡ ಮಹಾನ್ ವ್ಯಕ್ತಿ ಅಂತೀವಲ್ಲ, ಅದು ಒಂದು ಪಿಯೋನಿಯರ್. ಒಂಥರ ಏನು ಹೇಳ್ಬೋದು, ವರ್ಡ್ ಇದೆ, ಎಕ್ಸಾಕ್ಟ್ ವರ್ಡ್ ಕನ್ನಡದಲ್ಲಿದೆ, ನಂಗೆ ಬರ್ತಾ ಇಲ್ಲ. ಸೊ ಆ ಥರ ಒಂದು ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಏನೋ ಮಾಡಿದ್ರು, ಆ ಥರ ಅವರ ಒಂದು ನೆನಪಿಗೋಸ್ಕರ ಒಂದು ಏನೋ ಕಮ್ಯುನಿಟಿ ಒಂದು ಗ್ಯಾದರ್ ಆದರು, ಒಂದು ಕಡೆ ಸೇರಿದ್ರು, ಏನೋ ಒಂದು ಫಂಕ್ಷನ್ ಮಾಡಿದ್ರು ಅನ್ನೋದು. ಅರ್ಥ ಆಯ್ತಲ್ವಾ? ರಿಮೆಂಬ್ರೆನ್ಸ್ ಏನು ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಗೊತ್ತಿರುತ್ತೆ ಎಲ್ರಿಗೂ. ಒಂದೇ ನಿಮಿಷ. ಓಕೆ, ನೆಕ್ಸ್ಟ್ ಕಾಗ್ನಿಸೆನ್ಸ್ ಅಂತಂದ್ರೆ ಏನೋ ಅರಿವು. ಇಷ್ಟ ತನಕ ಏನಿತ್ತು, ಆಗ ತಿಳುವಳಿಕೆ ಇರಲಿಲ್ಲ, ಅನ್ಕಾನ್ಷಿಯಸ್ಸು, ಅರಿವು ಇರಲಿಲ್ಲ ಅಂತಾರೆ. ಈಗ ಕಾಗ್ನಿಸೆನ್ಸ್ ಅಂತಂದರೆ ಆ್ಯಕ್ಚುಲಿ ಕಾಗ್ನಿಸೆನ್ಸ್ ಅಂತಂದ್ರೆ ಹೇಗೆ ಅಂತಂದರೆ, ಅರಿವು ಅಂತಂದರೆ ಒಂಥರ ಕಾಗ್ನಿಸೆಂಟ್, ಒಂಥರ ತಿಳುವಳಿಕೆ, ಒಂದು ಇನ್ವೆಸ್ಟಿಗೇಷನ್ ಮಾಡೋ ಥರ. ದ ನಾಲೆಡ್ಜ್ ಆಫ್ ಅವೇರ್ನೆಸ್ ಆಫ್ ಸಮಥಿಂಗ್, ನೋಟಿಸ್ ಆರ್ ಅಟೆನ್ಷನ್. ಇಟ್ ರೆಫರ್ಸ್ ಟು ದ ಫಾರ್ಮಲ್ ರೆಕಗ್ನಿಷನ್ ಆರ್ ರಿಯಲೈಸೇಷನ್ ಆಫ್ ಎ ಸಿಚುವೇಶನ್. ಅಂತಂದರೆ ಯಾವುದೋ ಒಂದು ಸಿಚುವೇಶನನ್ನು ನಾವು ಏನು ಮಾಡಬೇಕು, ಒಂದು ರೆಕಗ್ನೈಸ್ ಮಾಡೋದು, ಅದ್ರ ಬಗ್ಗೆ ಕಂಡುಹಿಡಿಯೋದು, ರಿಯಲೈಸ್ ಮಾಡ್ಕೊಳ್ಳೋದು. ಹೆಂಗಾಗಿರ್ಬೋದು, ದೃಶ್ಯ ಮೂವಿಲಿ ಅವಳು ಹೇಳ್ತಾರಲ್ಲ, ಸ್ಟೋರಿ ಹೇಳ್ತಾರಲ್ವ, ಇವನು ಮಾರ್ಚ್ 3ನೇ ತಾರೀಕು ಇಲ್ಲಿಗೆ ಹೋಗಿದ್ದೆಲ್ಲ ಕಟ್ಟುಕತೆ, ಅದನ್ನು ಮಾರ್ಚ್ 1, 2ನೇ ತಾರೀಕು ಹೋಗಿದ್ದು ಅಂತೇಳಿ ಸುಳ್ಳು ಕಟ್ಟುಕತೆ ಮಾಡಿ ಮಾರ್ಚ್ 3, 4ಕ್ಕೆ ಹೋಗಿದ್ದಾನೆ, ಇವನು ಇಲ್ಲಿ ಹೋಗಿ ಕಾರನ್ನು ಇಲ್ಲಿ ಮುಳುಗಿಸಿದ್ದಾನೆ. ಹೀಗೆ ಒಂದು ರೆಕಗ್ನೈಸ್ ಆಗಿ ಮಾಡ್ತಾರಲ್ವ, ಇದನ್ನು ನಾವು ಕಾಗ್ನಿಸೆನ್ಸ್ ಅಂತೀವಿ. ಅಂತಂದರೆ ಅರಿವು ಅಂತ, ತಿಳುವಳಿಕೆ ತಗೊಳ್ಳೋದು, ಅಟೆನ್ಷನ್ ತಗೊಳ್ಳೋದು, ಒಂದು ರೆಕಗ್ನೈಸ್ ಮಾಡೋದು, ರಿಯಲೈಸ್ ಮಾಡ್ಕೊಳ್ಳೋದು, ಅದನ್ನು ನೆನಪು ಮಾಡ್ಕೊಳ್ಳೋದು ಅನ್ನೋ ಥರ. ಓಕೆನಾ. ದ ಜಡ್ಜ್ ಟುಕ್ ಫುಲ್ ಕಾಗ್ನಿಸೆನ್ಸ್ ಆಫ್ ನ್ಯೂ ಎವಿಡೆನ್ಸ್. ಅಂತಂದರೆ ಆ ಎವಿಡೆನ್ಸನ್ನು ನೀಟಾಗಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಅಂತಲೂ ಆಗುತ್ತೆ ಇದಕ್ಕೆ. ಕಾಗ್ನಿಸೆನ್ಸ್ ಅಂದರೆ ಅರಿವು. ನ್ಯೂ ಎವಿಡೆನ್ಸನ್ನು ಅವ್ರು ಏನು ಮಾಡ್ರು, ನೀಟಾಗಿ ಅವ್ರನ್ನ ಅದನ್ನ ತಿಳ್ಕೊಂಡ್ರು. ಅರಿವು ಅಂದರೆ ತಿಳಿಯೋದಲ್ವ, ಹಾಗೆ ತಿಳ್ಕೊಂಡ್ರು. ವಿಚ್ ಕಂಪ್ಲೀಟ್ಲಿ ಚೇಂಜ್ ದ ಡೈರೆಕ್ಷನ್ ಆಫ್ ದ ಟ್ರಯಲ್. ಅಂತಂದರೆ ಟ್ರಯಲ್ ಅಂತಂದ್ರೆ ಅಲ್ಲಿ ಕಟ್ಕಟ ನಿಲ್ಲಿಸಿ ಅವ್ರನ್ನ ಇದಕ್ಕೆ ಮಾಡ್ತಾರಲ್ಲ, ಅದನ್ನು ಟ್ರಯಲ್ ಅಂತ ಕರಿತೀವಿ. ಅಂತಂದರೆ ಅವ್ರನ್ನ ವಿಚಾರಣೆ ಮಾಡೋದು, ಟ್ರಯಲ್. ಸೊ ಆ ಕಂಪ್ಲೀಟ್ ಟ್ರಯಲ್ನ ಏನು ಮಾಡ್ತದೋ, ಆ ನ್ಯೂ ಎವಿಡೆನ್ಸ್ ನೀಟಾಗಿ ಕೂತ್ಕೊಂಡು ನೋಡಿದ್ರಲ್ವ ಅವರು ಕಾಗ್ನಿಸೆನ್ಸಲ್ಲಿ, ಅದು ಅದನ್ನು ಚೇಂಜ್ ಮಾಡ್ತು. ಅರ್ಥ ಆಯ್ತಲ್ವ ಕಾಗ್ನಿಸೆನ್ಸ್ ಅಂದರೆ ಹೇಗೆ ಅಂತ? ಸ್ವಲ್ಪ ಅರಿವು, ಅನ್ಕಾನ್ಷಿಯಸ್ ಆಗಿ ಏನೋ ಗೊತ್ತಿಲ್ಲದೆ ಇರೋ ನೀಟಾಗಿ ಅರಿವಲ್ಲಿ ಕಾಗ್ನಿಸೆನ್ಸು, ಅರಿವಲ್ಲಿ ಅಥವಾ ಏನೋ ಕಾನ್ಷಿಯಸ್ ಆಗಿ ಫುಲ್ ಅಲರ್ಟ್ ಆಗಿ ನೀಟಾಗಿ ಪ್ರಿಸೈಸ್ ಆಗಿ ನೀಟಾಗಿ ಗಮನ ಇಟ್ಟು ನೋಡೋದು ಇದು. ಓಕೆ, ಅರ್ಥ ಆಯ್ತಲ್ವ? ಹಾಗೆ ಅಲ್ಲಿ ಅನ್ಕಾನ್ಷಿಯಸ್ ಇತ್ತು, ಇಲ್ಲಿ ಕಾನ್ಷಿಯಸ್, ಪ್ರಜ್ಞೆ ಬರೋದು. ಈಗ ಬೆಳಿಗ್ಗೆ ಬಿಸಿಲು ಬಂದ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಬೆಳಿಗ್ಗೆ ಬಿಸಿಲು ಬಂದ ಮೇಲೆ ಎಚ್ಚರ ಆಗುತ್ತೆ 10 ಗಂಟೆ ಆದರೂ. ದ ಸ್ಟೇಟ್ ಆಫ್ ಬೀಯಿಂಗ್ ಅವೇರ್ ಆಫ್ ಆ್ಯಂಡ್ ರೆಸ್ಪಾನ್ಸಿವ್ ಟು ಒನ್ ಸರೌಂಡಿಂಗ್. ಅಂತಂದರೆ ಒಂದು ಸರೌಂಡಿಂಗ್ ಎಲ್ಲದೂ ಗೊತ್ತಾಗೋದು, ಆರಾಮಾಗಿ ಈಸಿಯಾಗಿ ಒಂದು ಸರೌಂಡಿಂಗಿಗೆ ಗೊತ್ತಾಗುತ್ತೆ ಅನ್ನೋ ಥರ. ದ ಸ್ಟೇಟ್ ಆಫ್ ಬೀಯಿಂಗ್ ಅವೇರ್ ಅಂತಂದರೆ ಕಾನ್ಷಿಯಸ್ ಆಗಿರೋದು ಅಂದ್ರೆ ಗೊತ್ತಲ್ಲ, ಅನ್ಕಾನ್ಷಿಯಸ್ ಅಲ್ಲಿದೆ, ಅನ್ಕಾನ್ಷಿಯಸ್ ಆಗಿರೋದು. ಅವೇರ್ ಆಫ್ ರೆಸ್ಪಾನ್ಸಿವ್ ಒನ್ ಸರೌಂಡಿಂಗ್. ಪಕ್ಕದಲ್ಲಿ ಏನಾದರೂ ಪ್ರತಿಯೊಂದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಯಾರು ಕರೆದ್ರು ಹಾಂ ಅಂತಾನೆ ಓ ಅಂತಾರೆ. ಹಾಗೆ ಎಸೆನ್ಸ್ ಬೀಯಿಂಗ್ ಅವೇಕ್ ಆ್ಯಂಡ್ ಪರ್ಸೀವಿಂಗ್ ಎ ವರ್ಲ್ಡ್ ಅರೌಂಡ್ ಅಸ್. ಅಂತಂದರೆ ಅವ್ನು ಸುತ್ತಮುತ್ತ ಇರೋದಕ್ಕೆ ಎಲ್ಲದಕ್ಕೂ ಕೂಡ ಅವನು ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಶಿ ರೀಗೈನ್ಡ್ ಕಾನ್ಷಿಯಸ್ನೆಸ್ ಆ್ಯಸ್ ದ ಮಾರ್ನಿಂಗ್ ಸನ್ ಬಿಗ್ಯಾನ್ ಟು ಶೈನ್ ಥ್ರೂ ದ ವಿಂಡೋ, ಸ್ಲೋಲಿ ರಿಮೆಂಬರಿಂಗ್ ವೇರ್ ಶಿ ವಾಸ್. ಅಂತಂದರೆ ಅವಳು ನೈಟ್ ಪಾರ್ಟಿ ಮಾಡಿ ಫುಲ್ ಎಣ್ಣೆ ಹೊಡೆದು ಬಂದಿದ್ಲು, ಎಣ್ಣೆ ಹೊಡೆದು ಎಲ್ಲೋ ಬಿದ್ದಿದ್ಲು, ಅವ್ರು ಯಾರೋ ತಂದು ಪಾಪ ಮಲಗಿಸಿದ್ದಾರೆ.
ಅವಳು ನೀಟಾಗಿ ಬೆಳಿಗ್ಗೆ ಎಲ್ಲ ಫುಲ್ ಎಲ್ಲ ಮರ್ತೋಗಿ ಅನ್ಕಾನ್ಷಿಯಸ್ ಆಗಿದ್ಲು. ಬೆಳಿಗ್ಗೆ ಎಲ್ಲ ಕುಡ್ದಿದ್ದು ಇಳಿದ ಮೇಲೆ ಏನಾಯ್ತು, ಬಿಸಿಲು ಬಿದ್ದ ಮೇಲೆ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಕಾನ್ಷಿಯಸ್ ಆಗಿ ಎಲ್ಲಿದ್ದೀನಿ, ಇಲ್ಲಿ ಮಲಗಿದ್ದೀನಿ ನಾನು, ಇಲ್ಲಿದ್ದೀನಲ್ಲ, ಇಲ್ಲಿ ಹೆಂಗೆ ಬಂದೆ ಅಂತ ರಿಯಲೈಸ್ ಮಾಡ್ಕೊಂತಾಳೆ. ಅಂದರೆ ರೀಗೈನ್ಡ್ ಕಾನ್ಷಿಯಸ್ನೆಸ್ ಅಂತಾರೆ. ಮತ್ತೆ ಅವಳಿಗೆ ಕಾನ್ಷಿಯಸ್ನೆಸ್ ಬಂತು, ರೀಗೈನ್ ಮಾಡ್ಕೊಂಡ್ಳು. ಅರ್ಥ ಆಯ್ತಲ್ವ? ಡಿಸ್ಕರ್ಸಿವ್. ಓಕೆ, ಇಲ್ಲಿಷ್ಟು ಮುಗೀತು. ಅಲ್ಲಿ ಏನಾಗಿದ್ದು, ಫಸ್ಟು ಒಂಥರ ಪ್ರಜ್ಞೆಹೀನ ಆಗಿರೋದು, ಏನು ಗೊತ್ತಿಲ್ಲದೆ ಇರೋದು. ಇಲ್ಲೇನು ಕಾನ್ಷಿಯಸ್ ಆಗಿರೋದು, ಎಲ್ಲದು ಗೊತ್ತಾಗಿರೋದು, ತಿಳುವಳಿಕೆ ಇರೋದು, ಅವೇರ್ನೆಸ್ ಆಗಿರೋದು, ಮರ್ತೋಗದೆ ಇರೋದು ಆ ಥರ. ಈಗ ನೆಕ್ಸ್ಟ್ ಡಿಸ್ಕರ್ಸಿವ್ ಅಂತಂದರೆ ಅಸಂಬದ್ಧ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಂದರೆ. ಈಗ ನೋಡ್ರಿ, ಏನು ಡಿಗ್ರೆಸಿಂಗ್ ಫ್ರಮ್, ಎಷ್ಟು ಟೈಮ್ ಎಷ್ಟಾಯಿತು? ಓಕೆ, ಬೇಗ ಮುಗಿಸುವ. ಎಕ್ಸ್ಟ್ರಾ ಜಾಸ್ತಿ ಹೊರಡೋದು ಇದ್ವಲ್ಲ ಇವತ್ತು, 45 ಏನೋ ಹೊರಡಿದ ಅನ್ಸುತ್ತೆ ಇವತ್ತು. ಓಕೆ, ಏನಾಯ್ತು? ಡಿಸ್ಗ್ರೆಸಿಂಗ್ ಫ್ರಮ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಅಂತಂದರೆ ಒಂದು ಸಬ್ಜೆಕ್ಟಿಂದ ಒಂದು ಸಬ್ಜೆಕ್ಟಿಗೆ ಡಿಸ್ಗ್ರೆಸಿಂಗ್, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ರ್ಯಾಂಬ್ಲಿಂಗ್ ಫ್ರಮ್ ಪಾಸಿಂಗ್ ಏಮ್ಲೆಸ್ಲಿ ಅಂತಂದರೆ ಒಂದು ಗುರಿನೇ ಇಲ್ಲದೆ ಹೋಗ್ತಿರೋದು ಒಟ್ಟು. ರ್ಯಾಂಬ್ಲಿಂಗ್ ಅಂತ ಸುತ್ತಾಡ್ಕೊಂಡು ಹೋಗ್ತಿರೋದು ಒಟ್ಟು. ಏನೋ ಇಟ್ ಡಿಸ್ಕ್ರೈಬ್ಸ್ ಎ ಸ್ಟೈಲ್ ಆಫ್ ರೈಟಿಂಗ್ ಅ ಸ್ಪೀಚ್ ದಟ್ ವಾಂಡರ್ಸ್ ಫಾರ್ ಫ್ರಮ್ ದ ಮೈನ್ ಪಾಯಿಂಟ್ ಅಂತಂದರೆ ಒಂದು ಮುಖ್ಯವಾದ ಏನೋ ಒಂದು ಪಾಯಿಂಟ್ ಇದೆ, ಅದರಿಂದ ಸೀದಾ ಎಲ್ಲೆಲ್ಲೋ ಫಸ್ಟ್ ಕಾಶಿ ಅಂದ್ರೆ ಆಮೇಲೆ ಕುಂದಾಪುರ ಅಂದ್ರೆ ಆಮೇಲೆ ಬೈಂದೂರು ಆದ್ಮೇಲೆ ಆಮೇಲೆ ಈ ಕಡೆ ಬೆಂಗಳೂರು ಆದ್ಮೇಲೆ ಸೀದಾ ಬೀದರ್ ಹೊಂಟ್ರೆ ಸೀದಾ ಮುಂಬೈ, ಎಲ್ಲೆಲ್ಲೋ ಹೋಗ್ತದೆ ನನ್ನ ಡೈರೆಕ್ಟ್ ಕನ್ಸಲ್ಲಿ. ನೆಕ್ಸ್ಟ್ ನಾನು ಇಲ್ಲಿದ್ದೆ ಹೈ ಸ್ಪೀಡಾಗಿ. ಸೊ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಏನಿಲ್ಲ. ಈಗ ಎಕ್ಸಾಂಪಲ್, ದ ರಿವರ್ ಫಾಲೋಡ್ ಎ ಡಿಸ್ಕರ್ಸಿವ್ ಪಾತ್ ಥ್ರೂ ದ ಹಿಲ್ಸ್ ವೈಂಡಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ವಿತೌಟ್ ಎವರ್ ಗೋಯಿಂಗ್ ಎ ಸ್ಟ್ರೈಟ್ ಅಂತಂದರೆ, ನದಿ ನೋಡಿದ್ರೆ ನದಿ ಯಾವ ಥರ ನಟ್ಟು ಹೋಗುತ್ತಾ, ಇಲ್ಲಿ ಬಿಟ್ಟರೆ ಇಲ್ಲಿ ಹೋಗಿ ನಿಲ್ಲೋದು ಅನ್ನೋ ಥರ ನಟ್ಟು ಹೋಗುತ್ತಾ? ಇಲ್ಲ, ಹಂಗೆ ಒಳ್ಳೆ ಪಳ್ಳೆ ಹಿಂಗೆ ಸುತ್ತಾಡ್ಕೊಂಡು ಎಲ್ಲೋ ಹೋಗಿ ಸಮುದ್ರ ಸೇರುತ್ತೆ. ಅದಕ್ಕೊಂದು ನಿರ್ದಿಷ್ಟವಾದ ಏಮು ಗುರಿ ಅನ್ನೋದಿಲ್ಲ. ಕೆಲವೊಂದು ಸರಿ ನಿರ್ದಿಷ್ಟವಾದ ಏಮ್ ಗುರಿ ಇದ್ದರೆ ಸೀದಾ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಹೀಗೆ ಹೋಗ್ತಿತ್ತು. ಬಟ್ ಕೆಲವು ಸರಿ ಹೋಗುತ್ತೆ, ಈಗ ಹೋಗಿ ಮತ್ತೆ ವಾಪಸ್ ಇಲ್ಲೇ ಬಂದು ಮತ್ತೆ ತಿರ್ಕೊಂಡು ಹೋಗಿ ಇಲ್ಲಿ ಹೋಗಿ ಮತ್ತೆ ಹಿಂಗೆ ತಿರ್ಕೊಂಡೋಗಿ ಇಲ್ಲಿ ಹೋಗಿ ಸಮುದ್ರ ಸೇರುತ್ತೆ. ಅರ್ಥ ಆಯ್ತಲ್ವ? ಹಾಗೆ ಈ ನದಿ ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಒಂದಿದೆ, ಇಲ್ಲಿ ಮರುಭೂಮಿ ಇದೆ, ಇಲ್ಲಿ ನೋಡ್ರಿ ಬೆಟ್ಟ ಗುಡ್ಡ ಇದೆ, ಇಲ್ಲಿ ಕಾಡಿದೆ, ಎಲ್ಲೆಲ್ಲ ಒಟ್ಟು ಹೋಗ್ತಾ ಇದೆ. ಅದೊಂದು ಅಸಂಬದ್ಧವಾಗಿದೆ, ಒಂದೇ ಥರದ ಇದ್ರಾಗ ಹೋಗ್ತಾ ಇಲ್ಲ, ಅದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಜಂಪ್ ಹೊಡಿತಾ ಇದೆ ಅನ್ನೋ ಥರ. ಓಕೆನಾ? ರ್ಯಾಂಬ್ಲಿಂಗ್, ಒಂದು ಇಲ್ಲಿ ಫಸ್ಟ್ ಇಲ್ಲಿ ಮಾತಾಡ್ತಿದ್ರು, ನೆಕ್ಸ್ಟ್ ಇನ್ನೊಂದೇನೋ ವಿಷಯ ಹೇಳೋದು ಅಂತೀವಲ್ಲ ಆ ಥರ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡೆಸಲ್ಟ್ರಿ, ಅವ್ಯವಸ್ಥಿತ, ಡೆಸಲ್ಟ್ರಿ ಟಾಕ್ ಅಂತ ಕರಿತೀವಿ. ಡೆಸಲ್ಟ್ರಿ ಟಾಕ್ ಅಂತಂದರೆ ಒಂದು ತಲೆ ಇಲ್ಲ ಬುಡಿ ಇಲ್ಲ ಇವ್ನ ಮಾತಿಗೆ ಅಂತೀವಲ್ಲ ಆ ಥರ. ಏನೇನೇನೋ ಮಾತಾಡ್ತಾನಪ್ಪ, ಡೆಸಲ್ಟ್ರಿ ಟಾಕ್. ಲ್ಯಾಕಿಂಗ್ ಎ ಪ್ಲ್ಯಾನ್, ಒಂದು ಪ್ಲ್ಯಾನ್ ಇಲ್ಲ, ಪರ್ಪಸ್ ಇಲ್ಲ, ಒಂದು ಐಡಿಯಾ ಇಲ್ಲ. ಪರ್ಪಸ್, ಎಂಥೂಸಿಯಾಸಮ್, ಜಂಪಿಂಗ್ ಫ್ರಮ್ ಒನ್ ಥಿಂಗ್ ಟು ಅನದರ್ ಅಂತಂದರೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಬರೀ ಜಂಪ್ ಹೊಡೋದು. ಫಸ್ಟ್ ಏನೋ ಒಂದು ಹೇಳ್ತಿರ್ತಾನೆ, ಅದಾಗಲೇ ಹೇಳ್ತಾನೆ ಕಾಶಿಯಿಂದ ಕುಂದಾಪುರ ಹೋದ ಅಂತ. ಏನೋ ಒಂದು ಹೇಳ್ತಿರ್ತಾನೆ, ನಾನಿವತ್ತು SLC ಎಕ್ಸಾಮ್ ಬರೆಯೋಕೆ ಹೋಗಿದ್ದೆ, ನಾಳೆ IPL ಮ್ಯಾಚ್ ಐತಲ್ಲ, ಡೈರೆಕ್ಟಾಗಿ SLC ಎಕ್ಸಾಮ್ ಬರೆಯೋಕೆ ಹೋಗಿದ್ದೆ ಅಂತಿದ್ದು IPL ಮ್ಯಾಚ್ ಏನಕ್ಕೆ ಬಂದ? ಹೀಗೆ ಏನು ಹೇಳ್ತಾ ಇದ್ದಾನೆ ಅಂತ ಗೊತ್ತಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಜಂಪಿಂಗ್ ಫ್ರಮ್ ಒನ್ ಥಿಂಗ್ ಟು ಅನದರ್, ಇಟ್ ಡಿಸ್ಕ್ರೈಬ್ಸ್ ಆ್ಯಕ್ಟಿವಿಟೀಸ್ ಡನ್ ವಿತೌಟ್ ಎ ಫೋಕಸ್ಡ್ ಆರ್ ಲಾಜಿಕಲ್ ಸೀಕ್ವೆನ್ಸ್ ಅಂತಂದರೆ ಯಾವುದೋ ಒಂದು ಗುರಿ ನಿರ್ದಿಷ್ಟವಾದಿಲ್ಲ. ಈಗ ನಾವಂತೀವಿ ಇಟ್ಸ್ ಜಸ್ಟ್ ಎ ಡೆಸಲ್ಟ್ರಿ ಅಟೆಂಪ್ಟ್ ಅಂದರೆ ಡೆಸಲ್ಟ್ರಿ ಅಟೆಂಪ್ಟನ್ನು ಯಾವತ್ತೋ ಮಾಡಿಬಿಟ್ಟು ಎಕ್ಸಾಮಲ್ಲಿ ಅಂತಂದರೆ ಒಂದು ನಿರ್ದಿಷ್ಟವಾದ ಏಮು ಗುರಿ ಇಲ್ಲದೆ ಅಟೆಂಪ್ಟ್ ಮಾಡೋದು ಡೆಸಲ್ಟ್ರಿ ಅಟೆಂಪ್ಟ್ ಅಂತೀವಲ್ಲ. ಈಗ ನೋಡಿ, ತುಂಬ ಜನ ಡೆಸಲ್ಟ್ರಿ ಅಟೆಂಪ್ಟ್ ಮಾಡೋಕ್ಕಾಗಿ ಅವ್ರದ್ದು ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಎಕ್ಸಾಮ್ನ ಡೆಸಲ್ಟ್ರಿ ಅಟೆಂಪ್ಟ್ ಮಾಡ್ಬೋದು, ಪಕ್ಕ ಮಾಡಬೇಕು, ಏಮ್ ಗುರಿ ಇಟ್ಕೊಂಡು ಮಾಡಬೇಕು. ಡೆಸಲ್ಟ್ರಿ ಅಟೆಂಪ್ಟ್ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ, ಗುರಿ ಇಲ್ಲ, ಒಂದು ನಿರ್ದಿಷ್ಟವಾದ ಪ್ಲ್ಯಾನ್ ಇಲ್ಲ, ಓದಿಲ್ಲ, ಏನಿಲ್ಲ, ಸುಮ್ಮನೆ ಒಂದು ಅಟೆಂಪ್ಟ್ ಹಾಗೆ. ಓಕೆನಾ? ದೇ ಎಂಗೇಜ್ಡ್ ಇನ್ ಎ ಡೆಸಲ್ಟಿಕ್ ಕಾನ್ವರ್ಸೇಷನ್ ಅಬೌಟ್ ದ ವೆದರ್. ಓಕೆನಾ? ನೆವರ್ ಸ್ಟೇಯಿಂಗ್ ಒನ್ ಟಾಪಿಕ್ ಫಾರ್ ಮೋರ್ ದ್ಯಾನ್ ಎ ಮಿನಿಟ್ ಅಂತಂದರೆ ಒಂದು ನಿಮಿಷಕ್ಕಿಂತ ಹೆಚ್ಚಾಗಿ ಒಂದು ಟಾಪಿಕ್ ಮೇಲೆ ಅವರು ನಿಲ್ತಾನೆ ಇಲ್ಲ. ಅಂದರೆ ವೆದರ್ ಬಗ್ಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ. ಒಂದು ಸರಿ ಹಂಗೆ ಏನೋ ಮಾತಾಡ್ತಿದ್ದಾರೆ, ಇನ್ನೊಂದು ಸರಿ ಸುಮ್ಮನೆ ಡೆಸಲ್ಟ್ರಿ ಟಾಕ್. ನಾವು ಎಲ್ಲರೂ ಮದುವೆ ಮನೆ ಅಲ್ಲಿ ಇಲ್ಲಿ ಹೋದಾಗ ಡೆಸಲ್ಟ್ರಿ ಟಾಕ್ ಮಾಡ್ತೀವಲ್ಲ, ಆ ಥರ ಅದನ್ನು ಡೆಸಲ್ಟ್ರಿ ಟಾಕ್ ಅಂತ ಕರೀತಾರೆ. ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಏನೇನೇನೇನು. ಅರ್ಥ ಇದಲ್ವಾ? ನೆಕ್ಸ್ಟ್ ರ್ಯಾಂಬ್ಲಿಂಗ್ ಅಂತಂದರೆ ಏನೋ ಹರಟೆ ಹೊಡೆಯೋದು, ಏನೇನೋ ಸುಮ್ಮನೆ ಹರಟೆ ಹೊಡ್ಕೊಂಡಿರ್ತೀವಲ್ಲ, ಅದಕ್ಕೊಂದು ಅರ್ಥನೇ ಇಲ್ಲ, ಮೀನಿಂಗ್ ಇಲ್ಲ, ಪ್ಲ್ಯಾನ್ ಇಲ್ಲ, ಅಥವಾ ಒಂದು ಗುರಿ ಇಲ್ಲ, ಏಮ್ ಇಲ್ಲ. ಹರಟೆ ಹೊಡೆಯೋದಕ್ಕೆ ಏನಾದರೂ ಗುರಿ ಏಮ್ ಇದೆ, ಏನೋ ಅರ್ಥನೇ ಇಲ್ಲ ಅಲ್ಲ. ಒಟ್ಟು ಹರಟೆ ಹೊಡೆಯೋದಂದರೆ
ಅದಕ್ಕೆ ಏನೋ ಬರೀ ಹರಟೆ ಅಂದರೆ ಅದಕ್ಕೆ ಅದು ಹೆಸರೇ ಹರಟೆ. ಲೆಂದಿ ಆ್ಯಂಡ್ ಕನ್ಫ್ಯೂಸ್ಡ್, ಇನ್ಕಾನ್ಸಿಕ್ವೆನ್ಷಿಯಲ್, ವಾಂಡರಿಂಗ್ ಇನ್ ಸ್ಪೀಚ್ ಆ್ಯಂಡ್ ರೆಫರ್ಸ್ ಟು ಎ ಡಿಸ್ಆರ್ಗನೈಸ್ಡ್ ವೇ ಅಂತಂದ್ರೆ ಒಂದು ಆರ್ಗನೈಸ್ಡ್ ವೇ ಇಲ್ಲ, ಡಿಸ್ಆರ್ಗನೈಸ್ಡ್ ವೇಲಿ ಅವ್ನು ಮಾತಾಡೋದು, ಒಟ್ಟು ರ್ಯಾಂಬ್ಲಿಂಗ್. ಓಕೆನಾ? ಹಿಂಗೆ ಒಟ್ಟು ಈಗ ಮನೆ ಬಿಟ್ಟರೆ ಸೀದಾ ಶಾಲೆಗೆ ಬರೋದಲ್ಲ, ಒಟ್ಟು ರ್ಯಾಂಬ್ಲಿಂಗ್ ಮಾಡೋದು. ಅಲ್ಲಿ ಸುತ್ತಾರ್ಕೊಂಡು ಇಲ್ಲಿ ಸುತ್ತಾರ್ಕೊಂಡು ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಅರ್ಧ ಮನೆ ಹತ್ರ ಹೋಗಿ ಆಮೇಲೆ ಹೋಗಿ ಇಲ್ಲಿ ಬಂದು ಮನೆ ಇರೋದು ಅವ್ನು ಇಲ್ಲೇ, ಬಟ್ ಅವ್ನು ಏನು ಮಾಡ್ತಾನೆ, ಹಿಂಗೆ ಹೋಗಿ ಮತ್ತೆ ಇಲ್ಲಿ ಬರ್ತಾನೆ. ಹೀಗೆ ಇದನ್ನು ರ್ಯಾಂಬ್ಲಿಂಗ್ ಅಂತ ಕರಿತೀವಿ. ಒಂದು ನಿರ್ದಿಷ್ಟವಾದ ಏಮ್ ಇಲ್ಲ. ಐಡಿಯಾಸ್ ದಟ್ ಟೆಸ್ಟ್ ಲಿಸನರ್ಸ್ ಪೇಷನ್ಸ್ ಅಂತಂದರೆ ಕೇಳೋರ ಪೇಷನ್ಸನ್ನು ಟೆಸ್ಟ್ ಮಾಡ್ತದೆ. ಹಿಂಗೆ ಯಾರು ಈ ಎಕ್ಸಾಂಪಲು, ಈಗ ನೀವೆಲ್ಲೋ ಮೂವಿಗೆ ಎಲ್ಲಿಗೋ ಹೋಗಿ ಬಂದಿರ್ತೀರ, ನೀವು ಹುಡುಗಿ ಕರ್ಕೋಗಿ ಎಲ್ಲೋ ಸಿನಿಮಾ ಗಿನಿಮಾ ಅಂತೇಳಿ ಫುಲ್ ಸುತ್ತಾಡ್ಕೊಂಬಂದಿರ್ತೀರ. ಮನೆಗೆ ಬಂದ ತಕ್ಷಣ ಅಪ್ಪ ಎಲ್ಲಿಗೆ ಹೋಗಿದ್ದೆ ಏನು ಬಂದ ಅಪ್ಪ, ಅದು ನಾನು ಅದು ಫ್ರೆಂಡು ನಾನು ಬಂದೆ ಇಲ್ಲಿ, ನಾನು ಮೂವಿ ಅದು ಫ್ರೆಂಡ್ ಮನೆ ಫ್ರೆಂಡ್ ಸಿಕ್ಕದ ಹಂಗೆ ಎಂತ ಏಯ್ ನಟಗಳ ಅಂತು ಅಂದರೆ ಏನಾಗುತ್ತೆ, ಅಪ್ಪನ ಪೇಷನ್ಸ್ ಚೆಕ್ ಮಾಡ್ತಾರೆ. ಅಪ್ಪಗೆ ಸಿಟ್ಟು ಬಂದದ, ಏಯ್ ನೆಟ್ಟಾಗಿ ಹೇಳ್ತೀಯಲ್ಲ ಎಂತ ಅದು ಅಲ್ಲೆಲ್ಲ ಸುತ್ತುವರಿತಿದೆ, ಅದನ್ನೇ ರೌಂಡ್ ಹಾಕ್ತಿದೆ, ಅದನ್ನೇ ಹೇಳ್ತಿದೆಯಲ್ಲ ಅಂತ. ಅಂದರೆ ಬರೀ ಅಲ್ಲೇ ರೌಂಡ್ ಹಾಕೋದು, ಸುತ್ತುವರಿಯೋದು, ಅಲ್ಲೇ ಏನು ಹೇಳ್ತದೆ ಹೇಳ್ದೆ ಹೇಳೋದು ಒಂಥರ. ಅಂದರೆ ರ್ಯಾಂಬ್ಲಿಂಗ್ ಅಂತಂದರೆ ಬರೀ ಒಂಥರ ಆಲ್ಟೆ ಹೊಡಿತದೆ, ನೆಟ್ಟಗೆ ವಿಷಯ ಮೈನ್ ಮ್ಯಾಟ್ರಿಗೆ ಗೊತ್ತಿಲ್ಲ, ಮೈನ್ ಮ್ಯಾಟ್ರ್ ಮಾತಾಡೋ ಅಂತೇಳಿ. ಅರ್ಥ ಆಯ್ತಾ ಹೇಗೆ ಅಂತ? ದಟ್ಸ್ ಕಾಲ್ಡ್ ರ್ಯಾಂಬ್ಲಿಂಗ್. ಅರ್ಥ ಆಯ್ತಲ್ವಾ? ಓಕೆ, ಎಕ್ಸಾಂಪಲ್ ಬಂದರೆ ದ ಓಲ್ಡ್ ಬ್ರಿಕ್ ರೋಡ್ ವೆಂಟ್ ಆನ್ ಇನ್ ಎ ರ್ಯಾಂಬ್ಲಿಂಗ್ ಫ್ಯಾಷನ್, ಟರ್ನಿಂಗ್ ಏಮ್ಲೆಸ್ಲಿ ಅರೌಂಡ್ ಎವ್ರಿ ಟ್ರೀ ಆ್ಯಂಡ್ ಹಿಲ್ ಇನ್ ದ ಫಾರೆಸ್ಟ್. ಅಂತಂದರೆ ಒಂದು ಹಳೇದೊಂದು ಬ್ರಿಕ್ ರೋಡ್ ಬಂದಿತ್ತು, ಅಂದರೆ ಇಟ್ಟಿಗೆ ಎಲ್ಲ ಮಾಡಿ ಒಂದು ರೋಡ್ ಮಾಡಿದ್ರು. ಅದು ಒಂಥರ ರ್ಯಾಂಬ್ಲಿಂಗ್ ಫ್ಯಾಷನ್ ಇತ್ತು. ಅಂತಂದ್ರೆ ನಿರ್ದಿಷ್ಟವಾಗಿ ಗೊತ್ತಿದೆ. ಈಗ ನಾವು ಪಜಲ್ ಥರ ಇರುತ್ತಲ್ಲ, ಒಂದು ಯಾವುದೋ ಒಂದು ಸಿಟಿಗೆ ಬಂದರೆ ನಮಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಬಂದರೆ, ಮತ್ತೆ ಅಲ್ಲಿ ಅದೇ ಜಾಗಕ್ಕೆ ಬರ್ತೀವಿ, ಮುಂಗೆ ಸುತ್ತಾಡ್ಕೊಂಡು ತಿರುಗಿ 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 ಮತ್ತೆ ಅದೇ ಜಾಗಕ್ಕೆ ಬರ್ತೀವಿ, ನಮ್ಗೆ ಗೊತ್ತೇ ಆಗಲ್ಲ ಆ ಥರ. ಅಂದರೆ ಪ್ರತಿ ಎಲ್ಲ ಕಡೆ ಸಿಮಿಲರ್ ಕಾಣ್ತವೆ, ಎಲ್ಲ ಕಡೆಗೂ ಒಂದೊಂದು ಮರ ಇದೆ, ಎವ್ರಿ ಟ್ರೀ ಐತದ, ಪ್ರತಿ ಕಾರ್ನಲ್ಲೂ ಒಂದು ಟ್ರೀ ಮಾಡಿದ್ದಾರೆ. ಎಲ್ಲಿ ತಿರ್ಗೋದು ಎಲ್ಲಿ ಹೋಗೋದು ಒಂಥರ ಗೊತ್ತೇ ಆಗಲ್ಲ ನಮಗೆ, ಎಲ್ಲದು ಒಂದೇ ಥರ ಕಾಣಿಸ್ತೈತಲ್ಲ ನಮಗೆ. ಹೀಗೆ ಅದನ್ನ ಏನಂತೀವಿ? ರ್ಯಾಂಬ್ಲಿಂಗ್ ಅಂತಂದರೆ ಸುತ್ತುವರ್ಕೊಂಡು ಅಲ್ಲಿಗೆ ಬರ್ತಿದ್ರು. ಒಂದು ಎಲ್ಲಿಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗೋಕ್ಕಾಗ್ತಿಲ್ಲ, ಸುತ್ತುವರೆದು ಅಲ್ಲಿಗೆ ಬರೋದು, ಅದೆಲ್ಲ ರ್ಯಾಂಬ್ಲಿಂಗ್. ಅದು ಎಕ್ಸ್ಕರ್ಸಿವ್ ಅಂತಂದ್ರೆ ವಿಷಯಾಂತರ ಮಾಡೋದು. ಈಗಷ್ಟೇ ಹೇಳಿದ್ನಲ್ವಾ, ಕಾಶಿ ಬಿಟ್ಟು ಕುಂದಾಪುರ ಹೋದ ಅಂತ. ಅಂದರೆ ಟೆಂಡಿಂಗ್ ಟು ಡಿಸ್ಗ್ರೆಸ್ ಆರ್ ವಾಂಡರ್ ಆಫ್ ಮೈನ್ ಟಾಪಿಂಗ್. ಏನೋ ಒಂದು ಮೈನ್ ವಿಷಯ ಮಾತಾಡ್ತಿದ್ದಾನೆ, ಫಸ್ಟ್ ಆನೆ ಬಾಲ ಹಿಡ್ಕೊಂಡು ಜೊತಾಡೋದು ಎಕ್ಸ್ಕರ್ಸಿವ್. ಆನೆ ಬಗ್ಗೆ ಮಾತಾಡೋದು, ಆನೆ ಬಾಲ ಹಿಡ್ಕೊಂಡು ಜೊತಾಡೋದು. ರ್ಯಾಂಬ್ಲಿಂಗ್ ಮಾಡೋದು, ರ್ಯಾಂಬ್ಲಿಂಗ್ ಆಗಲ್ಲ ಬಂತಲ್ಲ ಹಾಗೆ. ಇಟ್ ಡಿಸ್ಕ್ರೈಬ್ಸ್ ಎ ಟೆಂಡೆನ್ಸಿ ಟು ಎಕ್ಸ್ಪ್ಲೋರ್ ಸೈಡ್ ಪಾತ್ಸ್ ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ದ ಡೈರೆಕ್ಟ್ ರೂಟ್. ಅರ್ಥ ಆಯ್ತಲ್ಲ? ಸೈಡ್ ಪಾತ್ ಅಂತಂದರೆ ಆನೆ ಮಾತಾಡೋದಲ್ಲ, ಆನೆ ಬಾಲ ಹಿಡ್ಕೊಂಡು ಮಾತಾಡೋದು. ಏನೋ ಮೈನ್ ಟಾಪಿಕ್, ಮೈನ್ ಇಂಪಾರ್ಟೆಂಟ್ ಇಶ್ಯೂ ಆಗ್ತಾ ಇರುತ್ತೆ, ಇವನು ಅದನ್ನು ಮಾತಾಡೋ ಬದಲು ಯಾವುದೋ ಒಂದು ಅದ್ರಕ್ಕೆ ರಿಲೇಟೆಡ್ ಆಗಿರೋದು, ಹಂಗಾತು ಹಿಂಗಾತು ಅಂತೇಳಿ ಆನೆ ಬಗ್ಗೆ ಮಾತಾಡೋದಂದ್ರೆ ಆನೆ ಬಾಲ ಹಿಡ್ಕೊಂಡು ಜೋತಾಡೋದು ಅಂತಾರದು ಹಾಗೆ. ಹಾಗೆ ಎಕ್ಸ್ಕರ್ಸಿವ್ ಅಂತಂದರೆ ಅದೇ. ಎಕ್ಸ್ಕರ್ಸಿವ್ ಅಂತಂದರೆ ಕರು ಹೊಡ್ಕೊಂಡು ಬೇರೆ ಕಡೆ ಹೋದ, ಎಕ್ಸ್ಕರ್ಸಿವ್. ಎಕ್ಸ್ ಅಂತ ಮೈನ್ ಟಾಪಿಕ್ಕು ಇದೆ, ಮೈನ್ ಟಾಪಿಕ್ ಬಿಟ್ಟು ಎಕ್ಸ್ ಹೊರಗಡೆ ಹೋದ ಅಂತ. ಅರ್ಥ ಆಯ್ತಲ್ವಾ? ಹಾಗೆ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಇದಕ್ಕೂ ಇಮೇಜ್ ಹೋಗಿದೆ. ಓಕೆ, ಇರಲಿ. ದ ಸ್ಮಾಲ್ ಬೋಟ್ ಡ್ರಿಫ್ಟೆಡ್ ಇನ್ ಆ್ಯನ್ ಎಕ್ಸ್ಕರ್ಸಿವ್ ಮ್ಯಾನರ್ ಅವೇ ಫ್ರಮ್ ದ. ಆ್ಯಕ್ಚುಲಿ ಏನು ಇಮೇಜ್ ಏನು ಬೇಡ ಅಲ್ವಾ, ಇಲ್ಲಿ ಹಾಕಿದ್ದೀನಲ್ವ, ಎಲ್ಲಾಯಿತು ಇದೇ ಥರ ಡಿಸಲ್ಟ್ರಿ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಡಿಸ್ಗ್ರೇಷನ್ ಕೂಡ ಇದೆ ನೋಡ್ರಿ. ಎಲ್ಲೆಲ್ಲಿ ಎಲ್ಲ ಥರ ಒಂದೇ ಥರ ಇದೆ ನೋಡ್ರಿ. ಇದೇ ಇಮೇಜ್ ಎಲ್ಲೂ ಕೂಡ ಬರುತ್ತೆ. ಎಲ್ಲ ಮರ ಇದೆ ಇಲ್ಲಿ, ಎಲ್ಲ ಕಡೆ ಇಲ್ಲೇ ಬಂದಿದ್ನಲ್ಲ ನಾನು ಆಗ್ಲುವಾ ಅಂತ, ಇಲ್ಲೇ ಬಂದಿದ್ನಲ್ಲ ನಾನು ಆಗ್ಲುವಾ, ಒಂದೇ ಥರ ಮರ, ಹಿಂಗೆ ಈ ಥರ. ಅರ್ಥ ಆಯ್ತಲ್ವಾ? ಸೊ ವಿಷಯಾಂತರ ಮಾಡೋದು, ಜಂಪ್ ಹೊಡೆಯೋದು ಒಂದಕ್ಕೊಂದಕ್ಕೆ, ಒಂದು ವಿಷಯದಿಂದ ಒಂದು ವಿಷಯಕ್ಕೆ. ಎಕ್ಸ್ಕರ್ಸಿವ್ ಮ್ಯಾನರ್ ಆರ್ ಕ್ಯಾರಿಡ್ ಬೈ ಸ್ಲೋ ಕರೆಂಟ್ಸ್ ಆಫ್ ದ ಬೇ. ಏನೋ ದ ಸ್ಮಾಲ್ ಬೋಟ್ ಡ್ರಿಫ್ಟೆಡ್ ಇನ್ ಎಕ್ಸ್ಕರ್ಸಿವ್ ಮ್ಯಾನರ್ ಅವೇ ಫ್ರಮ್ ದ ಪೈರ್ ಕ್ಯಾರಿಡ್ ಬೈ ದ ಸ್ಲೋ ಕರೆಂಟ್ಸ್ ಆಫ್ ದ ಬೇ. ಅಂತಂದರೆ ಒಂದು ಬೇ ಅಂತಂದ್ರೆ ಏನು ಹೇಳ್ರಿ, ಬೇ ಆಫ್ ಬೆಂಗಾಲ್ ಅಂತೀವಲ್ರಿ, ಕೊಲ್ಲಿ ಅಂದರೆ ಏನು ಹೇಳ್ರಿ, ತೀರ ಕರಾವಳಿ ಪ್ರದೇಶ ಕೊಲ್ಲಿ ಅಂತೀವಲ್ಲ, ಅದು ಬೇ. ಅದನ್ನ ಏನಂತೀವಿ ನಾವು, ಅಲ್ಲಿ ಏನು ಮಾಡ್ತದೆ, ಇದು ಬರ್ತಾ ಇದೆಯಲ್ಲ ಏನು, ಕರೆಂಟ್ಸ್ ಅಂತಾರೆ. ಅಲೆಗೆ ಕರೆಂಟ್ ಅಂತೀವಿ. ಕರೆಂಟ್ ಅಂದ್ರೆ ಆ ಕರೆಂಟ್ಸ್ ಅಂದರೆ ಅಲೆ, ಪ್ರವಾಹ. ಅದಕ್ಕೆ ಅದೇನು ಮಾಡ್ತಾಯಿದೆ, ಒಂದು ಅಲೆಯಿಂದ ಒಂದು ಅಲೆಗೆ ಒಂಥರ ಡ್ರಿಫ್ಟ್ ಆಗ್ತಾಯಿದೆ, ತಿರುಗಿ ಹೋಗ್ತಾ ಇದೆ. ಮತ್ತೆ ಇಲ್ಲೋ ಹೋಗಿ ಅಲ್ಲೇ ತಿರುಗಿ ಅಲ್ಲಿ ಇತ್ಲಾಗ ಹೋಗ್ತಾ ಇದೆ. ಇತ್ಲಾಗ ಹೋದ್ರೆ ಇನ್ನೊಂದು ಅಲೆ ಬಂದರೆ ಇದು ಸೀದಾ ಹತ್ಲ ಹೋಗಿ ಆ ಕಡೆ ದಡಕ್ಕೆ ಹೋಗಿ ಬೀಳ್ತಾ ಇದೆ. ಹೀಗೆ ಅರ್ಥ ಆಯ್ತಲ್ವಾ? ಎಲ್ಲೋಯ್ತು? ಓಕೆ. ಡೈಗ್ರೆಷನ್ ಅಂತಂದ್ರೆ ಏನು? ವಿಷಯಾಂತರ. ಡೈವರ್ಜನ್ ಬಂತಲ್ಲ, ಹಾಗೆ ನೆನ್ಪಿಟ್ಕೊಳ್ಳಿ. ಡೈಗ್ರೆಷನ್ ಅಂತಂದರೆ ವಿಷಯಾಂತರ ಮಾಡೋದು. ಅಲ್ಲಿ
ಟೆಂಪ್ರರಿಲಿ ಡಿಪಾರ್ಚರ್ ಫ್ರಮ್ ಮೈನ್ ಸಬ್ಜೆಕ್ಟ್ ಇನ್ ಎ ಸ್ಪೀಚ್ ಆರ್ ರೈಟಿಂಗ್ ಇಟ್ ಇನ್ ಎ ಸೈಡ್ ಟ್ರಿಪ್. ಇಲ್ಲಿ ನೀವು ಅನ್ಕೊಂಡಿದ್ದು ಹಿಂಗೆ ರೌಂಡ್ ರೌಂಡ್ ಬರೀ ಹೇಳಿದ್ದೆ ಹೇಳೋದಕ್ಕೆ ಇದಕ್ಕೆ ಅಂತಂದರೆ ಮೈನ್ ಮ್ಯಾಟ್ರಿಗೆ ಬರಲ್ಲ, ಬೇರೆ ಏನೋ ಬೇರೆದೇ ಹೇಳೋದು ಬರೀ ಅಂತ. ಅದು ಮೈನ್ ಟಾಪಿಕ್ ಇದೀಗ ಏನೋ ಮೈನ್ ಮ್ಯಾಟ್ರ್ ಹೇಳೋದು ಬಿಟ್ಕೊಂಡು ಬರೀ ಬೇರೆದು ಹೇಳ್ತಾರಲ್ಲ ಅದನ್ನೇ ನಾವು ಏನಂತೀವಿ ಇವಷ್ಟು ವರ್ಡ್ಸ್ಗಳು ಆ ಥರದಕ್ಕೆ ರಿಲೇಟೆಟಿವ್ ಡೈಗ್ರೇಷನ್ ವಿಷಯಾಂತರ. ಮೈನ್ ಸಬ್ಜೆಕ್ಟ್ ಬಿಟ್ಟು ಬೇರೆದೆಲ್ಲ ಹೇಳೋದು ಸೈಡ್ ಟ್ರಿಪ್. ಓಕೆನಾ. ನರೇಟಿವ್ ದಟ್ ಇವೆಂಚುಲಿ ರಿಟರ್ನ್ಸ್ ಟು ದ ಪಾಯಿಂಟ್. ಓಕೆನಾ. ನಿಧಾನಕ್ಕದು ಏನಾಗುತ್ತೆ ಮೈನ್ ಪಾಯಿಂಟಿಗೆ ಬರುತ್ತೆ. ಸೊ ಬೇರೆ ಬೇರೆದೇ ಹೇಳೋದು ಅನಂತರ. ಆಫ್ಟರ್ ಎ ಕ್ವಿಕ್ ಡೈಗ್ರೇಷನ್ ಇನ್ ಟು ಎ ಪಾತ್ ದಟ್ ಲೀಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಅಂತಂದರೆ ಒಂದು ಸ್ವಲ್ಪ ಕ್ವಿಕ್ ಡೈಗ್ರೇಷನ್ ಸ್ವಲ್ಪ ಬೇರೆ ದಾರಿ ತಗೊಂಡ ಹೋಗೋಣ ಅಂತೇಳಿ ಸೀದಾದೇನಾಯ್ತು ಸೀದಾ ಕಾಡೊಳಗೆ ಹೋಗ್ಬಿಡುತ್ತೆ ದಾರಿ. ಅರ್ಥ ಆಯ್ತಲ್ವ. ದಾರಿ ಏನಾಯ್ತು ಸೀದಾ ಕಾಡಿಗೆ ಹೋಗ್ತದೆ. ನೋಡೋಣ ಅಂತ ಚೂರು ರೋಡಿಂದ ಸೈಡ್ ತಗೊಂಡು ಈ ರೋಡಾಗ ಹೋಗಿ ನೋಡೋಣ ಅಂತ ಹೋದ, ಅದು ನೋಡ್ರೆ ಕಾಡೊಳಗೆ ಹೋಗ್ಬಿಡುತ್ತೆ ದಾರಿ. ದ ಹೈಕರ್ ರಿಯಲೈಸ್ಡ್ ದ ರೋಡ್ ಲಾಸ್ಟ್ ಇಸ್ ವೇ ಅಂತಂದರೆ ಆಮೇಲೆ ಹೈಕರ್ ಏನು ಮಾಡ್ದ ರಿಯಲೈಸ್ ಮಾಡ್ಕೊಂಡು ಓಹ್ ನನ್ನ ದಾರಿ ತಪ್ಪಿ ಹೋಯ್ತು, ನಾ ಇಲ್ಲೂ ಬರಬಾರ್ದಿತ್ತ, ಇಲ್ಲೆಲ್ಲ ತಿರುಗಿ ಬತ್ತ ವಾಪಸ್ ಈ ರೋಡಿಗೆ ಕೂಡ್ದಂತ ಮಾಡಿದೆ ಮಾರಾಯ, ದಾರಿ ಮಾರ್ತದಂತ. ಅರ್ಥ ಆಯ್ತಲ್ವಾ. ಓಕೆ. ಲೀಪಿಂಗ್ ಅಂತ ಹೇಳಿ ಜಿಗಿಯುವ. ಇದು ಆ್ಯಕ್ಚುಲಿ ಫಿಸಿಕಲ್ ಲೀಪಿಂಗ್ ಅಂತ ಜಿಗಿದು ಒಂದು ಕಡೆಯಿಂದ ಒಂದು ಕಡೆ ಹಿಂಗೆ ಜಿಗಿದು ಹಾರೋದು. ಬಟ್ ನಾವು ಕಾನ್ಸ್ಟೆಕ್ಚುವಲ್ ಒಂದು ವಿಷಯಕ್ಕೆ ಮೀನಿಂಗ್ ತಗೊಳ್ಳೋದಾದ್ರೆ ಒಂದು ಈ ಥರದಕ್ಕೆ ಮೀನಿಂಗ್ ತಗೊಳ್ಳೋದಾದ್ರೆ ಜಂಪಿಂಗ್ ಕ್ವಿಕ್ಲಿ ಫ್ರಮ್ ಒನ್ ಪಾಯಿಂಟ್ ಟು ಒನ್ ಐಡಿಯಾ ಟು ಅನದರ್. ಒಂದು ಐಡಿಯಾಯಿಂದ ಒಂದು ಐಡಿಯಾ ಇದೇನೋ ಒಂದು ಐಡಿಯಾ ಹೇಳ್ತಾ ಇದ್ದ, ಇದಕ್ಕೆ ಹಿಂಗೆ ಬ್ರಿಡ್ಜ್ ಕಟ್ಟಿ ಹಿಂಗೆ ಮಾಡಿದ್ರೆ ಸರಿ, ಆಮೇಲೆ ನೀರು ಹಾಯಿಸ್ಬಿಡೋಣ ಅಲ್ಲಿಗೆ ತೋಟಕ್ಕೆ. ಹಾಂ ಇದೆ ಅಂತ ಹೇಳ್ತಿದ್ದಲ್ಲ ಫಸ್ಟ್ ಇದನ್ನ ಮುಗಿಸೋ ಮಾರಾಯ, ಅದೆಂತ ನೀರು ಹಾಯಿಸೋದು ಆಮೇಲೆ ನೋಡೋಣ ಅಂದರೆ ಅರ್ಥ ಆಯ್ತು. ಒಂದು ಐಡಿಯಾ ಏನೋ ಅಂತ ಹೇಳ್ತಾ ಇದ್ದ, ಇನ್ನೊಂದು ಐಡಿಯಾಕ್ಕೆ ಸೀದಾ ಜಂಪ್ ಅಣ್ಣ ಅಂದರೆ ಅದು ಜಂಪು. ಇಲ್ಲಿ ಫಿಸಿಕಲಿ ಈ ಥರನೂ ಜಂಪ್ ಅಂದರೆ ಒಂದು ಜಂಪ್. ಲೀಪಿಂಗ್ ಅಂದರೆ ಹಂಗೆ ಜಂಪ್ ಹೊಡಿಯೋದು, ಜಿಗಿಯೋದು. ದ ಅಥ್ಲೀಟ್ ಶೋಡ್ ಎ ಗ್ರೇಟ್ ಸ್ಟ್ರೆಂತ್ ಬೈ ಲೀಪಿಂಗ್ ಓವರ್ ದ ವೈಡ್ ಗ್ಯಾಪ್ ಬಿಟ್ವೀನ್ ಟೂ ರಾಕಿ ಎಡ್ಜಸ್ ಅಂತಂದರೆ ರಾಕಿ ಅಲ್ಲಪ್ಪ, ನಿಮ್ಮ ರಾಕಿ ಅಲ್ಲ, ರಾಕಿ ಬಾಯ್ ಅಲ್ಲ, ರಾಕಿ ಅಂದರೆ ಕಲ್ಲು ಬಂಡೆ. ಓಕೆನಾ. ಅಂತಂದರೆ ಅಥ್ಲೀಟ್ ಏನು ಮಾಡ್ದ ಒಂದು ಸಿಕ್ಕಾಪಟ್ಟ ಎನರ್ಜಿಯನ್ನು ಶೋ ಮಾಡ್ದ, ಅವನು ಸ್ಟ್ರೆಂತನ್ನು ಶೋ ಮಾಡ್ದೇನ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಿಗಿಯೋದ್ರ ಮೂಲಕ. ಅರ್ಥ ಆಯ್ತಲ್ವ. ಮಾಂಡರಿಂಗ್ ಅಂತಂದ್ರೆ ಅರ್ಥಹೀನವಾಗಿ ಮಾತಾಡೋದು, ಮಂಡಿ ಸಮಿಲ್ಲ ಅಂತ ನೆನ್ಪಿಟ್ಕೊಳ್ರಿ. ಮಾಂಡರಿಂಗಿಗೆ ಮಂಡಿ ಸಮಿಲ್ಲ ಅರ್ಥ ಒಂದು ಮಾತಿಗೆ ಒಂಥರ ಅರ್ಥ ಎಲ್ಲ ಏನು ಹೇಳ್ತಿದ್ದಾನೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಎಂತೆಂಥದೋ ಹೇಳ್ತಾನೆ, ಏನೇನೋ ಹೇಳ್ತಾನೆ, ದಟ್ಸ್ಗಳು ಮಾಂಡರಿಂಗ್, ಮಂಡಿ ಸಮಿಲ್ಲ. ಅರ್ಥ ಆಯ್ತಲ್ವ. ಟಾಕಿಂಗ್ ಟು ಎ ಇನ್ ಎ ರ್ಯಾಂಬ್ಲಿಂಗ್ ಆರ್ ಮೀನಿಂಗ್ಲೆಸ್ ವೇ. ಆಗಲೇ ಬಂತಲ್ಲ ರ್ಯಾಂಬ್ಲಿಂಗ್ ಆರ್ ಮೀನಿಂಗ್ಲೆಸ್ ವೇ. ಮೂವಿಂಗ್ ಏಮ್ಲೆಸ್ಲಿ ಅಂತಂದರೆ ನಿರ್ದಿಷ್ಟ ಗುರಿ ಇಲ್ಲದೆ ಪ್ಲ್ಯಾನ್ ಇಲ್ಲದೆ ಮೂವ್ ಆಗೋದು. ಇಟ್ ರೆಫರ್ಸ್ ಟು ಸ್ಪೀಚ್ ದಟ್ ಈಸ್ ಸ್ಲೋ, ರಿಪಿಟೇಟಿವ್ ಆ್ಯಂಡ್ ಲ್ಯಾಕ್ಸ್ ಕ್ಲಿಯರ್ ಪರ್ಪಸ್. ಅಂತಂದರೆ ಒಂದು ರಿಪಿಟೇಟಿವ್ ವೇ ಇರೋದು, ಕ್ಲಿಯರ್ ಪರ್ಪಸ್ ಇಲ್ಲದೆ ಇರೋದು. ಅರ್ಥ ಆಯ್ತಲ್ಲ. ದ ಮ್ಯಾನ್ ಸ್ಯಾಟ್ ಆನ್ ದ ಪಾರ್ಕ್ ಬೆಂಚ್ ಮಾಂಡರಿಂಗ್ ಅಬೌಟ್ ಹಿಸ್ ಚೈಲ್ಡ್ಹುಡ್ ಮೆಮೊರೀಸ್ ಟು ಎನಿವನ್ ಹೂ ವುಡ್ ಲಿಸನ್. ಓಕೆನಾ. ಅಂತಂದ್ರೆ ಅವನೇನು ಮಾಡ್ದ, ಪಾರ್ಕಲ್ಲಿ ಕೂತಿರೋ ಒಬ್ಬ ಮ್ಯಾನ್ ಇದ್ದಾನಲ್ಲ, ಅವನ ಚೈಲ್ಡ್ಹುಡ್ ಮೆಮೊರಿ ಬಗ್ಗೆ ಎಲ್ಲರಿಗೂ ಹೇಳ್ತಾ ಇದ್ದ. ಅಂತಂದರೆ ಸುಮ್ಮನೆ ಹೇಳ್ತಾ ಇರೋದಕ್ಕೊಂದು ಗುರಿ ಇದೆ, ನಿಟ್ಟಿದೆ, ಒಟ್ಟು ಏನೋ ಒಂದು ಅರ್ಥಹೀನವಾಗಿ ಏನೇನೇನೋ ಹೇಳ್ತಾ ಇದ್ದಾನೆ. ಒಂದು ಸರಿ ಚೈಲ್ಡ್ಹುಡ್ಡಾಗ ಅದು ಮಾಡಿದೆ ಅಂದ, ಇನ್ನೊಂದು ಸರಿ ಇದು ಮಾಡಿದೆ ಅಂದ, ಒಟ್ಟು ಮೆಮೊರಿ ಬಗ್ಗೆ ಏನೋ ಚುಚ್ಚೂರು ಹೇಳ್ತಾ ಇದ್ದಾನೆ. ಏನಾಯ್ತು, ಮೆಮೊರೀಸ್ ಟು ಎನಿವನ್ ಹೂ ವುಡ್ ಲಿಸನ್ ಅಂತಂದ್ರೆ ಯಾರು ಕೇಳಲ್ಲ ಆ್ಯಕ್ಚುಲಿ ಈ ಥರ ಅರ್ಥಹೀನವಾಗಿ ಮಾತಾಡ್ತಾರೆ. ಬಟ್ ಯಾರು ಕೇಳ್ತಾರೆ ಅವರಿಗೆ ಅವನು ಚೈಲ್ಡ್ಹುಡ್ ಮೆಮೊರಿಯನ್ನು ಹೇಳ್ತಾ ಇದ್ದ. ಮಾಂಡರಿಂಗ್ ಅಬೌಟ್ ಹಿಸ್ ಚೈಲ್ಡ್ಹುಡ್ ಮೆಮೊರಿ ಅಂತಂದರೆ ಅವನ ಚೈಲ್ಡ್ಹುಡ್ ಮೆಮೊರಿ ಬಗ್ಗೆ ಅರ್ಥಹೀನವಾಗಿ, ಅವನು ಅರ್ಥನೇ ಇಲ್ದಿದ್ದಂಗೆ ಹೇಳ್ತಾ ಇದ್ದ ಅನ್ನೋದು. ಅರ್ಥ ಆಯ್ತಲ್ವ. ನೆಕ್ಸ್ಟ್ ಡಿವಿಯೇಟ್ ಅಂತಂದ್ರೆ ದಾರಿ ತಪ್ಪಿಸು, ಡಿವಿಯೇಟ್ ಮಾಡೋದು. ಡಿವಿಯೇಟ್ ದಾರಿ ತಪ್ಪಿಸು ಅಂದರೆ ಡೈವರ್ಟ್ ಮಾಡು ಅನ್ನೋ ಥರ ಅರ್ಥ ಮಾಡ್ಕೊಳ್ರಿ. ಒಂದೇ ಕಡೆ ಹೋಗೋದಲ್ಲ ಇದೀಗ, ದಾರಿ ತಪ್ಪಿಸೋದು. ಒಂದು ಥರ ಅಥವಾ ಒಂದಕ್ಕೊಂದಕ್ಕೆ ಸಂಬಂಧ ಇದ್ರೂ ಓಕೆ, ಇದೊಂಥರ ದಾರಿ ತಪ್ಪಿ ಹೋಗ್ಬಿಡೋದು, ಒಂದಕ್ಕೊಂದಕ್ಕೆ ತಪ್ಪಿ ಹಾರಿಬಿಡೋದು, ಡೈವರ್ಸ್ ಆಗಿ ಹೋಗೋದು. ಅರ್ಥ ಆಯ್ತಲ್ವ ಹೇಗೆ ಅಂತ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಇಲ್ಲಿದ್ದ ದಾರಿ ತಪ್ಪಿ ಇಲ್ಲಿ ಎಲ್ಲೋ ಹೋದ, ಆಗಲೇ ಬಂತಲ್ಲ ಕಾಡಿಗೆ ಹೋದ್ನಲ್ಲ ಆಗ, ಆ ಥರ ಡಿವಿಯೇಟ್ ಆಗಿ ಹೋಗೋದು. ಅರ್ಥ ಆಯ್ತಾ. ಒಂದು ಮಾತಿಂದ ಒಂದು ಮಾತಿಗೆ ಡಿವಿಯೇಟ್ ಮಾಡೋದು. ಈಗ ಇದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ದ, ಈಗ ನಾವು ಓದ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಈಗ ನಾನು ಮಾಡ್ತಿದ್ದೆ, ನಾನು ಯಾಕೆ ಹಂಗೆ ಮಾತಾಡ್ತೀನಿ ಅಂತ ಅದಕ್ಕೆ ಒಂದು ಎಕ್ಸಾಂಪಲ್ ಸೀದಾ ಬಂದೆ ನನಗೆ. ನಾನು ಈಗ ಕ್ಲಾಸ್ ಮಾಡ್ತಾ ಇದ್ದೀನಿ, ಈಗ ಸೀದಾ ನಾನು ಎಕ್ಸಾಮ್ ಬಗ್ಗೆ ಮಾತಾಡೋದು. ಒಂದು ವಿಷಯನೇ ಮಾತಾಡಿ ಫುಲ್ ಅದನ್ನೇ ಹಿಡ್ಕೊಂಡಿರೋದು. ಅಂದರೆ ಮೇನ್ ಟಾಪಿಕಿಂದ ನಾನು ಡಿವೇಟ್ ಆಗಿಬಿಟ್ಟೆ. ನಾನು ಏನು ಮಾಡ್ತಾ ಇದ್ದೇನೆ ಅದರಿಂದ ನಾನು ಡಿವೇಟ್ ಆಗಿ ಹೋಗ್ಬಿಟ್ಟೆ, ದಾರಿ ತಪ್ಪೋದೆ. ಟು ಡಿಪಾರ್ಟ್ ಫ್ರಮ್ ಎ ಎಸ್ಟಾಬ್ಲಿಷ್ಡ್ ಕೋರ್ಸ್, ಸ್ಟ್ಯಾಂಡರ್ಡ್ ಆರ್ ಟಾಪಿಕ್, ಇಟ್ ಡಿಸ್ಕ್ರೈಬ್ಸ್ ಎ ಮೂವ್ ಅವೇ ಫ್ರಮ್ ದ ಎಕ್ಸ್ಪೆಕ್ಟೆಡ್ ನಾರ್ಮಲ್. ಅಂತಂದರೆ
ಎಕ್ಸ್ಪೆಕ್ಟೆಡ್ ಆರ್ ನಾರ್ಮಲ್ ಅಂತಂದ್ರೆ ಏನೋ ಒಂದು ನಾರ್ಮಲ್ ಅಥವಾ ಏನೋ ಒಂದು ಎಕ್ಸ್ಪೆಕ್ಟೆಡ್ ನಡೀತಾ ಇರುತ್ತೆ, ಅದರಿಂದ ಮೂವ್ ಅವೇ ಆಗ್ಬಿಡೋದು. ದ ಕಂಪಾಸ್ ನೀಡಲ್ ಬಿಗ್ಯಾನ್ ಟು ಡಿವಿಯೇಟ್ ಫ್ರಮ್ ದ ಟ್ರೂ ನಾರ್ತ್ ಆಸ್ ಹೈಕರ್ಸ್ ಅಪ್ರೋಚ್ ದ ಲಾರ್ಜ್ ಐರನ್ ಡೆಪಾಸಿಟ್. ಅಂತಂದ್ರೆ ಹೈಕರ್ಸ್ ಏನ್ ಮಾಡಿದ್ರು, ಅವ್ರ ಹತ್ರ ಒಂದು ಕಂಪಾಸ್ ಇಟ್ಕೊಂಡು ಹೋಗ್ತಾ ಇದ್ರು ಅಂತ. ಇದು ಈ ಕಂಪಾಸ್ ಅಂತ ಏನ್ ಹೇಳ್ರಿ, ಅದೇ ದಿಕ್ಸೂಚಿ ಇರ್ತಲ್ಲ, ಅದನ್ನ ಇಟ್ಕೊಂಡು ಹೋಗ್ತಾ ಇದ್ರು ಹಿಂಗೆ. ಅದು ಹೆಂಗ್ ವರ್ಕ್ ಮಾಡುತ್ತೆ ಹೇಳ್ರಿ, ಅದು ಏನು ವರ್ಕ್ ಮಾಡುತ್ತೆ, ಅದು ಸೌತ್ ಪೋಲ್ ಕಡೆ ಅದು ಆ್ಯಕ್ಚುಲಿ ಏನು ತೋರಿಸ್ತಾ ಇರುತ್ತೆ, ನಾರ್ತ್ ಪೋಲ್ ಕಡೆ ತೋರಿಸ್ತಾ ಇರುತ್ತೆ. ಯಾಕಂತಂದರೆ ನಾರ್ತ್ ಪೋಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದು ಆ ಕಡೆ ತಿರುಗ್ತಾ ಇರುತ್ತೆ ಯಾವುದು ಮುಳ್ಳು. ಸೊ ಆದರೆ ಆದರೆ ಅದು ಏನೋ ಮ್ಯಾಗ್ನೆಟಿಕ್ ಇದಲ್ವ, ಸ್ಟಿಕ್ ಅಲ್ವ ಅದು. ಇವ್ರು ಏನು ಮಾಡಿದ್ರು, ಹೈಕ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಯಾವುದೋ ಒಂದು ಕಡೆ ಐರನ್ ಡೆಪಾಸಿಟ್ ಅಂದರೆ ಕಬ್ಬಿಣದ್ದು ಒಂದು ಡೆಪಾಸಿಟ್ ತುಂಬ ರಾಶಿಯಲ್ಲೋ ಇತ್ತು ಒಂದು ಕಡೆ. ಇವ್ರು ಹೈಕ್ ಮಾಡ್ತಾ ಇರ್ಬೇಕಾದ್ರೆ ಅದೇನಾಯಿತು, ಆ ಕಡೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಎಲ್ಲೂ ಆ ಥರ ಇರಲ್ಲ, ಹಾಗಾಗಿ ಏನಾಗುತ್ತೆ, ಅದು ಸೀದಾ ನಾರ್ತ್ ಕಡೆ ತೋರಿಸ್ತಾ ಇರುತ್ತೆ. ಬಟ್ ಕಬ್ಬಿಣದ ಡೆಪಾಸಿಟ್ ಇರೋದ್ಕಾಗದು ಏನಾಗುತ್ತೆ, ನಿಧಾನವಾಗಿ ಇದು ಈ ಕಡೆ ತಿರ್ಗಕ್ಕೆ ಹಿಡಿದ್ಬಿಡುತ್ತೆ. ಸೊ ಅವ್ರೇನು ಮಾಡಿದ್ರು, ಓ ಈ ಕಡೆ ಇದೆಯಾ ನಾರ್ತ್, ಹಾಂ ಈ ಕಡೆ ನಾರ್ತ್ ಕಂಡ್ರೆ ಈ ಕಡೆ ಹೋಗೋಣ ಅಂತೇಳಿ ಈ ಕಡೆ ಹೋಗ್ಬಿಡಿದ್ರು. ಅಂತಂದರೆ ಡಿವಿಯೇಟ್ ಮಾಡ್ತು, ದಾರಿ ತಪ್ಪಿಸ್ತು. ಆ ಏನು ಆ ಒಂದು ಕಬ್ಬಿಣದ ಒಂದು ಇದಿತ್ತಲ್ಲ ಡೆಪಾಸಿಟ್, ಅದು ದಾರಿ ತಪ್ಪಿಸ್ತು. ಈಗ ಇಷ್ಟ ತನಕ ಏನೋ ಒಂಥರ ದಿಕ್ಕಿಲ್ದಿದ್ದಂಗೆ ಏನೇನೋ ಹೇಳೋದು, ಒಂದು ವಿಷಯದಿಂದ ಒಂದು ವಿಷಯ ಹೇಳೋದು, ದಾರಿ ತಪ್ಪೋಗೋದು, ದಾರಿ ತಪ್ಪಿಸೋದು, ಅರ್ಥನೇ ಇಲ್ದಿರೋದು, ಅರ್ಥಹೀನವಾದ ಮಾತಾಡೋದು. ಈಗೇನು ತಾರ್ಕಿಕವಾಗಿ ಲಾಜಿಕ್, ಅರ್ಥ ಆಯ್ತಲ್ವ? ಕ್ಯಾರೆಕ್ಟರೈಸ್ಡ್ ಬೈ ಕ್ಲಿಯರ್ ಸೌಂಡ್ ಪ್ರಿಸೈಸ್, ತಾರ್ಕಿಕವಾಗಿ ಹೇಳೋದು ಅಷ್ಟೇ, ಲಾಜಿಕಲ್. ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಡಲ್ವಾ? ಲೈಕ್ ಇಂಟರ್ಲಾಕಿಂಗ್ ಗಿಯರ್ಸ್, ಓದ್ಕೊಳ್ಳಿ ಸ್ವಲ್ಪ ಬೇಗ ಬೇಗ ಮುಗಿಸುವ, ಯಾಕಂದ್ರೆ ಈಸಿ ವರ್ಡಲ್ಲಿ ನಾನು ಜಾಸ್ತಿ ಮಾಡೋದು ಬೇಡ. ಲಾಜಿಕಲ್ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ, ಲಾಜಿಕಲ್ ಆಗಿ ಮಾತಾಡೋದು. Characterized by clear sound reasoning, sensible thinking, describes a system or argument where every part fits together perfectly. ಅಂತಂದರೆ ಒಂದಕ್ಕೊಂದಕ್ಕೆ ನೀಟಾಗಿ ಸಂಬಂಧ ಇದೆ, ನೀಟಾಗಿ ಕೂರ್ತದೆ, ಅರ್ಥ ಇಲ್ಲ ಅಂತಿಲ್ಲ, ಏನೇನೋ ಒಂದು ವಿಷಯದಿಂದ ಒಂದು ವಿಷಯಕ್ಕೆ ಮಾತಾಡ್ತಾ ಇದ್ದಾನೆ ಅಂತಿಲ್ಲ, ಒಂದು ವಿಷಯ ಮಾತಾಡೋ ಅದಕ್ಕೆ ರಿಲೇಟೆಡ್ ಆಗಿ ಬರೀ ಮೇಯ್ನ್ ವಿಷಯನೇ ತಗೊಂಡು ಮಾತಾಡ್ತಾ ಇದ್ದಾನೆ ಅಂತ. ಕೊಹರೆಂಟ್ ಅಂತಂದರೆ ನೋಡ್ರಿ, ಸುಸಂಬದ್ಧ, ನೀಟಾಗಿ ನೋಡ್ರಿ, ಕೊಹೆರೆಂಟ್ ಆಗಿ ಕಾಣಿಸ್ತದೆ, ಸುಸಂಬದ್ಧವಾಗಿ, ಲಾಜಿಕಲ್, ಕನ್ಸಿಸ್ಟೆಂಟ್. ಇಲ್ಲಿ ಏನಾದ್ರು ಒಂದು ಲೋಟದ ನೀರು, ಇನ್ನೊಂದು ಜ್ಯೂಸ್ ಅರ್ಧ ಏನಾದ್ರು ಇದೆಯಾ, ನೀಟಾಗಿ ಒಂದಕ್ಕೊಂದು ನೀರೇ ಕಾಣಿಸ್ತದೆ ಅಂದರೆ ಮೇಯ್ನ್ ಪಾರ್ಟ್ ಇದೆ ಅಂತ. ಲಾಜಿಕಲ್ ಕನ್ಸಿಸ್ಟೆಂಟ್ ಫಾರ್ಮಿಂಗ್ ಯೂನಿಫೈಡ್ ಹೋಲ್ ಮೇಕ್ ಸೆನ್ಸ್ ಅಂತಂದರೆ ಯೂನಿಫೈಡ್ ಆಗಿರೋದು, ಒಂದೇ ಥರ ಇರೋದು. ಇಂಪ್ಲೈಸ್ ಕ್ಲಾರಿಟಿ, ನೀಟಾಗಿ ಕ್ಲಿಯರ್ ಆಗಿರೋದು, ಕ್ಲಾರಿಟಿಯನ್ನು ಕೊಡುತ್ತಾ. ಇದೇನು ಅಂತ ನಾನು ಹೇಳಿದ ತಕ್ಷಣ ನೀರು ಅಂದೆ, ಅದೇ ಇದೇನಾದ್ರು ಸ್ವಲ್ಪ ಬೇರೆ ಕಲರ್ ಇರ್ತದೆ, ಏನು ನೀರು, ಎಣ್ಣೆ, ಏನು ಕತೆ ಹೇಳು, ಜ್ಯೂಸು, ಈ ಥರ ಇಲ್ಲ ಅಂತ. ಒಂದು ಅರ್ಥಹೀನ ಆಗಿಲ್ಲ ಅಂತ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಏನು ಅಂತ, ಈಸಿಯಾಗಿ ಅರ್ಥ ಆಗತ್ತೆ. ಸೆಟ್ ಆಫ್ ಐಡಿಯಾಸ್, ಅಡಿಕ್ಷನ್, ಕಾಂಟ್ರಡಿಕ್ಷನ್, ಆಬ್ಸೆನ್ಸ್ ಆಫ್ ಕಾಂಟ್ರಡಿಕ್ಷನ್. ಓಕೆನಾ? ಕಾಂಟ್ರಡಿಕ್ಷನ್ ಅಂತಂದರೆ ಏನು ಹೇಳ್ರಿ, ಕಾಂಟ್ರಾಡಿಕ್ಟ್ ಆಗೋದು, ಒಂದಕ್ಕೊಂದಕ್ಕೆ ವಿರುದ್ಧ ಆಗಿರೋದು. ಬಟ್ ಇಲ್ಲೇನಿದೆ ಆಬ್ಸೆನ್ಸ್ ಆಫ್ ಕಾಂಟ್ರಡಿಕ್ಷನ್ ಅಂತಂದರೆ ಆ ಒಂದಕ್ಕೊಂದಕ್ಕೆ ವಿರುದ್ಧ ಆಗಿರೋದು ಅನ್ನೋದು ಇದೆಯಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಮಾತಾಡೋದು ಇದೆಯಲ್ಲ, ಅದಕ್ಕಿದು ಆಬ್ಸೆನ್ಸ್. ಆ ಥರ ಎಲ್ಲ ಇಲ್ಲ, ಇಲ್ಲಿ ಆಬ್ಸೆನ್ಸ್ ಆಗಿರೋದು ನೀಟಾಗಿ ಕರೆಕ್ಟಾಗಿ ಅರ್ಥ ಆಗ್ತದೆ, ಪ್ರತಿಯೊಂದಕ್ಕೂ ಸಂಬಂಧ ಇದೆ. ಎ ಕೊಹರೆಂಟ್ ಆರ್ಗ್ಯುಮೆಂಟ್ ಲೈಕ್ ಎ ಗ್ಲಾಸ್ ಆಫ್ ಪ್ಯೂರ್ ವಾಟರ್ ಅಂತಂದರೆ, ಒಂದು ಕೊಹೆರೆಂಟ್ ಆರ್ಗ್ಯುಮೆಂಟ್ ಅನ್ನೋದು ಇದೆಯಲ್ಲ, ಅದು ಒಂದು ಪ್ಯೂರ್ ವಾಟರ್, ಒಂದು ನೀರಲ್ಲಿರೋ ಪ್ಯೂರ್ ವಾಟರ್ ಇದ್ದಂಗೆ ಇರುತ್ತೆ. ಅದು ಅಷ್ಟು ನೀಟಾಗಿ ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಅದು ವಾದ, ನೀಟಾಗಿ ಎಲ್ರಿಗೂ ಅರ್ಥ ಆಗುತ್ತೆ, ಕನ್ಫ್ಯೂಷನ್ನೇ ಇರೋದಿಲ್ಲ ಅಂತ. ಅರ್ಥ ಆಯ್ತಲ್ಲ? ಓಕೆ. ಕನ್ಸಿಸ್ಟೆಂಟ್ ಅಂದ್ರೆ ಏನು ಹೇಳ್ರಿ, ಸ್ಥಿರವಾಗಿರೋದು. ಈಗ ಹೆಂಗೆ ಒಂದು ವಿಷಯ ಇಲ್ಲೊಂದು ಮಾತಾಡಿ ಸೀದಾ ಇನ್ನೊಂದು ವಿಷಯಕ್ಕೆ ಹೋಗೋದಲ್ಲ, ಒಂದೇ ವಿಷಯದಾಗೆ ಕನ್ಸಿಸ್ಟೆಂಟ್ ಆಗಿ ಒಂದೇ ವಿಷಯನೇ ಹಿಡ್ಕೊಂಡಿದ್ರೆ ನೋಡಿ, ಕನ್ಸಿಸ್ಟಿಂಗ್ ಒಂದು ಪಿಯಾನೋನ ಪ್ರಾಕ್ಟೀಸ್ ಮಾಡಿದ್ರೆ ಅವ್ನು ಒಂದು ದಿವಸ ಪ್ರೋ ಆಗ್ತಾನಲ್ವ. ನೀವು ಅಷ್ಟೇ, ಇವತ್ತಿನ ಚೂರು ಮಾಡೋದು, ನೋಟಿಫಿಕೇಶನ್ ಆಗ್ತಾಯಿಲ್ಲ ಅಂತ ಬಿಟ್ಟು ಇನ್ನೊಂದು ಕೆಲಸ ಮಾಡ್ಕೊಂಡು ಹೋಗೋದು, ಆಮೇಲೆ ಮತ್ತೆ ಬರೋದು, ಅಲ್ಲೂ ಟೈಮ್ ಎಷ್ಟು ಇಲ್ಲೂ ಟೈಮ್ ಎಷ್ಟು, ನೋಟಿಫಿಕೇಶನ್ ಮಾಡ್ರೆ ಬಂದ್ಬಿಡೋಣ ಅಂತಲ್ಲ, ಹಂಗಲ್ಲ. ಓವರ್ ದ ಟೀಮ್ ಯಾವ ಥರ ನೋಟಿಫಿಕೇಶನ್ ಮಾಡಲೇಬೇಕಲ್ವಾ. ನೀಟಾಗಿ ಸ್ಲೋ ಆಗತ್ಲಾಗ ಒಂದು ಸ್ವಲ್ಪ ಕಲಿತಾ ಹೋದ್ರು ಅವರು ಒಂದಲ್ಲ ಒಂದು ದಿವಸಕ್ಕೆ ನಿಮ್ಗೆ ಕರೀತಾರೆ, ಅವತ್ತು ನೀವು ಸೆಲೆಕ್ಷನ್ ತಗೊಂತೀರ. ಬಟ್ ಇದನ್ನು ಮಾಡೋದು, ಸೆಂಟ್ರಲ್ ಗೌರ್ಮೆಂಟ್ ಓದೋದು, SSC ಓದೋದು, ಬ್ಯಾಂಕಿಂಗ್ ಓದೋದು, ಅದನ್ನ ಕರೆದ್ರಂತ ಅದನ್ನ ಓದೋದು. ನಾನು ಯಾವತ್ತೂ ಕೂಡ ನಾನು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಂತ ಫಿಕ್ಸ್ ಆಗಿದ್ದೆ. ನಾನು ಯಾವತ್ತು ಸ್ಟೇಟ್ ಗೌರ್ಮೆಂಟ್ ಒಂದೇ ಒಂದು ಅಪ್ಲಿಕೇಶನ್ ಹಾಕಿಲ್ಲ ನಾನು. ಫಿಕ್ಸ್ ನಾನು ಸೆಂಟ್ರಲ್ ಗೌರ್ಮೆಂಟ್ SSC CGL ಅಷ್ಟೇ. ರೈಲ್ವೆ ಒಂದು ಸಿಲೆಬಸ್ಸು, ಸೇಮ್ ಸಿಲೆಬಸ್ಸು ರೈಲ್ವೆ ಅಷ್ಟೇ. ಓಕೆನಾ? ಸೊ GD ಸಿಮಿಲರ್ ಅಲ್ಲ, ಸುಮ್ಮನೆ ಬರೆದಿದ್ದೆ, ಸುಮಾರು ಅಷ್ಟೊತ್ತಲ್ಲಿ ಕ್ಲಿಯರ್ ಆಗಿತ್ತು. ಬಟ್ ನಾನು ಅದಕ್ಕೆ ಸುಮ್ಮನೆ ಸೀಟ್ ಖರಾಬ್ ಮಾಡೋದು ಯಾಕೆ ಅಂತ ಹೋಗಿಲ್ಲ. ಓಕೆನಾ? GDಗೆಲ್ಲ. ಬಟ್ ಅಂದ್ರೆ ನನ್ನ ಗೋಲ್ ಏನಿತ್ತು ಹೇಳ್ರಿ, CGL ಇತ್ತಲ್ವ, ಹಾಗಾಗಿ ನಾನು ಏನು ಮಾಡಿದೆ, GDಗೆ ಹೋಗಿಲ್ಲ ಅಷ್ಟೇ. GD ಮತ್ತು ಸರ್ ನೀವು ಯಾಕೆ ಸರ್ GDಗೆ ಹೋಗಿಲ್ಲ, ಹಂಗೆ GD ಯಾಕೆ ಹಂಗೆ ಸರ್ ಕಡಿಮೆನಾ? ಯಾವುದು ಕಡಿಮೆ ಅಲ್ಲ ಕಣ್ರಿ, ಪ್ರತಿ ಇದರಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಗಾಂಧೀಜಿ ಹೇಳ್ತಾರೆ ನೋಡಿದ್ದೀರಾ, ಈ ಪ್ರಪಂಚದಲ್ಲಿ
ಚಮ್ಮಾರ ನೀವು ಚಪ್ಪಲಿ ಹೊಲಿಯೋರು ಇದಾನಲ್ಲ, ಅವನಿಗೂ ಕೂಡ ಅವನದ್ದೇ ಆದ ಒಂದು ಬೆಲೆ ಇದೆ ಕೆಲಸಕ್ಕೆ. ಆ ಥರ ಹಾಗೆ ಪ್ರತಿಯೊಂದಕ್ಕೂ ಅದರದ್ದಾದ ಗೌರವ ಇದೆ. ಬಟ್ ಆ ವಿಷಯದಲ್ಲಿ ನೀವೇನಾಗಿರ್ಬೇಕು, ಪ್ರೋ ಆಗಿರ್ಬೇಕು, ಸ್ಥಿರತೆ ಇರಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಓಕೆನಾ? ಹಾಗೆ ಅಂದ ಮತ್ತೇನಾಯ್ತು ಅದಕ್ಕೆ? ಒಂದೇ ನಿಮಿಷ ಇರಿ, ಒಂದೇ ನಿಮಿಷ. ಓಕೆ, ಅರ್ಥ ಆಯ್ತಲ್ವಾ? ಹೀಗೆ ಅಂದರೆ ಆ್ಯಕ್ಟಿಂಗ್ ಆರ್ ಡನ್ ಇನ್ ದ ಸೇಮ್ ವೇ. ಒಂದು ನೀಟಾಗಿ ನಾವು ಒಂದೇ ಏನು ಚೇಂಜ್ ಮಾಡಿದೆ, ಪದೇ ಪದೇ ಡಿವಿಯೇಟ್ ಆಗದೆ, ಒಂದು ವಿಷಯದಿಂದ ಡಿವಿಯೇಟ್ ಆಗದೆ, ಬೇರೆ ಬೇರೆ ದಾರಿ ತಪ್ಪಿಕೊಳ್ಳದೆ ಒಂದೇ ದಾರಿಲಿ ಸ್ಥಿರವಾಗಿ ಹೋಗ್ತಾ ಇದ್ರೆ ಸಕ್ಸಸ್ ಸಿಗತ್ತೆ ಅಂತ. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ಬಂದರೆ, ದ ಸ್ಟಡಿ ಬೀಟ್ ಆಫ್ ಎ ಮೆಟ್ರೋನೋಮ್ ಈಸ್ ಪರ್ಫೆಕ್ಟ್ಲಿ ಕನ್ಸಿಸ್ಟೆಂಟ್ ಪ್ರೊವೈಡಿಂಗ್ ಎ ರಿಲಯಬಲ್ ರಿದಮ್. ಅರ್ಥ ಆಯ್ತಲ್ವಾ? ಒಂದು ರಿಲಯಬಲ್ ರಿದಮನ್ನು ಕೊಡತ್ತೆ ಇದು ಫಾರ್ ಎ ಮ್ಯೂಸಿಷಿಯನ್ ಅಂತಂದರೆ, ಅವನು ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಅವನೊಂದು ಮ್ಯೂಸಿಕಲ್ಲಿ ಅವನೊಂದು ನಂಬಿಕೆ ಇರುವಂಥ, ಅವನಿಗೆ ಇಷ್ಟ ಆಗುವಂಥ ಒಂದು ರಿದಮನ್ನು ಈಸಿಯಾಗಿ ಅವನು ದಿನದಿಂದ ದಿನಕ್ಕೆ ಅವನಿಗೊಂದು ರಿದಮ್ ಸಿಗ್ತಾ ಹೋಗ್ತು ಕಲೀಲಿಕ್ಕೆ ಅನ್ನೋ ಥರ. ಅರ್ಥ ಆಯ್ತಲ್ವಾ? ಒಂದು ನಿಮಿಷ, ಮತ್ತೇನಾಯ್ತು ಇದಕ್ಕೆ? ಅರೆ ಓಕೆ, ಫೋಕಸ್ಡ್. ಈಗ ಎಷ್ಟಾಯ್ತಾನೋ ಡಿವಿಯೇಟ್ ಆಗ್ತಿದ್ದ, ಒಂದು ಮೇಯ್ನ್ ವಿಷಯದಿಂದ ಫೋಕಸ್ ಔಟ್ ಆಗ್ತಾ ಇದ್ದ, ಹೊರಗಡೆ ಹೋಗ್ತಾ ಇದ್ದ. ಬಟ್ ಇಲ್ಲಿ ಏನಾಗಿದೆ, ಕೇಂದ್ರೀಕೃತವಾಗಿ ಫೋಕಸ್ ಆಗಿದ್ದಾನೆ, ಡೈರೆಕ್ಟೆಡ್ ಟು ಗ್ರೇಟ್ ಡೀಲ್ ಆಫ್ ಅಟೆನ್ಷನ್. ಅರ್ಥ ಆಯ್ತಲ್ವಾ? ಒಂದು ನಿಮಿಷ. ಓಕೆನಾ? ಸ್ವಲ್ಪ ವರ್ಡ್ ಜಾಸ್ತಿ ಇದೆ ಅಲ್ವ ಇವತ್ತು. ಗ್ರೇಟ್ ಡೀಲ್ ಆ್ಯಕ್ಟಿವಿಟಿ ಟೂ. ಸ್ವಲ್ಪ ರಿವಿಷನನ್ನು ನೀವೇನು ಮಾಡ್ಕೊಳ್ರಿ, ನೀಟಾಗಿ ಮಾಡ್ಕೊಳ್ರಿ, ಸ್ಲೋ ಆಗಿ ಕೇಳ್ರಿ ನಿಂತ್ಕೊಂಡು. ಸ್ವಲ್ಪ ಲೆಂತ್ ಇದೆ ಇವತ್ತಿನ ಕ್ಲಾಸು, ಸ್ವಲ್ಪ ಜಾಸ್ತಿ ವರ್ಡ್ ಅಂತ ತಗೊಂಡಿದ್ದೀನಿ. ಓಕೆನಾ? ಸ್ವಲ್ಪ ಬೇಗ ಎಲ್ರಿಗೂ ಇದು ಮಾಡಬೇಕಲ್ಲ, ನೆಕ್ಸ್ಟ್ ರಿವಿಷನ್ ಮಾಡಬೇಕು, ನೆಕ್ಸ್ಟ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎಲ್ಲ ಮಾಡಬೇಕಲ್ಲ. ಇನ್ನೊಂದು ತಿಂಗಳಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿಬಿಡ್ತೇನೆ ನಿಮಗೆ. ಓಕೆನಾ? ಡಿಸ್ಕ್ರೈಬ್ಸ್ ಎ ಸ್ಟೇಟ್ ಆಫ್ ಟೋಟಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಕ್ಲಾರಿಟಿ ಆಫ್ ಪರ್ಪಸ್ ಅಂತಂದರೆ, ನೀಟಾಗಿ ಕಾನ್ಸಂಟ್ರೇಷನ್ ಕೊಡ್ತಾ, ಕ್ಲಾರಿಟಿ ಇರುತ್ತೆ, ಏನು ಉದ್ದೇಶ, ಅವನು ಏನು ಮಾಡಕ್ಕೆ ಹೊರಟಿದ್ದಾನೆ ಅಂತೇಳಿ ನೀಟಾಗಿ ಕಾಣಿಸ್ತಿದೆ. ಇವನು ಏನು ಮಾಡಕ್ಕೆ ಹೊರಟಿದ್ದಾನೆ. ಈಗ ನನ್ನ ಉದ್ದೇಶ ನೋಡಿ, ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ, ನನ್ನ ಉದ್ದೇಶ ಕನ್ನಡದಲ್ಲಿ ನೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಸೋರ್ಸ್ ಎಲ್ಲೆಲ್ಲೂ ಇಲ್ಲ, ಅದು 100% ಐ ಆಮ್ ಟ್ರೂ. ಸೊ ನಾನೇನು ಕನ್ನಡದಲ್ಲಿ ನಾರ್ತ್ ಹುಡುಗರಿಗೆ ಸಿಗ್ತಾ ಇದೆಯಲ್ಲ, ಅವರು ಏನು ಗೀಜಲ್ ಎಲ್ಲ ಬರೀ ಅವರೇ ಇದ್ದಾರೆ, ನಮ್ಮವ್ರು ಏನೂ ಇಲ್ಲ ಅಲ್ವಾ. ನಮ್ಮದು CGL ನೋಡಿ, ಅಥವಾ ರೈಲ್ವೆ ಜಾಬ್ಗಳಲ್ಲಿ ನೋಡಿ, ರೈಲ್ವೆ ಸ್ಟೇಷನ್ ನೋಡಿ, ಬರೀ ನಾರ್ತ್ ಅವರೇ ಇದ್ದಾರೆ. ಸೊ ನಮ್ಮವ್ರು ತುಂಬ ಕಡಿಮೆ ಇದ್ದಾರಲ್ವ. ಸೊ ನನ್ನ ಏಮ್ ಇರೋದೇನು, ಅವ್ರಿಗೆ ಏನು ಕಂಟೆಂಟ್ ಸಿಗ್ತಿದೆ ಅದನ್ನು ನಮ್ಮ ಕನ್ನಡಿಗರಿಗೆ ಕೊಡಬೇಕಂತ. ಸೊ ಆ ಏಮನ್ನು ನನ್ನ ಉದ್ದೇಶ. ಸೊ ನಾನು ಆ ಏಮ್ ಇಟ್ಕೊಂಡು ಹೋಗ್ತೇನೆ, ಒಂದೇ ಗುರಿ ಇಟ್ಕೊಂಡು ಹೋಗ್ತಿದ್ದೇನೆ. ನನಗೆ ಈಗ ವ್ಯೂಸ್ ಬರ್ತಾ ಇಲ್ಲ, ನಂಗೆ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ ಅಂತೇಳಿ ನಾನು ಡಿವೇಟ್ ಆಗಿಬಿಟ್ರೆ, ಬೇಡ ನಿಲ್ಸೋಣ, ಬೇಡ ನೋಡೋಣ, ಆ ಥರ ಡಿವೇಟ್ ಆದರೆ ನಾನು ಯಾವತ್ತೂ ನನ್ನ ಅಚೀವ್ಮೆಂಟನ್ನು ನಾನು ಮಾಡೋಕ್ಕಾಗಲ್ಲ. ಬಟ್ ನಾನು ಏನಾದರೂ ಆಗಲಿ, ನನ್ನ ಗುರಿಯನ್ನು ನಾನು ನಿಟ್ಟಿನಲ್ಲಿ ಹೋದರೆ ಆಟೋಮೆಟಿಕಲಾಗಿ ಸಪೋರ್ಟ್ ಸಿಗ್ತಾ ಬರುತ್ತೆ ಅಲ್ವಾ. ಯಾಕಂತಂದರೆ ಕಂಟೆಂಟ್ ನೋಡಿ ಪ್ರತಿಯೊಬ್ಬರು ಬರ್ತಾರೆ ಒಂದಲ್ಲ ಒಂದು ದಿನಕ್ಕೆ. ಇವತ್ತು ಜನರಿಗೆ ರೀಚ್ ಆಗ್ತಾ ಇಲ್ಲ. ರೀಚ್ ಆಗಿದ್ದಿದ್ರೆ, ಜನಕ್ಕೇನಾದ್ರು ಅಷ್ಟು ಜನಕ್ಕೆ ರೀಚ್ ಆಗಿದ್ದಿದ್ರೆ ಇರ್ತಲ್ಲ, ಅವ್ರು ನೋಡಿದ್ದಿದ್ರೆ ಸೋರ್ಸನ್ನು ಬಂದು ಆಲ್ರೆಡಿ ಎಲ್ರದ್ದು ಚಾನಲ್ ಮೀರೋಗ್ಬಿಡೋದು ಬಿಡಿ ಒಂದು 10 ದಿನಕ್ಕೆ. ಬಟ್ ಏನಾಗ್ಬಿಡುತ್ತೆ, ರೀಚ್ ಆಗಬೇಕಲ್ಲ. ರೀಚ್ ಆಗಲಿಕ್ಕೆ ಯೂಟ್ಯೂಬ್ ಹಾಗೆ ಸುಮ್ಮನೆ ಇರೋಬರಿಗೆಲ್ಲ ತೋರಿಸಲ್ಲ. ಅದಲ್ಲದೆ ವೊಕ್ಯಾಬ್ಯುಲರಿ ಕ್ಲಾಸ್ ಮಾಡ್ತಿದ್ದೀನಿ. ಈಗ ವೊಕ್ಯಾಬ್ಯುಲರಿ ಬರಲು ಓಪನ್ ಮಾಡೇ ನೋಡಲ್ಲ ತುಂಬ ಜನ ವೊಕ್ಯಾಬ್ಯುಲರಿನ. ಯಾಕಂತಂದ್ರೆ ವೊಕ್ಯಾಬ್ಯುಲರಿ ಬೋರು, ಯಾಕೆ ನೋಡಬೇಕು? ಆಮೇಲೆ ಗೊತ್ತಾಗುತ್ತೆ 2-3 ವರ್ಷ ಆದಮೇಲೆ, ಓಹೋ ವೊಕ್ಯಾಬ್ಯುಲರಿ ಅಂತ ಕಲಿಬೇಕಾ, ಪಂಚವಾರ್ಷಿಕ ಯೋಜನೆ ಹಾಕೊಂಡು ಆಮೇಲೆ ಮತ್ತೆ ಬರ್ತಾರೆ ವೊಕ್ಯಾಬ್ಯುಲರಿ ಕಲ್ತ್ಕೊಂಡು ಹೋಗೋಣ ಅಂತ. ಓಕೆ ಬಿಡಿ. ಬಟ್ ನೀವು ಮಾತ್ರ ಈಗಲೇ ನನ್ನ ಜೊತೆಗೆ ಇದ್ದರೆ ನಿಮಗೆ ಆದಷ್ಟು ಬೇಗ ನೀವು ಅವ್ರಿಗಿಂತ ಮುಂದೆ ಹೋಗ್ತೀರ. ಆಮೇಲೆ ಬಂದು ಸೇರ್ಕೊಳ್ತಾರೆ, ಅವ್ರಿಗಿಂತ ನೀವು ಮುಂದಿರ್ತೀರ. ಇನ್ ಕೇಸ್ ನೀವು ನೆಗ್ಲೆಕ್ಟ್ ಮಾಡ್ತಾ ಬಂದರೆ ನೀವು ಅವ್ರ ಜೊತೆಗೆ ಸೇರ್ಕೊಳ್ತೀರ. ನನ್ನ ಕಂಟೆಂಟಿಗೆ 100% ನೋಡಿ, ನನ್ನ ಕಂಟೆಂಟು ಫುಲ್ ಪಬ್ಲಿಷ್ ಆಯ್ತು ಅಂತಂದರೆ ಕಟ್ ಆಫ್ 100% ಜಾಸ್ತಿ ಆಗುತ್ತೆ. ಬಟ್ ನೀವು ಯಾಕಂತಂದರೆ ನನ್ನ ಕಂಟೆಂಟ್ ಹಂಗಿದೆ, ಕಾಂಪಿಟೇಷನ್ ಹಂಗೆ ರೈಸ್ ಆಗುತ್ತೆ, ಅಷ್ಟು ನೀಟಾಗಿ ನಾನು ಹೇಳ್ಕೊಡ್ತೀನಿ, ನಂಗೆ ಗೊತ್ತೈತೆ, ನನ್ನ ಕಾನ್ಫಿಡೆನ್ಸ್ ಇದೆ. ಬಟ್ ನೀವೇನಾದರೂ ಈಗ ನೀವು ಡಿವೇಟ್ ಆಗ್ತಾ ಹೋದ್ರಿ ಅಂತಂದರೆ ನೀವು ಅವ್ರ ಜೊತೆಗೆ ಸೇರ್ಕೊತೀರ. ಸೊ ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮಗೂ ಕಷ್ಟ ಆಗುತ್ತೆ. ಅದು ಇನ್ ಕೇಸ್ ನೀವು ಇವತ್ತೇ ಜೊತೆ ಇದ್ದೀರಿ ಅಂತಂದರೆ ನೀವು ಆಮೇಲೆ ಸೇರ್ಕೊತಾರೆ, ಅವ್ರಿಗಿಂತ ನೀವು ಸ್ವಲ್ಪ ಮುಂದಿರ್ತೀರ ಒಂದು ಸ್ಟೆಪ್. ಲೈಕ್ ಎ ಕ್ಯಾಮ್ರಾ ಲೆನ್ಸ್ ಫೋಕಸಿಂಗ್ ಆನ್ ಸಿಂಗಲ್ ಪೆಟಲ್, ಶಿ ರಿಮೈನ್ಡ್ ಫೋಕಸ್ ಆನ್ ಹರ್ ಗೋಲ್. ಅಂತಂದರೆ ಕ್ಯಾಮ್ರಾ ಲೆನ್ಸ್ ಇರುತ್ತೆ ನೋಡಿ, ಕ್ಯಾಮ್ರಾ ಲೆನ್ಸು ಒಂದೇ, ಈ ಸುತ್ತಮುತ್ತ ಏನೇ ಇದ್ರೂ ಕೂಡ ಒಂದೇ ಒಂದು ಹೂವಿನ ಮೇಲೆ ಫೋಕಸ್ ಮಾಡ್ಬೋದಲ್ವ ನಾವು ಕ್ಯಾಮ್ರಾ ಲೆನ್ಸಲ್ಲಿ. ಸೊ ಹಾಗೆಯೇ ಅವಳು ಕೂಡ ಅವಳ ಗೋಲ್ ಬಗ್ಗೆ ಫೋಕಸ್ ಆಗಿದ್ಲು. ಅವಳ ಸುತ್ತಮುತ್ತ ಎಷ್ಟೇ ಡಿಸ್ಟ್ರಾಕ್ಷನ್ ಇದ್ದರೂ ಕೂಡ ಅವಳ ಗೋಲ್ ಬಗ್ಗೆ ಫೋಕಸ್ ಆಗಿದ್ಲು ಅನ್ನೋ. ಸ್ಟ್ರೈಟ್ ಫಾರ್ವರ್ಡ್, ಸರಳ ಮತ್ತು ನೇರ ಸ್ಟ್ರೈಟ್.
ಪಾಪ ಅದು ಅಮ್ಮ ಅದು ಮನೆಗೆ ಅಷ್ಟೇ ಥಿಯೇಟ್ರು ಅಲ್ಲಿ ಬಂದೆ ಇಲ್ಲಿ ಬಂದೆ ಫ್ರೆಂಡ್ ಮನೆ ನಾಯಿ ಈ ಥರ ಎಲ್ಲ ಸ್ಟ್ರೈಟಾಗಿ ಮೂವಿಗೆ ಹೋಗಿದ್ವಿ ಹಿಂಗೆ ಹೋಗಿದ್ದೆ ಹಿಂಗೆ ಬಂದ್ವಿ ಇಲ್ಲಿಂದ ಬಂದ್ವಿ ಹಿಂಗೆ ಹೋದ್ವಿ ಅಷ್ಟೇ ಸ್ಟ್ರೈಟ್ ಟು ಫಾರ್ವರ್ಡ್. ಕಾಂಪ್ಲಿಕೇಟೆಡ್ ಮಾಡಿ ಹೇಳೋದಲ್ಲ, ಅನ್ಕಾಂಪ್ಲಿಕೇಟೆಡ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಅರ್ಥ ಆಗೋ ಥರ ಆನೆಸ್ಟಾಗಿ ಡೈರೆಕ್ಟಾಗಿ ಹೇಳೋದು. ಓಕೆನಾ? ಡಿಸ್ಕ್ರೈಬ್ಸ್ ಇನ್ ಎ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ಗೊತ್ತಲ್ಲ, ಹಿಡನ್ ಮೀನಿಂಗೇ ಇಲ್ಲ ಅದ್ರಾಗೆ ಅಂತ. ಓಕೆನಾ? ದ ಇನ್ಸ್ಟ್ರಕ್ಷನ್ಸ್ ಫಾರ್ ಸ್ಟ್ರೈಟ್ ಫಾರ್ವರ್ಡ್ ಪ್ರೊವೈಡಿಂಗ್ ಎ ಕ್ಲಿಯರ್ ಪಾತ್ ಫ್ರಮ್ ದ ಸ್ಟಾರ್ಟ್ ಟು ಫಿನಿಶ್. ಅಂದರೆ ಒಂದು ಬುಡದಿಂದ ತಲೆವರೆಗೂ ಕ್ಲಿಯರ್ ಆದ ಒಂದು ದಾರಿ, ಏನು ಕನ್ಫ್ಯೂಷನ್ ಎಲ್ಲ ಇಲ್ಲ ಅನ್ನೋ ಅರ್ಥ ಆಯ್ತಲ್ವಾ? ಓಕೆನಾ? ಇವಿಷ್ಟು ಸೋರ್ಸಸ್ಸು ನಾನು ಇಮೇಜ್ ತಗೊಂಡಿರೋದು. ಇದನ್ನ ಒಂದು ಹಾಕ್ಬಿಡುವ ಮತ್ತೆ ಸೋರ್ಸಸ್ ನನ್ನ ಮನೆ ಇಮೇಜ್ ತಗೊಂಡು ಹಾಕಿದ್ರೆ ನನ್ನ ಬಗ್ಗೆ ಹಾಕಿಲ್ಲ ಅಂತ, ಇದೇ ಸೋರ್ಸ್. ಓಕೆನಾ? ಓಕೆ, ಅರ್ಥ ಆಯ್ತಲ್ವಾ? ಇದಿಷ್ಟು ಕ್ಲಾಸು. ಹಾಗೆ ಒಂದು ನಿಮಿಷ, ಅವ್ರ ಮನೆ ಸೋರ್ಸಲ್ಲಿ ಹಾಕೋ ಸರ್, ನಂದು ಒಂದು ಸೋರ್ಸ್ ಹಾಕೋಣಪ್ಪ, ನಾವು ಏನು ಮಾಡಿದ್ದೀವಿ ಸಾಧನೆ. ಇದು ನಮ್ಮ ಚಾನಲ್ಲು, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ, ಹಾಗೆ ಕಮೆಂಟ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ಎಕ್ಸಾಮ್ ಯಾರು ಬರ್ತಿದ್ರೆ ಆಲ್ ದ ಬೆಸ್ಟ್. ಹೇಗೈತೆ ಎಕ್ಸಾಮ್ ಎಲ್ಲ ಕಮೆಂಟ್ ಮಾಡಿ ನೋಡಿ. ಆಮೇಲೆ ನಾನು ಎಕ್ಸಾಮಲ್ಲಿ ಯಾವ ಥರ ರಿಲೇಟೆಡ್ ಮುಂದಿರೋ ಎಕ್ಸಾಮವ್ರಿಗೆ ನಾನು ಯಾವ ಥರ ಕ್ವಶನ್ ಬರ್ತಾಯಿದೆ ಅಂತ ನಾನು ಹಾಕಿದ್ದೇನೆ. ಓಕೆನಾ? ಯಾವ್ಯಾವ ಟಾಪಿಕಲ್ಲಿ ಹೆಚ್ಚಾಗಿ ಕ್ವಶನ್ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ನೋಡಿ. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ.